Hi friends, welcome to the ASPN classes. In a topic relations and functions. The relation and function chapter ಫಸ್ಟ್ ಇಯರ್ ಅಲ್ಲಿ ಬಹಳ ಸಿಂಪಲ್ ಇದೆ. ಸೊ ನಿಮಗೆ ಸಿ ಇ ಟಿಗೂ ಕೂಡ ಅದು ಇಂಪಾರ್ಟೆಂಟ್ ಕೂಡ ಆಗುತ್ತೆ. ಮಾರ್ಕ್ಸ್ ಸ್ಕೋರ್ ಮಾಡಲಿಕ್ಕೆ ಈ ಚಾಪ್ಟರ್ಸ್ಗಳು ಸೆಟ್ ಚಾಪ್ಟರ್ ಆಗಿರ್ಬೋದು, ರಿಲೇಷನ್ ಫಂಕ್ಷನ್ ಚಾಪ್ಟರ್ ಆಗಿರ್ಬೋದು, ಮ್ಯಾಟ್ರಸಸ್, ಡಿಟರ್ಮೆಂಟು, ಓಕೆ, ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ, ಈ ಎಲ್ಲ ಚಾಪ್ಟರ್ಸು ಸಿ ಇ ಟಿಯಲ್ಲಿ ಸ್ಕೋರ್ ಮಾಡಲಿಕ್ಕೆ ಬಹಳ ಹೆಲ್ಪ್ ಮಾಡುವಂಥ ಚಾಪ್ಟರ್ಸ್ಗಳಾಗಿರುತ್ತೆ. ಇವುಗಳನ್ನು ಸ್ವಲ್ಪ ಸೀರಿಯಸ್ ಆಗಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಎಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೆ ಲಿಂಕ್ನ ಶೇರ್ ಮಾಡಿ, ವಾಟ್ಸಪ್ ಗ್ರೂಪ್ಗಳಿಗೆ ಈ ಒಂದು ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಸೊ ನೋಡಿ, ಇವತ್ತಿನ ದಿವಸ ಫಸ್ಟ್ಗೆ ಮೊದಲಿಗೆ ನಾನು ರಿಲೇಷನ್ ಆ್ಯಂಡ್ ಫಂಕ್ಷನ್ದು ಸಿನಾಪ್ಸಿಸ್ ಹೇಳ್ತೀನಿ. ಅಗೇನ್ ಭಾಳ ಸ್ಟೂಡೆಂಟ್ಸ್ ಸೆಕೆಂಡ್ ಇಯರ್ದು ಸ್ಟಾರ್ಟ್ ಮಾಡಿ ಅಂತ ಮೆಸೇಜ್ ಮಾಡ್ತಾ ಇದ್ದಾರೆ. ಸೊ ನಾಳೆ ದಿನ ಸೆಕೆಂಡ್ ಇಯರ್ದು ರಿಲೇಷನ್ ಆ್ಯಂಡ್ ಫಂಕ್ಷನ್ದು ಸ್ಟಾರ್ಟ್ ಮಾಡ್ತೀನಿ. ಸ್ವಲ್ಪ ಪ್ರೀವಿಯಸ್ ಇಯರ್ ಕ್ವಶನ್ಸು ಮತ್ತು ಸೆಕೆಂಡ್ ಇಯರ್ ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡ್ತೀನಿ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಬಂದಾಗ ಏನಾಗುತ್ತೆ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎರಡು ಮಿಕ್ಸ್ ಆಗಿ ಬರುತ್ತೆ ಸ್ಟೂಡೆಂಟ್ಸ್ ಕ್ವಶನ್ಸ್ಗಳು. ಓಕೆ, ಸೊ ಹಾಗಾಗಿ ನಾನು ಫಸ್ಟ್ ಇಯರ್ ಮೊದಲಿಗೆ ಇವತ್ತಿನ ದಿವಸ ನಾನು ಮಾಡ್ತಾ ಇರೋದು ಪಿ ಯು ಸಿ ಫಸ್ಟ್ ಇಯರ್ದು ರಿಲೇಷನ್ ಕಂಪ್ಲೀಟ್ ಮಾಡ್ತೀನಿ ಇವತ್ತಿನ ದಿವಸ. ಮೊದಲಿಗೆ ಥಿಯರಿ ಸಿನಾಪ್ಸಿಸ್ ಪೂರ ಹೇಳಿಬಿಟ್ಟು ಅದಾದಮೇಲೆ ಕೆಲವೊಂದಿಷ್ಟು ಕ್ವಶನ್ ಡಿಸ್ಕಷನ್ ಮಾಡೋಣ ಇವತ್ತಿನ ದಿವಸ. ನಾಳೆ ದಿನ ಪಿ ಯು ಸಿ ಸೆಕೆಂಡ್ ಇಯರ್ದು ಆಯ್ತಾ. ಸೊ ಪಿ ಯು ಸಿ ಸೆಕೆಂಡ್ ಇಯರ್ದು ಸಿನಾಪ್ಸಿಸ್ನ ಹೇಳಿಬಿಟ್ಟು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎರಡೂ ಇರುವಂಥ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಡಿಸ್ಕಷನ್ ಮಾಡ್ತೀನಿ. ಓಕೆನಾ, ಸೊ ಇದನ್ನು ನಾಳೆ ದಿನ ಮಾಡೋಣ. ಸೊ ಇವತ್ತಿನ ದಿವಸ ಪಿ ಯು ಸಿ ಫಸ್ಟ್ ಇಯರ್ದು ಕಾನ್ಸೆಪ್ಟ್ನ ಒಂದೊಂದಾಗಿ ನಾನು ಹೇಳ್ತೇನೆ. ಅಗೇನ್ ನಾನು ಹೇಳ್ತಾ ಇದ್ದೀನಿ ಸ್ಟೂಡೆಂಟ್ಸ್, ಮೇನ್ ಇಂಪಾರ್ಟೆಂಟ್ ಆಗೋದು ಇಲ್ಲಿ ಏನಪ್ಪ ಅಂತಂದರೆ ಕಾನ್ಸೆಪ್ಟ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಕ್ವಶನ್ಸ್ ನೀವು ಎಷ್ಟು ಮಾಡಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ. ಓಕೆ, ನನಗೆ ಅಗೇನ್ ಭಾಳ ಸ್ಟೂಡೆಂಟ್ಸ್ ಮೆಸೇಜ್ ಕೂಡ ಮಾಡ್ತಾರೆ, ಸೊ ಇಷ್ಟು ಮಾಡಿದರೆ ಸಾಕಾ, ಇದೊಂದು ವಿಡಿಯೋ ನೋಡಿದರೆ ಸಾಕಾ, ಯಾವುದು ಸಾಕು ಅಂತ ಇದರಲ್ಲಿ ಇಲ್ಲೇ ಇಲ್ಲ ಸ್ಟೂಡೆಂಟ್ಸ್. ಕೆ ಸಿ ಇ ಟಿಯಲ್ಲಿ ನಾನು ಹೇಳ್ತಾರೆ, ಥಿಯರಿಯಲ್ಲಿ ಮತ್ತು ನಾವು ಬೇರೆ ಹೇಳ್ಬೋದು, ಬಟ್ ಸಿ ಇ ಟಿಯಲ್ಲಿ ನೀವು ಎಷ್ಟು ಓದಿದ್ರು ಎಷ್ಟು ಪ್ರಾಕ್ಟೀಸ್ ಮಾಡಿದ್ರು ಅದು ಕಡಿಮೆನೇ ಇರುತ್ತೆ. ಸೊ ನೀವು ಎಷ್ಟೇ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು, ಕಾನ್ಸೆಪ್ಟ್ನ ತಿಳ್ಕೊಬೇಕು, ಮೇನ್ ಅದು ಇಂಪಾರ್ಟೆಂಟ್ ಇದೆ. ಈ ಎಲ್ಲ ಕಾನ್ಸೆಪ್ಟ್ಗೆ ಏನು ಸ್ವಲ್ಪ ಟೈಮ್ ಜಾಸ್ತಿ ಕೊಟ್ಟು ಈ ಪ್ರತಿಯೊಂದು ಕಾನ್ಸೆಪ್ಟ್ ನಿಮ್ಗೆ ಎಷ್ಟು ಕ್ಲಿಯರ್ ಇರುತ್ತಲ್ಲ ಆವಾಗ ನೀವೇ ಸ್ವಂತಾಗಿ ಕ್ವಶನ್ಸ್ಗಳನ್ನ ಡೀಲ್ ಮಾಡ್ಲಿಕ್ಕೆ ಬರುತ್ತೆ, ಸಾಲ್ವ್ ಮಾಡ್ಲಿಕ್ಕೆ ಬರುತ್ತೆ. ಓಕೆ, ಸೊ ನೀವು ನೋಡ್ಬೋದು ಪ್ರತಿ ವರ್ಷ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಯಾವುದು ಸಿಮಿಲರ್ ಟೈಪ್ ಸೇಮ್ ಟೈಪ್ ಕ್ವಶನ್ಸ್ ಬರೋದೇ ಇಲ್ಲ. ಅದೇ ಕ್ವಶನ್ಸ್ ಇರುತ್ತೆ, ರಿಪೀಟೆಡ್ ಕ್ವಶನ್ ಆಗುತ್ತೆ ಅಂತ ಸಾಧ್ಯನೇ ಇಲ್ಲ. ಎಲ್ಲೋ ಒಂದು ಎರಡು ಅಷ್ಟೇ ಆಗಿರುತ್ತೆ. ಓಕೆ, ಸೊ ಯಾವುದೇ ಕಾರಣಕ್ಕೂ ರಿಪೀಟೆಡ್ ಕ್ವಶನ್ಸ್ ಬರೋದಿಲ್ಲ. ಸೊ ಅದು ಮೊದಲಿಗೆ ನಿಮ್ಮ ತಲೆಯಲ್ಲಿ ಇರಲಿ. ಸೊ ಹಾಗಾಗಿ ಈ ಒಂದು ಸಿಚುವೇಶನ್ ಅಲ್ಲಿ ಕಾನ್ಸೆಪ್ಟ್ ಎಷ್ಟು ಕ್ಲಿಯರ್ ಇರುತ್ತೆ ನೋಡಿ, ಅವಾಗ ನೀವೇ ಸ್ವಂತ ಟ್ರೈ ಮಾಡಿ ಸಾಲ್ವ್ ಮಾಡ್ಲಿಕ್ಕೆ ಬರುತ್ತೆ. ಅದಕ್ಕೆ ನೀವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿಪ್ಪ ಅಂದರೆ ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ, ಅದನ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಓಕೆನಾ, ಸೊ ಸ್ಟಾರ್ಟ್ ಮಾಡೋಣ ಇವತ್ತಿನ ಕ್ಲಾಸ್ನ. ಸೊ ಯಾರೆಲ್ಲ ಇವಾಗ ಹೊಸದಾಗಿ ಜಾಯ್ನ್ ಆಗಿದ್ರೆ ಒಂದ್ಸತಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸ್ಟೂಡೆಂಟ್ಸ್. ಫಾಸ್ಟ್ ಅಗೇನ್ ನಾನು ಹೇಳ್ತಾ ಇದ್ದೀನಿ, ಯಾಕಂದರೆ ಜಾಸ್ತಿ ಸ್ಟೂಡೆಂಟ್ಸ್ಗೆ ರೀಚ್ ಆಗುತ್ತೆ ನೀವು ಲೈಕ್ ಬಟನ್ ಜಾಸ್ತಿ ಪ್ರೆಸ್ ಮಾಡೋದ್ರಿಂದ. ಸೊ ಅವರು ಕೂಡ ಕ್ಲಾಸ್ಗೆ ಜಾಯಿನ್ ಆಗ್ತಾರೆ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳ ವಾಟ್ಸಪ್ ಗ್ರೂಪ್ಗಳಲ್ಲಿ ಕೂಡ ಲಿಂಕ್ನ ಶೇರ್ ಮಾಡಿ. ಓಕೆ, ಸೊ ನೋಡಿ, ಮೊದಲೇದಾಗಿ ರಿಲೇಷನ್ ಅಲ್ಲಿ ಬರೋದು ಫಸ್ಟ್ ಆರ್ಡರ್ ಪೇರ್ ಅಂತ ಬರುತ್ತೆ. ಆರ್ಡರ್ ಪೇರ್ ಅಂತಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಇದಕ್ಕೆ ನಾವು ಆರ್ಡರ್ ಪೇರ್ ಅಂತ ಕರಿತೀವಿ. ಓಕೆ, ಇಲ್ಲಿ 2 ಎಲಿಮೆಂಟ್ಸ್ ಇರುತ್ತೆ. ಫಸ್ಟ್ ಎಲಿಮೆಂಟ್ಸ್ ಫಸ್ಟ್ ಸೆಟ್ ಇಂದ ಬಿಲಾಂಗ್ಸ್ ಇದ್ರೆ ಸೆಕೆಂಡ್ ಸೆಟ್ ಇಂದ ಬಿಲಾಂಗ್ಸ್ ಇರುತ್ತೆ. ಓಕೆನಾ, ಎಸ್, 2 ಆರ್ಡರ್ ಪೇರ್ಸ್ ಈಕ್ವಲ್ ಅಂತ ನಾವು ಯಾವ ಕರಿತೀವಪ್ಪ ಅಂದ್ರೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ಗಳು ಈಕ್ವಲ್ ಇರಬೇಕು. ಎ ಇಂದ ಸಿ ಇದ್ರೆ ಬಿ ಡಿ ಅಂದ್ರೆ ಸೆಕೆಂಡ್ಗೆ ಈಕ್ವಲ್ ಆಗಿರುತ್ತೆ. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ಬರೋದು ಕಾರ್ಟೇಷಿಯನ್ ಪ್ರಾಡಕ್ಟ್ ಅಂತ ಬರುತ್ತೆ ಸ್ಟೂಡೆಂಟ್ಸ್. ಕಾರ್ಟೇಷಿಯನ್ ಪ್ರಾಡಕ್ಟ್ ಅಂದ್ರೆ ಎರಡು ಸೆಟ್ಗಳನ್ನ ನಾವು ಮಲ್ಟಿಪ್ಲೈ ಮಾಡೋದು ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ಒಂದು ಎ ಸೆಟ್ ಇದೆ ಅಂತ ಅನ್ಕೊಳ್ಳಿ, ಇಲ್ಲೊಂದು ಬಿ ಸೆಟ್ ಇದೆ, ಎ ಬಿ ಸಿ ಅಂತ ಹೇಳಿ. ಇವೆರಡನ್ನ ಯಾವ ತರ ನಾವು ಮಲ್ಟಿಪ್ಲೈ ಮಾಡೋದು ಅಂದ್ರೆ ಕಾರ್ಟೇಷಿಯನ್ ಪ್ರಾಡಕ್ಟ್ ಮಾಡೋದಪ್ಪ ಅಂತಂದ್ರೆ 1 ಇಂಟು ಎ ಈ ತರ ಇರೋದಿಲ್ಲ, ಅದು 1 ಇಂದ ಹಿಡಿದು ಎಗೆ ರಿಲೇಷನ್ ತಗೊಳ್ಳೋದಿರುತ್ತೆ, ಕನೆಕ್ಷನ್ ತಗೊಳ್ಳೋದಿರುತ್ತೆ. ಹಾಗಾಗಿ 1, ಎ ಅಂತ ಬರಿತೀವಿ. ಅಗೇನ್ 1 ಇಂದಾನೆ ಬಿ ಕೂಡ ಮಾಡ್ಬೇಕು ಅಂದ್ರೆ 1, ಬಿ ಅಂತ ಬರಿತೀವಿ. ಅಗೇನ್ 1, ಸಿ, ದೆನ್ 2, ಎ, 2, ಬಿ, 2, ಸಿ, ಈ ತರ ನಾವು ಬರೀತೀವಿ. ಟೋಟಲಿ ಎಷ್ಟು ಎಲಿಮೆಂಟ್ಸ್ ಆಯಿತು? 3 + 6 ಎಲಿಮೆಂಟ್ಸ್. ಇದನ್ನ ಈ ತರ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಎನ್ ಆಫ್ ಎ ಕ್ರಾಸ್ ಬಿ ನ ಫೈಂಡ್ ಮಾಡಬೇಕು ಅಂದ್ರೆ, ನಂಬರ್ ಫೈಂಡ್ ಮಾಡ್ಬೇಕಂದ್ರೆ ಎನ್ ಆಫ್ ಎ ಅಲ್ಲಿ ಎಷ್ಟು ಎಲಿಮೆಂಟ್ ಇದೆ ಇಂಟು ಎನ್ ಆಫ್ ಬಿ ಅಲ್ಲಿ ಎಷ್ಟಿದೆ ಎಲಿಮೆಂಟು, ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಎ ಕ್ರಾಸ್ ಬಿ ಅಲ್ಲಿ ಇರುವಂಥ ಎಲಿಮೆಂಟ್ಸ್ ಬರುತ್ತೆ. ಇದನ್ನ ಅವರು ಸೆಟ್ ಬಿಲ್ಡರ್ ಫಾರ್ಮ್ ಒಳಗೆ ಬರ್ತಾರೆ. ಫಸ್ಟ್ ಎಲಿಮೆಂಟ್ಸ್ ಬಿಲಾಂಗ್ಸ್ ಟು ಫಸ್ಟ್ ಸೆಟ್, ಸೆಕೆಂಡ್ ಎಲಿಮೆಂಟು ಸೆಕೆಂಡ್ ಸೆಟ್ ಅಲ್ಲಿ ಇರುತ್ತೆ ಅಂತ. ಓಕೆ, ಇಲ್ಲೊಂದಿಷ್ಟು ಪ್ರಾಪರ್ಟೀಸ್ಗಳಿದಾವೆ ಸ್ಟೂಡೆಂಟ್ಸ್. ಓಕೆ, ಇದನ್ನ ಅರ್ಥ ಮಾಡ್ಕೋಬೇಕು. ಇದು ನಾನು ಹೇಳ್ತಾ ಇದ್ದೀನಿ ಇಂಪಾರ್ಟೆಂಟ್. ಇದನ್ನ ನೀವು ಎಷ್ಟು ಪರ್ಫೆಕ್ಟ್ ಆಗಿ ಗೊತ್ತಾಗುತ್ತೆ ನೋಡಿ, ಈ ತರ ನೋಟ್ಸ್ನ ಮಾಡ್ಕೊಂತ ಹೋಗಿ ನೀವು. ಓಕೆ, ಎಲ್ಲ ರಿಸಲ್ಟ್ಸ್ಗಳನ್ನ, ಆಗ ನಿಮ್ಗೆ ಇದು ಬೆನಿಫಿಟ್ಸ್ ಆಗುತ್ತೆ. ಏನಿದೆ ನೋಡಿ, ಎ ಕ್ರಾಸ್ ಬಿ ಈಸ್ ನಾಟ್ ಈಕ್ವಲ್ಸ್ ಟು ಬಿ ಕ್ರಾಸ್ ಸಿ ಅಂದ್ರೆ ಕಮ್ಯೂಟೇಟಿವ್ ಲಾ ಇದು ಸ್ಯಾಟಿಸ್ಫೈ ಮಾಡಲ್ಲ, ಇದು ನಾನ್ ಕಮ್ಯೂಟೇಟಿವ್ ಇರುತ್ತೆ. ಅಂದ್ರೆ ಎ ಕ್ರಾಸ್ ಬಿ ಮಾಡಿದ್ದೆ ಆನ್ಸರ್ ಬಿ ಕ್ರಾಸ್ ಎ ಅಲ್ಲಿ ಇರೋಲ್ಲ, ಇದೆರಡು ರಿವರ್ಸ್ ಆಗಿರುತ್ತೆ. ಸೊ ಹಾಗೆ ಇವೆರಡು ಈಕ್ವಲ್ ಇರೋದಿಲ್ಲ, ಇದು ನೆನಪಿನಲ್ಲಿ ಇರಲಿ. ಆಮೇಲೆ ಎನ್ ಆಫ್ ಎ ಕ್ರಾಸ್ ಇದೆ, ಇವಾಗಲೇ ಹೇಳಿದೆ ನಾನು. ಎನ್ ಆಫ್ ಎ ಕ್ರಾಸ್ ಬಿ ಟು ಎನ್ ಎ ಇಂಟು ಬಿ, ಈ ತರ ನಾವು ಇನ್ನೊಂದು ರಿಸಲ್ಟ್ನ ಕನ್ಸಿಡರ್ ಮಾಡ್ತೀವಿ.
ಓಕೆ, ಟ್ವೈಸ್ ಅಂತಾನು ನಾವು ಕನ್ಸಿಡರ್ ಮಾಡ್ತೀವಿ ಎರಡು ರಿಸಲ್ಟ್ಸ್ ಈಕ್ವಲ್ ಇದ್ದಾಗ. ಓಕೆ, ಇನ್ನು ನೆಕ್ಸ್ಟ್ ನೋಡೋಣ ಈ ರಿಸಲ್ಟ್ನ ನೋಡಿ. ಸಪೋಸ್ ಎ ಇಸ್ ಎಂಟಿ ಸೆಟ್ ಇತ್ತು, ಬಿ ಇಸ್ ಕೂಡ ಎಂಟಿ ಸೆಟ್ ಇತ್ತು ಅಂದರೆ ಎ ಕ್ರಾಸ್ ಬಿನು ಆಬ್ವಿಯಸ್ಲಿ ಎಂಟಿ ಸೆಟ್ಟೇ ಇರುತ್ತೆ. 0 ಇಂಟು 0 ಮಾಡಿದಾಗ 0ನೇ ಬರೋದಲ್ವಾ. ನೆಕ್ಸ್ಟ್ ಇನ್ನು ಡಿ ಸೆಟ್ ಅಂತ ನೋಡಿ. ಇನ್ನೊಂದು ಸಾರಿ ಡಿ ಪಾಯಿಂಟ್ ಏನಿದೆಪ್ಪ ಅಂತಂದರೆ ಎ ಆ್ಯಂಡ್ ಬಿ ಆರ್ ಟೂ ನಾನ್ ಎಂಟಿ ಸೆಟ್ಸ್ ಇದ್ದಾಗ ಎನ್ ಏನಾಗುತ್ತೆ ನೋಡಿ, ಎ ಕ್ರಾಸ್ ಬಿ ಮತ್ತು ಬಿ ಕ್ರಾಸ್ ಸಿ ಹ್ಯಾವ್ ಎನ್ ಸ್ಕ್ವೇರ್ ಎಲಿಮೆಂಟ್ಸ್ ಆರ್ ಕಾಮನ್ ಅಂತ ಹೇಳ್ತಾರೆ. ಎರಡು ನಾನ್ ಎಂಟಿ ಸೆಟ್ ಇದ್ದು ಅಗೇನ್ ಹೇಳ್ತಾರೆ ಎನ್ ಎಲಿಮೆಂಟ್ಸ್ ಕಾಮನ್ ಆಗಿತ್ತು ಅಂದರೆ ಎ ಎಲ್ ಬಿ ಅಲ್ಲಿ ಇರುವಂಥದ್ದು. ಫಾರ್ ಎಕ್ಸಾಂಪಲ್ ನೋಡಿ 1 2 3 ಇದೆ ಅಂತ ಅನ್ಕೊಳ್ಳಿ, ಇಲ್ಲಿ ಬಿ ಅಲ್ಲಿ ನೋಡಿ 1 2 4 ಇದೆ ಅಂತ ಅನ್ಕೊಳ್ಳಿ. ಇದರಲ್ಲಿ ಎರಡು ಎಲಿಮೆಂಟ್ಸ್ ಕಾಮನ್ ಇದಾವೆ. ಓಕೆ, ಇವಾಗ ನಾವು ಎ ಕ್ರಾಸ್ ಬಿ ನ ಫೈಂಡ್ ಮಾಡಿದ್ವಿ ಅಂತ ಅನ್ಕೊಳ್ಳಿ. ಇವಾಗ ಇದರಲ್ಲಿ ಎಷ್ಟು ಕಾಮನ್ ಫ್ಯಾಕ್ಟರ್ಸ್ ಬರ್ಬೋದು ಅಂತ ಇರೋದು ಪಾಯಿಂಟ್ ಇದು. ಸೊ ಇವಾಗ ನೋಡಿ 1,1 ಬರೀತೀರಾ, ಅಗೇನ್ 1,2 ಬರೀತೀರಾ, 1,4 ಬರೀತೀರಾ. ಅದಾದ್ಮೇಲೆ ಏನ್ ಮಾಡ್ತೀರಾ 2,1 ಬರೀತೀರಾ, 2,2 ಬರೀತೀರಾ, ಅಗೇನ್ 2,4 ಈ ತರ ಬರೀತಾ ಹೋಗ್ತಿರಲ್ವಾ. ಅಗೇನ್ 3,1 ಇದರಲ್ಲಿ ಕಾಮನ್ ಆಗುವಂತ ಎಲಿಮೆಂಟ್ಸ್ಗಳು ಅವು ಎಷ್ಟಾಗಿರುತ್ತಪ್ಪ ಅಂದ್ರೆ ಅವು ಎನ್ ಸ್ಕ್ವೇರ್ ಆಗಿರುತ್ತೆ ಸ್ಟೂಡೆಂಟ್ಸ್. ಯಾವುದು ಎ ಕ್ರಾಸ್ ಬಿ ಮತ್ತೆ ಬಿ ಕ್ರಾಸ್ ಎ ಅಲ್ಲಿ ಎ ಕ್ರಾಸ್ ಬಿ ಮೊದಲಿಗೆ ಬರೀಬಹುದು, ಅದಾದ್ಮೇಲೆ ಬಿ ಕ್ರಾಸ್ ಎ ಬರೆಯೋದು ಅಂದ್ರೆ ರಿವರ್ಸ್ ಮಾಡಿ ಇದನ್ನ ಮೊದಲಿಂದ ಇದಕ್ಕೆ ಮಾಡೋದು. ಅವಾಗ ಎಷ್ಟು ಕಾಮನ್ ಆಗುತ್ತೆ ಅಂದ್ರೆ ಎನ್ ಸ್ಕ್ವೇರ್. ಇಲ್ಲಿ 2 ಇದ್ರೆ 2 ಸ್ಕ್ವೇರ್, 4 ಎಲಿಮೆಂಟ್ಸ್ಗಳು ಕಾಮನ್ ಆಗುತ್ತೆ ಈ ಎರಡರಲ್ಲಿ. ಓಕೆ, ಇದು ಒಂದು ಫಾರ್ಮುಲಾ ನಿಮ್ಗೆ ನೆನಪಲ್ಲಿ ಇರಲಿ. ಅಗೇನ್ ಎ ಕ್ರಾಸ್ ಬಿ ಯೂನಿಯನ್ ಸಿ ಇತ್ತಂದ್ರೆ ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಕೂಡ ಬರೀಬಹುದು. ಇವೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಡಿಸ್ಟ್ರಿಬ್ಯೂಟ್, ಇದು ನಾನು ಹೇಳಲ್ಲ. ಅರ್ಥ ಆಗ್ತಾ ಇದೆ ಅಲ್ವಾ. ಸೊ ನೆಕ್ಸ್ಟ್ ಪಾಯಿಂಟ್ ಬರೋಣ, ಡೊಮೇನ್ ಕೋಡೊಮೇನ್ ಆಫ್ ಅ ರಿಲೇಷನ್ ಅಂತ. ಸೊ ಇದನ್ನು ನಾವು ರಿಲೇಷನ್ ಒಂದು ಡೆಫಿನೇಷನ್ ನೋಡ್ಕೊಂಡು ಅಲ್ಲಿ ಹೋಗ್ಬೇಕು. ಎಸ್, ಸೊ ಇದಾದ್ಮೇಲೆ ಬರುವಂಥದ್ದು ಏನಪ್ಪಾ ಅಂದ್ರೆ ರಿಲೇಷನ್ ಅಂತ ಬರುತ್ತೆ. ಸೊ ಯಾವುದಕ್ಕೆ ನಾವು ರಿಲೇಷನ್ ಅಂತ ಕರಿತೀವಿ? ರಿಲೇಷನ್ ಅಂದ್ರೆ ಬಹಳ ಸಿಂಪಲ್, ಇದೇನಾಗಿರ್ಬೇಕು ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ ಆಗಿರ್ಬೇಕು ಸ್ಟೂಡೆಂಟ್ಸ್. ಓಕೆ, ಸೊ ಇವಾಗಲೇ ಕಾರ್ಟೇಶಿಯನ್ ಪ್ರೊಡಕ್ಷನ್ ಅಂತಂದ್ರೆ ಏನು ಗೊತ್ತು ಮಾಡ್ಕೊಡ್ವಿ. ಆರ್ ಅನ್ನೋದು ಏನಾಗಿರ್ಬೇಕು ಕಾರ್ಟೇಶಿಯನ್ ಪ್ರಾಡಕ್ಟ್ ಆಫ್ ಎ ಕ್ರಾಸ್ ಬಿ ಆಗಿರ್ಬೇಕು. ಸೊ ಕಾರ್ಟೇಶಿಯನ್ ಪ್ರಾಡಕ್ಟ್ ಆಫ್ ಎ ಕ್ರಾಸ್ ಬಿ ಅಂತಂದ್ರೆ ಯಾವ ತರ, ಇವಾಗ ಒಂದು ಯಾವುದೇ ಒಂದು ಎರಡು ಸೆಟ್ ನ ನಾನು ಇವಾಗಲೇ ಒಂದು ಎಕ್ಸಾಂಪಲ್ ತಗೊಂಡಿದ್ವಿ. ಓಕೆ, ಇದರಲ್ಲಿ ಬರುವಂತ ಕೆಲವೊಂದು ರಿಸಲ್ಟ್ಸ್ ಗಳನ್ನ ನಾವು ತಗೊಂಡ್ವಿ ಅಂತಂದ್ರೆ ಅದು 1,1 1,2 ಈ ತರ ತಗೊಂಡ್ವಿ ಅಂದ್ರೆ ಅದು ರಿಲೇಷನ್ ಆಗಿರುತ್ತೆ, ಅಂದ್ರೆ ಸಬ್ಸೆಟ್ ಆಗಿರ್ಬೇಕು. ಅದಕ್ಕೆ ನಾವೇನಂತ ಕರಿತೀವಿ ರಿಲೇಷನ್ ಅಂತ ಕರಿತೀವಿ. ಓಕೆ, ಸೊ ಇದರಲ್ಲಿ ಡೊಮೇನ್ ಏನಾಗಿರತ್ತಪ್ಪ ಅಂದ್ರೆ ಫಸ್ಟ್ ಎಲಿಮೆಂಟ್ಸ್ ಎಲ್ಲಾನು ನಾವು ಡೊಮೇನ್ ಅಂತ ಕರಿತೀವಿ. ಸೆಕೆಂಡ್ ಎಲಿಮೆಂಟ್ಸ್ ಎಲ್ಲಾನು ಇದು ಆರ್ಡರ್ ಪೇರ್ ಅಲ್ಲಿ ಇರುವಂತದ್ದು ಆಯ್ತಾ. ಫಸ್ಟ್ ಪೇರ್ ಎಲ್ಲಾನು ರಿಲೇಷನ್ ಇರುವಂತ ಆರ್ಡರ್ ಪೇರ್ ಎಲ್ಲಾನು ಫಸ್ಟ್ ಎಲಿಮೆಂಟ್ಸ್ಗಳು ಡೊಮೇನ್ ಆಗಿರುತ್ತೆ, ಸೆಕೆಂಡ್ ಎಲಿಮೆಂಟ್ಸ್ಗಳು ಏನಾಗಿರುತ್ತೆ ರೇಂಜ್ ಆಗಿರುತ್ತೆ. ಕಂಪ್ಲೀಟ್ ಬಿ ಸೆಟ್ ಏನಾಗಿರುತ್ತೆ ನೋಡಿ ಸೆಕೆಂಡ್ ಸೆಟ್ ಅದು ಕೋಡೊಮೇನ್ ಆಗಿರುತ್ತೆ. ಕರೆಕ್ಟಾ? ಸೊ ಇದೆಲ್ಲ ನಿಮ್ಗೆ ಗೊತ್ತಿರುವಂತ ರಿಸಲ್ಟ್ಸ್ಗಳಾಗಿರುತ್ತೆ. ನೆಕ್ಸ್ಟ್ ನಾನು ಫಾಸ್ಟ್ ಆಗಿ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗ್ತಾ ಇದ್ದೀನಿ ಇವಾಗ. ನೆಕ್ಸ್ಟ್ ಏನಿದೆ ನೋಡಿ ರಿಲೇಷನ್, ಇದರಲ್ಲಿ ಏನಿದೆ ಎ ಅಂಡ್ ಬಿ ಆರ್ ಎಲಿಮೆಂಟ್ಸ್ ಇತ್ತಂದ್ರೆ ಅದರ ರಿಸಲ್ಟ್ಸ್ m into n ಆಗಿರುತ್ತೆ. ಅಂದ್ರೆ ದ ಎ ಕ್ರಾಸ್ ಬಿ ಕಂಟೆಂಟ್ಸ್ m and n ಎಲಿಮೆಂಟ್ಸ್ ಇತ್ತಂದ್ರೆ ದ ಟೋಟಲ್ ನಂಬರ್ ಆಫ್ ರಿಲೇಷನ್ಸ್ ಫ್ರಮ್ ಎ ಟು ಬಿ ಇದ್ದಾಗ 2n into m ಅಂತ. n into m ಅಂದ್ರೆ 2n of a into n of b ಎಷ್ಟು ಎಲಿಮೆಂಟ್ಸ್ ಇರುತ್ತೆ ನೋಡಿ ಅಷ್ಟು ಸಬ್ಸೆಟ್ ರಿಲೇಷನ್ಸ್ಗಳನ್ನ ನಾವು ಮಾಡ್ಬೋದು, ಟೋಟಲ್ ನಂಬರ್ ಆಫ್ ರಿಲೇಷನ್ಸ್. ಇದಾದ್ಮೇಲೆ ಬರೋದು ಫಂಕ್ಷನ್. ಫಂಕ್ಷನ್ ಅಂದ್ರೆ ಐ ಥಿಂಕ್ ನಿಮ್ಗೆ ಗೊತ್ತಿದೆ ಏನಪ್ಪಾ ಅಂತಂದ್ರೆ ಇಲ್ಲಿ ಮೇನ್ ನೀವು ತಿಳ್ಕೊಳ್ಬೇಕಾಗಿರೋದು ಫಂಕ್ಷನ್ ಅಲ್ಲಿ ಏನಪ್ಪಾ ಅಂತಂದ್ರೆ a relation from a to b is said to be a function if every ಇಲ್ಲಿದೆ ನೋಡಿ ಈ ಪಾಯಿಂಟ್ ಬಹಳ ಇಂಪಾರ್ಟೆಂಟ್. ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ ಹ್ಯಾಸ್ ಒನ್ ಆ್ಯಂಡ್ ಓನ್ಲಿ ಒನ್ ಇಮೇಜ್ ಇನ್ ಸೆಟ್ ಬಿ ಅಂತ ಹೇಳ್ತಾರೆ. ಇಲ್ಲಿರುವಂಥದ್ದು ಪ್ರತಿಯೊಂದಕ್ಕೂ ಒಂದೊಂದು ರಿಲೇಷನ್ ಇರಬೇಕು ಅಂತ ಹೇಳ್ತಾರೆ. ಅಂದ್ರೆ ಎಗೆ ಒಂದ್ ಜೊತೆನೇ ಒಂದು ಕನೆಕ್ಷನ್ ಇರಬೇಕು, 2 ಜೊತೆನೇ ಇರಬೇಕು. ಒಂದ್ ಯಾವ್ದಾರ ಮಿಸ್ ಆದ್ರೆ ಅದು ಫಂಕ್ಷನ್ ಆಗಲ್ಲ. ಓಕೆ, ಸೊ 1 ಎ ಬಿ ಜೊತೆ ಇದೆ, 2 ಎ ಜೊತೆ ಇದೆ, 3 1 ಸಿ ಜೊತೆ ಇದೆ, ಈ ತರ ಕನೆಕ್ಷನ್ ಇದೆ. ಬಟ್ ಇಲ್ಲಿ ನಾನು ಎರಡೆರಡು ಕನೆಕ್ಷನ್ ಹೋಗಬಾರ್ದು, ಒನ್ ಆ್ಯಂಡ್ ಓನ್ಲಿ ಒನ್ ಅಂತ ಹೇಳ್ತಾರೆ. ಅದಕ್ಕೆ ಮಾತ್ರ ನಾವು ಫಂಕ್ಷನ್ ಅಂತ ಕರಿತೀವಿ. ಎಫ್ ಯಾವ್ದಾರ ಡಿಫೈನ್ ಮಾಡ್ತೀವಿ, ಎಫ್ ಈಸ್ ಎ ಟು ಬಿ ಅಂತ ಹೇಳಿ, ಎಫ್ ಆಫ್ ಎಕ್ಸ್ ಅಂತ. ಇದರಲ್ಲಿ ಡೊಮೇನ್ ಏನಾಗಿದೆ, ಡೊಮೇನ್ ಯಾವಾಗ್ಲೂ ಇಲ್ಲೇನಾಗಿರುತ್ತೆ ಸೆಟ್ ಎ, ಕಂಪ್ಲೀಟ್ಲಿ ಸೆಟ್ ಏನಾಗಿರುತ್ತೆ. ಯಾಕಂದ್ರೆ ಕಂಪಲ್ಸರಿ ಎಲ್ಲಾನು ಇದ್ದಾಗ ಮಾತ್ರ ನಾವು ಫಂಕ್ಷನ್ ಅಂತ ಕರಿತೀವಲ್ವಾ. ಸೊ ಹಾಗಾಗಿ ಇನ್ನು ರೇಂಜ್ ಅಂದ್ರೆ ಯಾವೆಲ್ಲ ಕನೆಕ್ಷನ್ ಬಂದಿದೆ. ಫಂಕ್ಷನ್ ಅಲ್ಲಿ ಡೊಮೇನ್ ಅನ್ನು ನಾವು ಡಿಸೈಡ್ ಮಾಡ್ಬೇಕಂದ್ರೆ ಯಾವಾಗಲೂ ಫಸ್ಟ್ ಫಂಕ್ಷನ್ ಏನಾಗಿರುತ್ತೆ, ಇದು ಫಸ್ಟ್ ಸೆಟ್ ಡೊಮೇನ್ ಆಗಿರುತ್ತೆ. ಇದು ಏನಾಗಿರುತ್ತೆ ಅಂದ್ರೆ ಕೋ ಡೊಮೇನ್ ಆಗಿರುತ್ತೆ, ರೇಂಜ್ ಆಗಿರಲ್ಲ, ಅರ್ಥ ಮಾಡ್ಕೊಳ್ಳಿ. ಓಕೆ, ಕೋಡೊಮೇನ್ ಅಂದ್ರೆ ಕಂಪ್ಲೀಟ್ ಸೆಕೆಂಡ್ ಸೆಟ್ ಇರುತ್ತೆ. ಇದಾದ್ಮೇಲೆ ಕೆಲವೊಂದಿಷ್ಟು ಟೈಪ್ಸ್ ಆಫ್ ಫಂಕ್ಷನ್ಸ್ ನಾವು ಸ್ಟಡಿ ಮಾಡ್ತೀವಿ. ಕರೆಕ್ಟಾ? ಸೊ ಯಾವೆಲ್ಲ ಅಂದ್ರೆ ಐಡೆಂಟಿಟಿ ಫಂಕ್ಷನ್ ಅಂತ ಫಸ್ಟ್ ಕರಿತೀವಿ. ಅಂದ್ರೆ ಯಾವ್ದಕ್ಕೆ ನಾವು ಐಡೆಂಟಿಟಿ ಫಂಕ್ಷನ್ ಅಂತ ಕರಿತೀವಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಇದ್ರೆ ಅದಕ್ಕೆ ನಾವು ಐಡೆಂಟಿಟಿ ಫಂಕ್ಷನ್. ಅಂದ್ರೆ ಎಕ್ಸ್ ಈಕ್ವಲ್ಸ್ ಟು ವೈ. ಆಬ್ವಿಯಸ್ಲಿ ಡೊಮೇನ್ ರೇಂಜ್ ಕೂಡ ಈಕ್ವಲ್ ಆಗಲೇಬೇಕು. ಸೊ ಗ್ರಾಫ್ ಈ ತರ ಬರುತ್ತೆ. ಓಕೆ, ಈ ಡೊಮೇನ್ ರೇಂಜ್ ಕೂಡ ಇಂಪಾರ್ಟೆಂಟ್, ನೆನ್ಪಿನಲ್ಲಿ ಇಟ್ಕೊಳ್ಳಿ. ಅದಾದ್ಮೇಲೆ ಕಾನ್ಸ್ಟೆಂಟ್ ಫಂಕ್ಷನ್ ಯಾವ್ದು ಕರಿತೀವಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಸಿ ಅಂತ ಇದಕ್ಕೆ ಕಾನ್ಸ್ಟೆಂಟ್ ಫಂಕ್ಷನ್ ಅಂತ ಕರಿತೀವಿ. ಇಲ್ಲಿ ಡೊಮೇನ್ ಏನಾಗಿರುತ್ತೆ ಆರ್ ಇರುತ್ತೆ, ಬಟ್ ರೇಂಜ್ ಏನಾಗಿರುತ್ತಪ್ಪ ಅಂದ್ರೆ ನೀವು ಏನ್ ತಗೊಂಡಿರ್ತೀರ ನೋಡಿ ಕಾನ್ಸ್ಟೆಂಟ್ ಅದು ಆಗಿರುತ್ತೆ.
ಓಕೆ, ಇಲ್ಲಿ 2 ತಗೊಂಡ್ವಿ ಅಂದ್ರೆ ಇದು ಈ ತರ ಸ್ಟ್ರೇಟ್ ಲೈನ್, -2 ತಗೊಂಡ್ರೆ ಕೆಳಗಡೆ ಬರುತ್ತೆ. ಇನ್ನು ನೆಕ್ಸ್ಟ್ ಬರೋದು ಯಾವ್ದಪ್ಪ ಅಂದ್ರೆ ಪೊಲಿನಾಮಿಯಲ್ ಫಂಕ್ಷನ್. ಸೊ ಇದು ಪೂರ ಫಂಕ್ಷನ್ ಗೆ ಪೊಲಿನಾಮಿಯಲ್ ಫಂಕ್ಷನ್ ಅಂತ ಕರಿತೀವಿ. ಇದರಲ್ಲೇ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಗಳು ಬರುತ್ತೆ, ಕ್ಯೂಬಿಕ್ ಇಕ್ವೇಷನ್ಸ್ ಗಳು ಬರುತ್ತೆ, ಲೀನಿಯರ್ ಫಂಕ್ಷನ್ಸ್ ಗಳು ಬರುತ್ತೆ, ಎಲ್ಲ ಮಿಕ್ಸ್ ಇರೋದೇ ಪೊಲಿನಾಮಿಯಲ್ ಫಂಕ್ಷನ್. ರ್ಯಾಷನಲ್ ಫಂಕ್ಷನ್ ಅಂದ್ರೆ P/Q ಫಾರ್ಮೆಟ್ ಒಳಗೆ ಇರಬೇಕು ಅಂತ ಫಂಕ್ಷನ್ ಗೆ ನಾವು ರ್ಯಾಷನಲ್ ಫಂಕ್ಷನ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಓಕೆ, ಇವೆಲ್ಲನೂ ಆಲ್ರೆಡಿ ನೀವು ಸ್ಟಡಿ ಮಾಡಿದ್ರೆ ಇಲ್ಲಿಂದ ಇಂಪಾರ್ಟೆಂಟ್ ಇದೆ ನೋಡಿ. ಮಾಡ್ಯುಲಸ್ ಫಂಕ್ಷನ್, ಯಾವುದಕ್ಕೆ ನಾವು ಮಾಡ್ಯುಲಸ್ ಫಂಕ್ಷನ್ ಅಂತ ಕರಿತೀವಿ? f(x) = mod of x. ನೆಗೆಟಿವ್ ಹಾಕಿದ್ರೆ ಪಾಸಿಟಿವ್ ಆನ್ಸರ್ ಬರುತ್ತೆ, ಪಾಸಿಟಿವ್ ಇದ್ರೆ ಪಾಸಿಟಿವ್ನೇ ಇರುತ್ತೆ ಅಂತ, ಕರೆಕ್ಟ್ ಅಲ್ವಾ? ಸೊ ಈ ಎಲ್ಲ ರಿಸಲ್ಟ್ಸ್ಗಳು ಫಂಕ್ಷನ್ ಡೆಫಿನಿಷನ್ ಆಗಿರುತ್ತೆ. ಇಲ್ಲಿ ಡೊಮೈನ್ ಬಹಳ ಇಂಪಾರ್ಟೆಂಟ್, ಡೊಮೈನ್ ಅಂಡ್ ರೇಂಜ್. ಡೊಮೈನ್ ಆರ್ ಆಗಿರುತ್ತೆ, ರೇಂಜ್ ಏನಾಗಿರುತ್ತಪ್ಪ ಅಂದ್ರೆ ಪಾಸಿಟಿವ್ ರಿಯಲ್ ನಂಬರ್, ಅಂದ್ರೆ 0 ಇಂದ ಹಿಡಿದು ಇನ್ಫಿನಿಟಿ ವರೆಗೂ. ಸೊ ಇದ್ರ ಡಯಾಗ್ರಾಮ್ ಈ ತರ ಬರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಬರೋದು ಸಿಗ್ನಮ್ ಫಂಕ್ಷನ್. ಸಿಗ್ನಮ್ ಫಂಕ್ಷನ್ ಅಂದ್ರೆ -1 f(-1) ಇದು -1 ಇದ್ದಾಗ ಇಲ್ಲಿರುತ್ತೆ, ಗ್ರೇಟರ್ ದ್ಯಾನ್ ಇದ್ದಾಗ 1 ಇರುತ್ತೆ, 0. ಇದು ಕೂಡ ಸಿಗ್ನಮ್ ಫಂಕ್ಷನ್ ಆಗುತ್ತೆ ಸ್ಟೂಡೆಂಟ್ಸ್. ಕೆಲವು ಜನಕ್ಕೆ ಇದು ಗೊತ್ತಿರೋದಿಲ್ಲ. ಯಾವ ತರ ಅಂದ್ರೆ f(x) = mod of x / x ಅಂತ ತಗೋತಾರೆ. ಸೊ ಇದನ್ನ ಯಾವ ತರ ಡಿಫೈನ್ ಮಾಡ್ಬೇಕಪ್ಪ ಅಂದ್ರೆ, ಇವಾಗ ನಾವು x ಲೆಸ್ ದ್ಯಾನ್ ತಗೊಂಡೆ ಮಾಡ್ಯುಲಸ್ ಫಂಕ್ಷನ್ ಪ್ರಕಾರ <0 ಇದ್ದಾಗ ಏನಾಗಿರುತ್ತೆ, ಇದು ನೆಗೆಟಿವ್ ಇರುತ್ತಾ, ಅಂದ್ರೆ -x / x ಆಗುತ್ತೆ. ಎರಡು ಕ್ಯಾನ್ಸಲ್ ಆದ್ರೆ ಉಳಿತೇನೆ ಆನ್ಸರ್ -1 ಬರುತ್ತಲ್ವಾ. ಸೊ -1 ಯಾವಾಗ ಲೆಸ್ ದ್ಯಾನ್ ಇದ್ದಾಗ. ಗ್ರೇಟರ್ ದ್ಯಾನ್ = 0, ಗ್ರೇಟರ್ ದ್ಯಾನ್ 0 ತಗೊಂಡಾಗ ಏನಾಗುತ್ತೆ, ಪಾಸಿಟಿವ್ x ಬರುತ್ತೆ, ಅವಾಗ +x ಇರುತ್ತೆ. ಎರಡು ಕ್ಯಾನ್ಸಲ್ ಆದ್ರೆ ಉಳಿಯುತ್ತೇನು, 1 ಇದೆ. 0 ಇದ್ದಾಗ ಅಂದ್ರೆ ಆಬ್ವಿಯಸ್ಲಿ 0 ಇದ್ದೇ ಇರುತ್ತೆ. ಹಾಗಾಗಿ ಇದನ್ನ ನಾವು ಡಿಫೈನ್ ಮಾಡ್ಕೊಂತೀವಿ, ಇದು ಬರೆದ್ರು ಕೂಡ ನಡೆಯುತ್ತೆ. ಸೊ ಇದು ರಿಸಲ್ಟ್ ಡೊಮೈನ್ ರೇಂಜ್. ರೇಂಜ್ ಏನಾಗಿರುತ್ತೆ, -1, 0, 1 ಇದೇ ಆನ್ಸರ್ ಬರುತ್ತೆ, ಇದು ಬಿಟ್ಟು ಬೇರೆ ಯಾವ ಬರಲ್ಲ. ಇನ್ನು ಗ್ರೇಟೆಸ್ಟ್ ಇಂಟಿಜರ್ ಅಂದ್ರೆ ನಿಮ್ಗೆ ಗೊತ್ತಿದೆ, <= ವ್ಯಾಲ್ಯೂನ ತಗೊಳ್ಳೋದು. ಇದರಲ್ಲಿ ಡೊಮೈನ್ ಆರ್ ಆಗಿರುತ್ತೆ, ರೇಂಜ್ z ಆಗಿರುತ್ತೆ. ಓಕೆ, ಸೊ ಲೀನಿಯರ್ ಫಂಕ್ಷನ್ ಏನು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ. ಇದಿಷ್ಟು ನಿಮಗೆ ಗೊತ್ತಿರಬೇಕಾಗಿರುವಂಥ ಪಾಯಿಂಟ್ಸ್ಗಳಾಗಿದ್ದಾವೆ. ಸೊ ಆಲ್ಮೋಸ್ಟ್ ಆಲ್ ನಾನು ಮ್ಯಾಕ್ಸಿಮಮ್ ಸ್ವಲ್ಪ ಫಾಸ್ಟ್ ಆಗಿನೇ ಹೇಳಿದ್ದೀನಿ. ನಿಮ್ಗೆ ಆಲ್ರೆಡಿ ಇದು ಗೊತ್ತಿದೆ, ಈಸಿ ಕಾನ್ಸೆಪ್ಟ್ಗಳಿದ್ದಾವೆ ಅಂತ ನಾನು ಸ್ವಲ್ಪ ಫಾಸ್ಟ್ ಆಗಿ ಹೇಳಿದ್ದೀನಿ. ಇದೊಂದು ಸ್ವಲ್ಪ ಇಂಪಾರ್ಟೆಂಟು, ನೆನಪಲ್ಲಿ ಇಟ್ಕೊಳ್ಳಿ ಸ್ಟೂಡೆಂಟ್ಸ್. ಓಕೆ, ಸೊ ಕ್ವಶನ್ಸ್ಗಳನ್ನ ಸ್ಟಾರ್ಟ್ ಮಾಡೋಣ ಅಲ್ವಾ? ಬೇರೆ ಸಬ್ಜೆಕ್ಟ್ ಕ್ಲಾಸ್ ಇಲ್ಲ, ನಾನು ಮಾಡೋದು ಬರೀ ಮ್ಯಾಥಮೆಟಿಕ್ಸ್ ಮಾತ್ರ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಫಸ್ಟ್ ಕ್ವಶನ್ಸು, ಓಕೆ, n(a) ಕೊಟ್ಟಿದ್ದಾರೆ, n(b) ಕೊಟ್ಟಿದ್ದಾರೆ, n(a × a × b) ಅಂತ ಕೇಳ್ತಾ ಇದ್ದಾರೆ. ಅಷ್ಟು ಸಿಂಪಲ್ ಇದೆ ಈ ಒಂದು ಕ್ವಶನು. ಆನ್ಸರ್ ಮಾಡಿ, ಪ್ರತಿಯೊಬ್ಬರು ಆನ್ಸರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ನಾನು ನಿಮಗೆ ಪೋಲ್ ಕೂಡ ಕೊಡ್ತಾ ಇದ್ದೀನಿ. ಕಮಾನ್ ಫ್ರೆಂಡ್ಸ್, ಪ್ರತಿಯೊಬ್ಬರು ಆನ್ಸರ್ ಮಾಡಿ. ಎಸ್, ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಆಪ್ಷನ್ ಎಗೆ ಕರೆಕ್ಟ್ ಮಾರ್ಕ್ ಮಾಡ್ತಿದ್ದಾರೆ. ಓಕೆ ಸ್ಟೂಡೆಂಟ್ಸ್, ಸೊ ನೋಡಿ 100% ಕರೆಕ್ಟು. ಆಲ್ರೆಡಿ ನಿಮ್ಮ ಫಾರ್ಮುಲಾ ಗೊತ್ತಿದೆ, ಏನಪ್ಪ ಅಂದರೆ n(a) ಇಂಟು 2 ಸತಿ a ಇದೆ, 2 ಸತಿ ಬರೀಬೇಕು. ಆಮೇಲೆ n(b) ಇದು ನಿಮ್ಮದು ಫಾರ್ಮುಲಾ ಆಗುತ್ತೆ. n(a) ಅಲ್ಲಿ ಎಷ್ಟಿದೆ, 3 ಇದೆ. again ಇಲ್ಲಿ ಕೂಡ 3 ಬರೀತೀರಾ. ಇದಾದ್ಮೇಲೆ b ಎಷ್ಟಿದೆ, 4 ಇದೆ. 3 × 3 ಎಷ್ಟಾಗುತ್ತೆ, 9 ಆಗುತ್ತೆ. 9 × 4 ಮಾಡಿದ್ರೆ 36 ಬರುತ್ತೆ. ಸೊ ಆಬ್ವಿಯಸ್ಲಿ 36 ಇಸ್ ದ ರೈಟ್ ಆನ್ಸರ್. ಈಸಿ ಇದೆ, ಈಸಿನೇ ಇರುತ್ತೆ ಫಸ್ಟ್ ಇಯರ್ದೆಲ್ಲ ಆಲ್ಮೋಸ್ಟ್ ಆಲ್ ಕ್ವಶನ್ಸು. ಓಕೆ, ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಈ ಎರಡು ಆರ್ಡರ್ ಪೇರ್ಸ್ಗಳು ಈಕ್ವಲ್ ಇದಾವೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಈ ಆರ್ಡರ್ ಪೇರ್ದ ಆನ್ಸರ್ ಏನಾಗುತ್ತೆ ಅಂತ ಕೇಳ್ತಾರೆ. ಆರ್ಡರ್ ಪೇರ್ದ ಆನ್ಸರ್ ಕೇಳ್ತಾ ಇದ್ದಾರೆ, ಸ್ವಲ್ಪ ವಿಚಾರ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ನ ಮಾಡಿ ಸ್ಟೂಡೆಂಟ್ಸ್. ಓಕೆ, ಸೊ ಫಾಸ್ಟ್ ಆಗಿ ಮಾಡ್ಲಿಕ್ಕೆ ಹೋಗಿ ಅಗೇನ್ ಮಿಸ್ಟೇಕ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿ ಚೆಕ್ ಮಾಡಿ ಆನ್ಸರ್ ಮಾಡಿ. ಪೋಲ್ ಬರ್ತಾ ಇದೆಯಲ್ಲ ಫ್ರೆಂಡ್ಸ್, ಚೆಕ್ ಮಾಡಿ. ಬರೀ XY ವ್ಯಾಲ್ಯೂ ಫೈಂಡ್ ಮಾಡೋದಿಲ್ಲ ಇಲ್ಲಿ. X ವ್ಯಾಲ್ಯೂ Y ವ್ಯಾಲ್ಯೂ ಫೈಂಡ್ ಮಾಡಿ, ನೆಕ್ಸ್ಟ್ ಒಂದು ಆರ್ಡರ್ ಪೇರ್ ಕೊಟ್ಟಾರಲ್ಲ ಅದರಲ್ಲಿ ಫಿಲ್ಅಪ್ ಮಾಡಿದ್ಮೇಲೆ ಆ ಆನ್ಸರ್ನ ನೀವು ಇಲ್ಲಿ ಬರೀಬೇಕು. ಓಕೆ,
ಎಸ್, ಯಾರೆಲ್ಲ ಹೊಸದಾಗಿ ಜಾಯ್ನ್ ಆಗಿದ್ರೆ ಒಂದ್ಸತಿ ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಎಸ್, ಎ ಆರ್ ಬಿ ಆರ್ ಸಿ ಆರ್ ಡಿ. ಎಸ್, ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸು ಆಪ್ಷನ್ ಎಗೇನೆ ಮಾರ್ಕ್ ಮಾಡಿದ್ದಾರೆ. ಸೊ ನೋಡೋಣ ಯಾವ್ದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ ಅಂತ. ಸೊ ಇದನ್ನ ಎಂಡ್ ಮಾಡೋಣ. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ಇಲ್ಲಿ ಏನಾಗಿದೆಯಪ್ಪ ಅಂದರೆ ಫಸ್ಟಿಗೆ ನೀವು ಎರಡು ತೊಗೊಂಡು ಎಕ್ಸ್ ವ್ಯಾಲ್ಯೂ ಮಾಡ್ತೀರಾ, ಅಂದರೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ಗಳು ಈಕ್ವಲ್ ಆಗಿರುತ್ತೆ. ಅಂದರೆ ಎಕ್ಸ್ ಪ್ಲಸ್ 3 = 1 ಬರೀತೀರಾ. ಎಕ್ಸ್ = 3 ಕಡೆ ಹೋದರೆ ಏನಾಗಿಬಿಡುತ್ತೆ, 1 - 3 ಆಗುತ್ತೆ. ಎಕ್ಸ್ = -2 ಬಂತು. ಅದೇ ಥರನಾಗಿ ಈ ಎರಡು ರಿಸಲ್ಟ್ನ ಕಂಪೇರ್ ಮಾಡ್ತೀರಾ. 4 - y = 7. ಮೈನಸ್ y ಈ ಕಡೆ ತೊಗೊಳ್ಳಿ ಅಥವಾ 4ನ ಈ ಕಡೆ ತೊಗೊಳ್ಳಿ. 7 - 4 ಮಾಡ್ತೀರಾ. 7 - 4 ಮಾಡಿದಾಗ ನಿಮಗೆ ಆನ್ಸರ್ ಏನು ಬರುತ್ತೆ, 3 ಬರುತ್ತೆ. ಬಟ್ ಇಲ್ಲಿ ನಮಗೆ ಏನು ಬೇಕಾಗಿರೋದು, ನೆಗೆಟಿವ್ ಮಲ್ಟಿಪ್ಲೈ ಮಾಡಿದ್ರೆ y ವ್ಯಾಲ್ಯೂ ಬಂತು. ಸೊ ಇವಾಗ ಇದು ನಮ್ಮದು ಕ್ವಶನ್ ಅಲ್ಲ. ಕ್ವಶನ್ ಏನು ಕೇಳಿದರೆ ಇಲ್ಲಿದೆ, ಇದರಲ್ಲಿ ನಾವು ಎಕ್ಸ್ ವ್ಯಾಲ್ಯೂ ಮತ್ತು y ವ್ಯಾಲ್ಯೂನ ಫಿಲಪ್ ಮಾಡಬೇಕು. ಇದನ್ನೇ ಜಾಸ್ತಿ ಸ್ಟೂಡೆಂಟ್ಸ್ ನೀವು ಮಾಡಿಲ್ಲ. -2 ಫಿಲಪ್ ಮಾಡ್ತೀರಾ ಎಕ್ಸ್ ಜಾಗದಲ್ಲಿ, ಇಲ್ಲ ಆಲ್ರೆಡಿ -3 ಇತ್ತು. ಅಗೇನ್ y ಜಾಗದಲ್ಲಿ ಏನಿದೆ, -3 ಇದೆ. ಸೊ ಮೈನಸ್ ಮೈನಸ್ ಪ್ಲಸ್ ಆಗಿ ಇದೆಷ್ಟಾಗುತ್ತೆ, -5 ಆಗುತ್ತೆ. 4 - 3 ಮಾಡಿದಾಗ 1 ಬರುತ್ತೆ. ಅಂದರೆ -5, 1 ಎಲ್ಲಿದೆ, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಎಕ್ಸಾಮ್ ಸ್ಟೂಡೆಂಟ್ಸ್ ಆಪ್ಷನ್ ಎಗೆ ಮಾರ್ಕ್ ಮಾಡ್ತಾರೆ, ಇನ್ನೂ ಕೂಡ ಆಪ್ಷನ್ ಎಗೇನೆ ಮೆಸೇಜ್ ಮಾಡ್ತಾ ಇದ್ದೀರಾ, ಅದು ರಾಂಗ್ ಆನ್ಸರ್ ಆಗಿರುತ್ತೆ ಸ್ಟೂಡೆಂಟ್ಸ್. ಕರೆಕ್ಟ್ ಆನ್ಸರ್ ಆಗೋದು ಯಾವುದು, ಆಪ್ಷನ್ ಎ. ಎಸ್, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣವಾ. ಇದು ಕ್ಲಿಯರ್ ಆಯ್ತಾ? ಎಸ್, ನೆಕ್ಸ್ಟ್ ಒನ್. ಕ್ವಶನ್ ನಂಬರ್ 3. ಎ ಕೊಟ್ಟಿದ್ದಾರೆ, ಬಿ ಕೊಟ್ಟಿದ್ದಾರೆ, ಸಿ ಕೊಟ್ಟಿದ್ದಾರೆ. ಎ - ಸಿ ಮಾಡಬೇಕು, ಆಮೇಲೆ ಕ್ರಾಸ್ ಪ್ರಾಡಕ್ಟ್ ಮಾಡಬೇಕು ಬಿ - ಸಿ. ಇದ್ರದ್ದು ಆನ್ಸರ್ನ ನೀವು ಆನ್ಸರ್ ಮಾಡಿ. ಇದು ಈಸಿ ಇದೆ ನೋಡಿ, ಭಾಳ ಸ್ಟೂಡೆಂಟ್ ಜಲ್ದಿನೇ ಆನ್ಸರ್ನ ಕರೆಕ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಕಮಾನ್, ಆಪ್ಷನ್ ಪೋಲ್ ಬರ್ತಾ ಇದೆ ನೋಡಿ. ಓಕೆ, ಎಲ್ಲರೂ ಆನ್ಸರ್ ಮಾಡಿ ಸ್ಟೂಡೆಂಟ್ಸ್. ಓಕೆ ನೋಡಿ, ಆನ್ಸರ್ನ ನಾನು ಇವಾಗ ಡಿಸ್ಕಷನ್ ಮಾಡ್ತೇನೆ. ಎ - ಸಿ ಅಂತಂದ್ರೆ ಎ ಬಟ್ ನಾಟ್ ಸಿ. ಎ ಅಲ್ಲಿ ಇರಬೇಕು, ಸಿ ಅಲ್ಲಿ ಇರಬಾರ್ದು. ಅದನ್ನ ಮೊದಲಿಗೆ ಫೈಂಡ್ ಮಾಡ್ಕೋಬೇಕು, ಕರೆಕ್ಟಾ? ಸೊ ಎ ಅಲ್ಲಿ ಇರಬೇಕು ಅಂದ್ರೆ 1 ಇದೆ, ಇಲ್ಲಿ ಏನಿದೆ 1 ಇಲ್ಲ, ಅಂದ್ರೆ ಅದು ಬರುತ್ತೆ ಆನ್ಸರ್. ಅಂದ್ರೆ ಇದು ಫಸ್ಟ್ ಎ - ಸಿ ಮಾಡ್ಕೊಳ್ತಾ ಇದ್ದೀನಿ ನಾನು. ಅದಾದ್ಮೇಲೆ ಕ್ರಾಸ್ ಪ್ರಾಡಕ್ಟ್ ವಿತ್ ಬಿ - ಸಿ ಮಾಡೋಣ. ಓಕೆ, ಇವಾಗ ಇದರಲ್ಲಿ ಫಸ್ಟ್ ಎಲಿಮೆಂಟ್ ಏನಾಯ್ತು, ಇವಾಗ 1 ಆಯ್ತು. 2 ಇಲ್ಲಿದೆ, ಇಲ್ಲಿನೂ ಇದೆ, ಅಂದ್ರೆ ಇದು ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 4 ಇದೆ, ಇಲ್ಲಿ 4 ಇದೆನಾ, ಇಲ್ಲ, ಅಂದ್ರೆ ಇದನ್ನು ನೀವು ಬರೀಬೇಕು. ಇದು ಆಯ್ತು ನಿಮ್ದು ಎ - ಸಿ. ಕ್ರಾಸ್ ಇವಾಗ ಬಿ - ಸಿ ಮಾಡೋಣ. ಇಲ್ಲಿ 2 ಇದೆ, ಇಲ್ಲಿ 2 ಇದೆ, ಕ್ಯಾನ್ಸಲ್ ಆಗುತ್ತೆ. 4 ಇದೆ, ಇಲ್ಲಿ ಇಲ್ಲ, ಅಂದ್ರೆ 4 ಬರೀತೀರಾ. 5 ಕೂಡ ಇದೆ, ಸೊ ಇದು ಕ್ಯಾನ್ಸಲ್ ಆಯ್ತು, ಬರೀ 4. ಈ ಎರಡರದ್ದು ಕ್ರಾಸ್ ಪ್ರಾಡಕ್ಟ್ ಮಾಡ್ತಾ ಹೋದ್ರೆ ಏನಾಗುತ್ತೆ, 1, 4. ಅದಾದ್ಮೇಲೆ 4, 4 ಕೂಡ ಆಗುತ್ತೆ, ಕರೆಕ್ಟಾ? ಸೊ ಇದೆಲ್ಲಿರೋದು ಆಪ್ಷನ್, ಆಪ್ಷನ್ ಬಿ ಯಲ್ಲಿದೆ. ಸೊ ಆಪ್ಷನ್ ಬಿ ಯಾರೆಲ್ಲ ಮಾರ್ಕ್ ಮಾಡಿದ್ರ ನೋಡಿ, ಅವ್ರದ್ದೆಲ್ಲಾನು ಆನ್ಸರ್ ಕರೆಕ್ಟ್ ಆಗಿರುತ್ತೆ. ಎ ಮಾಡಿದ್ರೆ ರಾಂಗ್ ಆಗಿರುತ್ತೆ ಸ್ಟೂಡೆಂಟ್ಸ್. ಅರ್ಥ ಆಯ್ತಾ? ಎಸ್, ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣವಾ. ಎಸ್, ದ ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 4. ಕ್ವಶನ್ ನಂಬರ್ 4 ನೋಡಿ ಏನಿದೆ, ಎ ಕೊಟ್ಟಿದ್ದಾರೆ, ಬಿ ಕೊಟ್ಟಿದ್ದಾರೆ. ಎ ಕ್ರಾಸ್ ಬಿ ಯೂನಿಯನ್ ಬಿ ಕ್ರಾಸ್ ಎ = ಅಂತ ಕೇಳ್ತಾರೆ. ಬಹಳ ಈಸಿಯೆಸ್ಟ್ ಇದೆ ಇದು ಕ್ವಶನ್. ಸೊ ನಾನು ಇದನ್ನ ಪೋಲ್ ಕೊಡಲ್ಲ, ಡೈರೆಕ್ಟ್ ಆಗಿ ನಿಮಗೆ ಆನ್ಸರ್ನ ಹೇಳಿ. ಎ ಕ್ರಾಸ್ ಬಿ ನ ಮಾಡ್ಕೋಬೇಕು, ಅದಾದ್ಮೇಲೆ ಬಿ ಕ್ರಾಸ್ ಎ ನ ಮಾಡ್ತೀರಾ. ಓಕೆ, ಸೊ ಎ ಕ್ರಾಸ್ ಬಿ ನ ಮಾಡಿದರೆ ಏನೇನು ಆನ್ಸರ್ ಬರುತ್ತೆ,
1 into 1 2, 1 into 3 ಬರುತ್ತೆ, ಅಗೇನ್ 2 into 1 2 into 3 ಇದು ಬರುತ್ತಾ, ಅಗೇನ್ ಬಿ ಕ್ರಾಸ್ ಸಿ ಮಾಡಿದಾಗ ರಿವರ್ಸ್ ಮಾಡಬೇಕು, 1 1, 2 ಆಗುತ್ತೆ, ಅಗೇನ್ 3, 1 3, 2 ಆಗುತ್ತೆ. ಇವೆರಡರದ್ದು ಯೂನಿಯನ್ ತಗೊಳ್ಳಿ ಅಂತ ಹೇಳಿದ್ದಾರೆ. ಯೂನಿಯನ್ ತಗೊಂಡಾಗ ಏನಾಗುತ್ತೆ, ಮಿಕ್ಸ್ ಆಗುತ್ತೆ. 1 ಇದೆ 1 1 ಬರೀತೀರಾ, ಆಲ್ರೆಡಿ ಇಲ್ಲಿ ಒಂದಿದೆ ಅಂದ್ರೆ ಕಾಮನ್ ಇದು ಒಂದೇ ಸತಿ ಬರೀತೀರಾ. 1 3 2 1 1 2 ಅಗೇನ್ 2 3 ಅಂದ್ರೆ ಎಷ್ಟು, ಇದೆಲ್ಲಾನು ಆನ್ಸರ್ ಆಗುತ್ತೆ ನೋಡಿ. 1 2 3 4 5 6 7 ಎಲಿಮೆಂಟ್ಸ್ಗಳು ಇದ್ದದ್ದು ಆನ್ಸರ್ ಕರೆಕ್ಟ್ ಆಗುತ್ತೆ. ಅದು ಎಲ್ಲಿದೆ ನೋಡಿ, ಇಲ್ಲಿ ಎಲ್ಲಾನು ಇನ್ಕಂಪ್ಲೀಟ್. 1 2 3 4 5 6 7 ಅಂದ್ರೆ ಫಸ್ಟ್ ಆಪ್ಷನ್ ಇಲ್ಲಿ ಕರೆಕ್ಟ್ ಆನ್ಸರ್ ಆಗಿದೆ. ಓಕೆನಾ? ಸೊ ಬಹಳ ಈಸಿ ಐತಿ ಕ್ವಶನ್, ಸೊ ಹಾಗಾಗಿ ನಾನು ಪೋಲ್ ಕೊಡಲಿಲ್ಲ. ಸೊ ನಾನು ಇವಾಗ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗ್ತಾ ಇದ್ದೀನಿ. ಇಲ್ಲಿದೆ ನೋಡಿ, ಇಫ್ 2 sets A and B have 99 elements in common ಅಂತ ಹೇಳ್ತಾರೆ. A and B ಅಲ್ಲಿ 99 ಎಲಿಮೆಂಟ್ಸ್ ಕಾಮನ್ ಇದೆ, ದೆನ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಕಾಮನ್ ಟು ಈಚ್ ಅದರ್ ಆಫ್ ದ A ಕ್ರಾಸ್ B ಮತ್ತೆ B ಕ್ರಾಸ್. ಇವಾಗಲೇ ನಾನು ನಿಮ್ಗೆ ಇದ್ರದ್ದು ಫಾರ್ಮುಲಾ ಕೊಟ್ಟಿದ್ದೆ. ಸೊ ಯಾರಿಗೆಲ್ಲ ನೆನಪಿದೆ ನೋಡೋಣ, ಫಾರ್ಮುಲಾ ನಿಮಗೆ ಡಿಸ್ಕಷನ್ ಮಾಡಿದೆ ಇವಾಗಲೇ ಸಿನಾಕ್ಸಿಸ್ ಹೇಳಬೇಕಾದ್ರೆ. ನೆನಪಿದ್ರೆ ಆನ್ಸರ್ ಆರಾಮಾಗಿ ನೀವು ಮಾಡ್ಬೋದು, ವಿತಿನ್ 1 ಸೆಕೆಂಡ್ ಅಲ್ಲಿ ಇದ್ರದ್ದು ಆನ್ಸರ್ನ ಹೇಳ್ಬೋದು. ನೋಡೋಣ ಯಾರೆಲ್ಲ ಆನ್ಸರ್ ಕರೆಕ್ಟ್ ಮಾಡ್ತೀರಾ ಅಂತ. ಪೋಲ್ ಬರ್ತಾ ಇದೆ ನೋಡಿ, ಆನ್ಸರ್ ಮಾಡಿ. ಪ್ರತಿಯೊಬ್ರು ವೋಟ್ ಮಾಡಿ. ಮೋರ್ ದನ್ 100 ಸ್ಟೂಡೆಂಟ್ಸ್ ಇದ್ದೀರಾ. ಮೊದಲಿಗೆ ಯಾರೆಲ್ಲ ಲೈಕ್ ಬಟನ್ ಪ್ರೆಸ್ ಮಾಡಿಲ್ಲ, ಹೊಸದಾಗಿ ಬಂದವರು ಫಸ್ಟ್ ಲೈಕ್ ಬಟನ್ ಪ್ರೆಸ್ ಮಾಡಿ, ಅದಾದ್ಮೇಲೆ ಆನ್ಸರ್ ಮಾಡಿ. ಕ್ವಶನ್ ಫ್ರೆಂಡ್ಸ್ ಫಾಸ್ಟ್. ಅಗೇನ್ ಎಷ್ಟು ಈಸಿ ಇರುತ್ತಾ ಡಿಫಿಕಲ್ಟ್ ಇರುತ್ತಾ, ಅಗೇನ್ ನಾನು ಹೇಳಿದೆಲ್ಲ ಇದೇ ಕ್ವಶನ್ ಬರುತ್ತೆ, ಇಷ್ಟೇ ಈಸಿ ಇರೋದು ಬರುತ್ತೆ ಅಂತ ಯಾರು ಹೇಳೋಕ್ಕಾಗಲ್ಲ. ಜಸ್ಟ್ ಈ ಥರ ಇರುವಂಥ ಕ್ವಶನ್ಸ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಸ್ವಲ್ಪ ಪ್ರೀವಿಯಸ್ ಇಯರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಪ್ರತಿ ವರ್ಷನೂ ಬೇರೆ ಬೇರೆನೇ ಇದೆ, ಸ್ವಲ್ಪ ಲೆವೆಲ್ ಡಿಫಿಕಲ್ಟಿ ಲೆವೆಲ್ ಇರುತ್ತೆ ಸ್ಟೂಡೆಂಟ್ಸ್. ಅದಕ್ಕೆ ನಾನು ಹೇಳೋದು ಕಾನ್ಸೆಪ್ಟ್ ಮೇಲೆ ಬಹಳ ಡಿಪೆಂಡ್ ಇರಿ, ಪರ್ಫೆಕ್ಟ್ ಮಾಡ್ಕೊಳ್ಳಿ ಅಂತ. ಓಕೆ, ಅದನ್ನು ನಾಳೆ ದಿನ ನಾನು ಡಿಸ್ಕಷನ್ ಮಾಡ್ತೇನೆ. ಎಸ್, ಸೊ ಆನ್ಸರ್ ಏನಾಗಿದೆಪ್ಪ ಅಂತಂದರೆ, ಫಾರ್ಮುಲಾ ನಾನು ನಿಮಗೆ ಹೇಳಿದ್ದೆ ಏನಂತ. ಫಾರ್ಮುಲಾ ಇರೋದು n ಸ್ಕ್ವೇರ್ ಅಂತ ಹೇಳಿ, ಅಲ್ಲ ಟೂ ರೇಸ್ ಟು n ಅಂತ ಹೇಳಿ. ಕರೆಕ್ಟಾ? ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಡಿಸ್ಕಷನ್ ಮಾಡುವಾಗ ಈ ಒಂದು ಪಾಯಿಂಟ್ನ ನಾನು ನಿಮಗೆ ಹೇಳಿದ್ದೆ. ಓಕೆ, ಇಲ್ಲಿದೆ, ಇಲ್ಲಿಲ್ಲ, ಎಲ್ಲಾಯ್ತು ಅದು. ಓಕೆ, ಓಕೆ ಇಲ್ಲಿದೆ ನೋಡಿ ಸ್ಟೂಡೆಂಟ್ಸ್, n ಸ್ಕ್ವೇರ್ ಅಂತ ನಾನು ಹೇಳಿದ್ದೆ. ಕರೆಕ್ಟಾ? ಈ ಫಾರ್ಮುಲಾನ ನಾವಿಲ್ಲಿ ಅಪ್ಲೈ ಮಾಡಬೇಕು. n ಎಷ್ಟು ಎಲಿಮೆಂಟ್ಸ್ ಕಾಮನ್ ಇದೆ ಅದ್ರದ್ದು ಸ್ಕ್ವೇರ್ ತಗೋಬೇಕು ಅಂತ ಹೇಳಿ. ಕರೆಕ್ಟ್ ಅಲ್ವಾ? ಸೊ ಇವಾಗ ನಮ್ಗೆ ಇಲ್ಲಿ ಎಷ್ಟು ಕಾಮನ್ ಫ್ಯಾಕ್ಟರ್ ಕಾಣಿಸ್ತಾ ಇದಾವೆ, ಕಾಮನ್ ಎಲಿಮೆಂಟ್ಸ್ಗಳು 99 ಕಾಮನ್ ಇದಾವೆ ಅಂತ ಹೇಳ್ತಾರೆ. ಅಂದರೆ 99 ಸ್ಕ್ವೇರ್ ಆಗುತ್ತೆ. ಅಂದರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟು. 2n ಅಲ್ಲ, n ಸ್ಕ್ವೇರ್ ಅದೇ. ಯಾರೆಲ್ಲ ಆಪ್ಷನ್ ಬಿ ಅಂತ ಮಾಡಿದ್ರು ನೋಡಿ, ಅವ್ರದ್ದೆಲ್ಲಾನು ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 6ಗೆ ಹೋಗೋಣ. ಓಕೆ, ಇದಕ್ಕೆ ಆನ್ಸರ್ ಮಾಡಿ. ಸಪೋಸ್ ದ್ಯಾಟ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಅ ಸೆಟ್ ಎ ಈಸ್ p, the number of elements in a set B is q, and the number of elements in A cross B is 7 ಅಂತ ಹೇಳ್ತಾರೆ. ಈಗ p ಸ್ಕ್ವೇರ್ ಪ್ಲಸ್ q ಸ್ಕ್ವೇರ್ ಮಾಡಿದ್ರೆ ಏನು ಆನ್ಸರ್ ಬರುತ್ತೆ ಅನ್ನೋದನ್ನ ನೀವು ಫೈಂಡ್ ಮಾಡಬೇಕು. ಓಕೆ, ಇದನ್ನ ಆನ್ಸರ್ ಮಾಡಿ. ಎಷ್ಟು ಈಸಿ ಇದೆ ಅನ್ಸುತ್ತೆ, ಗೊತ್ತಾಗುತ್ತೆ. ಆನ್ಸರ್ ಮಾಡಿ ಸ್ಟೂಡೆಂಟ್ಸ್. ಚೆಕ್ ಮಾಡೋಣ ಎಷ್ಟು ಜನ ಇದನ್ನ ಕರೆಕ್ಟ್ ಮಾಡ್ತೀರಾ ಅಂತ. ಬರಲಿಲ್ಲ ಅಂದ್ರೆ ನಾನು ನಿಮ್ಗೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಎನ್ ಆಫ್ ಎದು ಪಿ ಅಂತ ತಗೊಂಡಿದ್ದಾರೆ, ಕ್ಯೂ ತಗೊಂಡಿದ್ದಾರೆ, ಎರಡು ಅನ್ನೋನ್ ವ್ಯಾಲ್ಯೂಸ್ ಇರುತ್ತೆ. ಬಟ್ ಎ ಕ್ರಾಸ್ ಬಿ ಅಲ್ಲಿ 7 ಎಲಿಮೆಂಟ್ಸ್ ಇರ್ಬೇಕಂತ ಹೇಳ್ತಾರೆ. ಅಂದ್ರೆ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಮಾಡಿದ್ರೆ ಎಷ್ಟು ಆನ್ಸರ್ ಬರಬಹುದು, ಅದನ್ನ ಸ್ವಲ್ಪ ಗೆಸ್ ಮಾಡಿ ಆನ್ಸರ್ ಮಾಡಿ. ಕಮ್ ಆನ್ ಫ್ರೆಂಡ್ಸ್. ಆಪ್ಷನ್ ಬಿ ಅಂತ ಮೆಸೇಜ್ ಮಾಡ್ತಿದ್ದೀರಾ. ಬಿಗೆ ಕೂಡ ಜಾಸ್ತಿ ಸ್ಟೂಡೆಂಟ್ಸ್ ಮೆಸೇಜ್ ಮಾಡಿದ್ರೆ ವೆರಿ ಗುಡ್, 100% ಕರೆಕ್ಟ್ ಆನ್ಸರ್ ಆಗುತ್ತೆ. 7 ಇದೆ. ನಾವು ಮೇನ್ ಟಾರ್ಗೆಟ್ ಮಾಡಬೇಕು ಎನ್ ಆಫ್ ಎ ಕ್ರಾಸ್ ಬಿಗೆ.
ಇದರಲ್ಲಿ 7 ಎಲಿಮೆಂಟ್ಸ್ ಇದೆ ಅಂತ ಹೇಳ್ತಾರೆ. ಅಂದ್ರೆ ಎನ್ ಆಫ್ ಎ ಕ್ರಾಸ್ ಬಿ ಆನ್ಸರ್ ಏನಾಗುತ್ತೆ, ಎನ್ ಆಫ್ ಎ ಇಂಟು ಎನ್ ಆಫ್ ಬಿ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಇದು ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ ಪಿ ಅಂಡ್ ಕ್ಯೂ ಅಂತ ಹೇಳಿ. ಪಿ ಕ್ಯೂ ಮಾಡಿದಾಗ 7 ಆನ್ಸರ್ ಬರಬೇಕು. ಅಂದ್ರೆ ಎರಡು ಏನಾಗ್ಬೋದು ಪಾಸಿಬಿಲಿಟೀಸ್ 1 ಇಂಟು 7 ಆದ್ರೂ ಆಗ್ಬೋದು, ಅಥವಾ 7 ಇಂಟು 1, ಇದು ಎರಡೇ ಚಾನ್ಸಸ್ ಇದೆ. ಓಕೆ, ಪಿ ವ್ಯಾಲ್ಯೂ ಆಗ್ಲಿಕ್ಕೆ ಚಾನ್ಸಸ್ 1 ಆಗ್ಬೇಕಿಲ್ಲ 7 ಆಗ್ಬೇಕು, ಕ್ಯೂ ಕೂಡ 7 ಆಗ್ಬೇಕಿಲ್ಲ 1 ಆಗ್ಬೇಕು. ಕರೆಕ್ಟಾ? ಸೊ ಇವಾಗ ಅವ್ರ ಕ್ವಶನ್ ಏನ್ ಕೇಳಿದ್ರೆ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್. ಪಿ ಸ್ಕ್ವೇರ್ ಅಂತಂದ್ರೆ ನಾವು ಸಪೋಸ್ 1 ತಗೊಂಡಿನಿ ಅಂತ ಅನ್ಕೊಳ್ಳಿ, 1 ಸ್ಕ್ವೇರ್ ಆಗುತ್ತೆ. ಅಗೇನ್ 7 ತಗೋತಾರೆ, 7 ಸ್ಕ್ವೇರ್ ಮಾಡಿದಾಗ ಏನಾಗುತ್ತೆ 49 ಆಗುತ್ತೆ. 49 ಪ್ಲಸ್ 1 ಅಂದ್ರೆ ಏನಾಗುತ್ತೆ 50 ಆಗುತ್ತೆ. ನೀವೇನ್ ಮಾಡ್ತೀರಾ 49 ಮಾರ್ಕ್ ಮಾಡ್ತೀರಾ, ಇದೇನಾಗ್ಬಿಡುತ್ತೆ ರಾಂಗ್ ಆಗುತ್ತೆ. ಕರೆಕ್ಟ್ ಆಗುವಂತ ಆನ್ಸರ್ ಯಾವ್ದಾಗುತ್ತೆ, ಆಪ್ಷನ್ ಸಿ ಆಗುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ನಾನು ಹೇಳ್ತಾ ಇದ್ದೀನಿ ಸ್ವಲ್ಪ ವಿಚಾರ ಮಾಡಿ ಆನ್ಸರ್ ಮಾಡಬೇಕಾಗತ್ತೆ. ಸಿಗೆ ನೋಡಿ ಜಸ್ಟ್ ಎಷ್ಟು ಜನ ಔಟ್ ಮಾಡಿದಾರಾ, ಜಸ್ಟ್ 6 ಮೆಂಬರ್ಸ್ ಮಾತ್ರ ಔಟ್ ಮಾಡಿದಾರ, 6%. ಓಕೆನಾ? ಸೊ ಕ್ವಶನ್ ಎಷ್ಟು ಈಸಿ ಇದೆ ಸರ್, ಈಸಿ ಇದೆ ಅಂದ್ಕೊಂತಿರಲ್ಲ, ಅಷ್ಟೇ ಅದರಲ್ಲಿ ಏನಾದರೂ ಒಂದು ಟ್ವಿಸ್ಟ್ ಇದ್ದೇ ಇರುತ್ತೆ ಸ್ಟೂಡೆಂಟ್ಸ್, ಅದನ್ನ ಅರ್ಥ ಮಾಡ್ಕೋಬೇಕು. ಓಕೆ, ಪೂರಾ ಈಸಿ ಕೇಳೋಕೆ ಅವರು ಅಷ್ಟೊಂದು ಈಸಿ ಕೊಡೋಕೆ ಸಾಧ್ಯ ಇರೋದಿಲ್ಲ. ಓಕೆ, ಸ್ವಲ್ಪ ನೀವು ಅದರಲ್ಲಿ ಕಾಮನ್ ಸೆನ್ಸ್ನ ಜಾಸ್ತಿ ಯೂಸ್ ಮಾಡ್ಕೊಂಡು ಚೆಕ್ ಮಾಡಿದ್ರೆ ಆರಾಮಾಗಿ ಆನ್ಸರ್ ಸಿಗುತ್ತೆ. ಓಕೆ, ಎ ಕ್ರಾಸ್ ಎ ಅಲ್ಲಿ 7 ಇದೆ, 1 ಇಂಟು 7 ಆದ್ರೆ ಆಗಬೇಕು, 7 ಇಂಟು 1. ಸಪೋಸ್ ಪಿ ವ್ಯಾಲ್ಯೂನ 7 ತೊಗೊಂಡಿದ್ರೆ ಅಂದ್ರೆ 7 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಆಗುತ್ತಲ್ವಾ, 7 ಸ್ಕ್ವೇರ್ ಆನ್ಸರ್ ಎಷ್ಟಾಗುತ್ತೆ 49 ಪ್ಲಸ್ 1 ಮಾಡಿ ಹೀಗೆ ಮಾಡಿದ್ರು ಕೂಡ ಆನ್ಸರ್ 50ನೇ ಬರುತ್ತೆ. 49 ಮಾಡಲಿಕ್ಕೆ ಹೋಗಬೇಡಿ. ಅರ್ಥ ಆಯ್ತಾ? ಓಕೆ, ಯಾರೆಲ್ಲ ವೋಟ್ ಮಾಡಿದ್ರೆ ನೋಡಿ ಆಪ್ಷನ್ ಸಿ ಅಂತ 100% ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣವಾ. ಕ್ವಶನ್ ನಂಬರ್ 7. ಎಕ್ಸ್ ಅಲ್ಲಿ ಎ ಬಿ ಸಿ ಇದೆ ಅಂತ ಹೇಳ್ತಾರೆ, ವೈ ಅಲ್ಲಿ ಎಂಟಿ ಸೆಟ್ ಇದೆ. ದ ನಂಬರ್ ಆಫ್ ಆರ್ಡರ್ಸ್ ಪೇರ್ಸ್ ಇನ್ ಎಕ್ಸ್ ಕಾಮ ವೈ ಅಥವಾ ಎಕ್ಸ್ ಕ್ರಾಸ್ ವೈ. ಸಿ ವೈ 0 ಇದೆ ಅಂತ ಹೇಳ್ತಾ ಇದ್ದಾರೆ, ಅಂದ್ರೆ ಎಂಟಿ ಸೆಟ್. ಇದ್ರ ಜೊತೆ ಕ್ರಾಸ್ ಪ್ರಾಡಕ್ಟ್ ನೋಡಿದ್ರೆ ಎಂಟಿನೇ ಬರೋದಲ್ವಾ. ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಏನಾಗಿರುತ್ತೆ 0ನೇ ಆಗಿರುತ್ತೆ. ಸೊ ಇದು ಬಹಳ ಈಸಿ ಇದೆ. ಸೊ ಐ ಥಿಂಕ್ ಎಲ್ರಿಗೂ ನಿಮ್ಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ನಾನು ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗ್ತಾ ಇದ್ದೀನಿ. ಕ್ವಶನ್ ನಂಬರ್ 8. ಓಕೆ, ಇದನ್ನ ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ದ ಕಾರ್ಟೇಶಿಯನ್ ಪ್ರಾಡಕ್ಟ್ ಆಫ್ ಎ ಕ್ರಾಸ್ ಎ ಹ್ಯಾಸ್ 9 ಎಲಿಮೆಂಟ್ಸ್ ಅಂತ ಹೇಳ್ತಾರೆ. ದೆನ್ 2 ಆಫ್ ದೆಮ್ ಇಲ್ಲಿ ಕೊಟ್ಟಿದ್ದಾರೆ 2 ಸ್ಯಾಂಪಲ್ಸ್. ರಿಮೈನಿಂಗ್ ಆನ್ಸರ್ಸು ಈ ತೆಳಗಡೆ ಕೊಟ್ಟಿರುವಂಥ ಆಪ್ಷನ್ ಅಲ್ಲಿ ಯಾವುದು ಕರೆಕ್ಟ್ ಆಗುತ್ತೆ ಅಂತ ಚೆಕ್ ಮಾಡಬೇಕು. 2 ಸ್ಯಾಂಪಲ್ ಕೊಟ್ಟಾರೆ, ಆ ಸ್ಯಾಂಪಲ್ನ ಯೂಸ್ ಮಾಡಿಕೊಂಡು ಸೆಟ್ ಎ ಅಲ್ಲಿ ಏನು ಎಲಿಮೆಂಟ್ಸ್ ಇದೆ ಅಂತ ಮೊದಲಿಗೆ ಚೆಕ್ ಮಾಡ್ಕೊಳ್ಳಿ. ಅದು ಸಿಕ್ತಂದ್ರೆ ಆರಾಮಾಗಿ ಎ ಕ್ರಾಸ್ ಎನ ಬರೀಬಹುದು. ಅದು ಬರೆದ್ರೆ ಆರಾಮಾಗಿ ಉಳಿದಿರೋದನ್ನ ಸಿಗುತ್ತೆ. ಮೊದಲಿಗೆ ಸೆಟ್ ಎ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದಾವೆ ಅಂತ ಚೆಕ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಕಮ್ ಆನ್, ಫಾಸ್ಟ್. ಎ ಆರ್ ಬಿ ಆರ್ ಸಿ ಆರ್ ಡಿ ಪ್ರತಿಯೊಬ್ಬರು ವೋಟ್ ಮಾಡಿ. ಅಗೇನ್ ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರಲ್ಲ ನಿಮ್ಮ ಸಿಟಿಯಲ್ಲಿ. ಸೊ ಹಾಗಾಗಿ ಯಾವುದೇ ಕ್ವಶನ್ನ ಸ್ಕಿಪ್ ಮಾಡಿ ಬರಬೇಡಿ. ಓಕೆ, ಅದಕ್ಕೂ ಸ್ವಲ್ಪ ಆದ್ರೂ ಕಾಮನ್ ಸೆನ್ಸ್ ಇರಬೇಕು. ಸ್ಕಿಪ್ ಮಾಡೋದ್ರಿಂದ ಏನಾಗುತ್ತೆ 0 ಅಂತ ಬಿದ್ದೇ ಬೀಳತ್ತಾ. ಕರೆಕ್ಟಾ? ಅದನ್ನೇ ನೀವು ಸಾಲ್ವ್ ಮಾಡಿದ್ರೆ ಕೆಲವು ಯಾವುದೋ ಒಂದು ಆನ್ಸರ್ ಮಾರ್ಕ್ ಮಾಡಿ ಬಂದ್ರೆ ಬೈ ಚಾನ್ಸ್ ಕರೆಕ್ಟ್ ಕೂಡ ಆಗಬಹುದು. ಕರೆಕ್ಟಾ? ಎಸ್. ಆಲ್ರೆಡಿ ಇರುತ್ತೆ. ಓಕೆ, ಸೊ ನೋಡಿ ಆನ್ಸರ್ ಏನಾಗಿದೆ. ಇಲ್ಲಿ ಆಲ್ರೆಡಿ ಆಪ್ಷನ್ಸ್ಗಳಲ್ಲಿ ಕೊಟ್ಟಿದ್ದಾರೆ, ಇದನ್ನ ನೋಡಿ ಕೂಡ ನೀವು ಮಾರ್ಕ್ ಮಾಡ್ಬೋದು. ಮೊದಲಿಗೆ ಇಂಪಾರ್ಟೆಂಟ್ ಸೆಟ್ ಎ ಅಲ್ಲಿ ಏನಿದೆ ಅಂತ. ಓಕೆ, ಇವಾಗ ಅಬ್ಸರ್ವ್ ಮಾಡಿ. ಫಸ್ಟ್ ಎಲಿಮೆಂಟ್ಸ್ ಇದು ಒಂದು ನೋಡ್ತೀರಾ, ಇದೊಂದು ನೋಡ್ತೀರಾ. ಕರೆಕ್ಟಾ? ಸೊ 9 ಆಗ್ಬೇಕಂತಂದ್ರೆ ಯಾವಾಗ ಆಗುತ್ತೆ 9? 3 ಇಂಟು 3 ಮಾಡಿದಾಗೆ 9 ಆಗೋದಲ್ವಾ. ಓಕೆ, ಅಂದ್ರೆ ಸೆಟ್ ಎ ಅಲ್ಲಿ 3 ಎಲಿಮೆಂಟ್ಸ್ ಇದಾವೆ. 3 ಎಲಿಮೆಂಟ್ ನಮ್ಗೆ ಗೊತ್ತಾಗಬೇಕು. ಒಂದಂತೂ ಗೊತ್ತಾಯ್ತು -1 ಇದೆ ಅಂತ, ಇನ್ನೊಂದು 0 ಇದೆ ಅಂತ. ಅಗೇನ್ ಸೆಕೆಂಡ್ ಸೆಟ್ ಕೂಡ ಏನೇ ಆಗಿದೆ ಇರೋದ್ರಿಂದ 0 ಆಲ್ರೆಡಿ ಎಂಟ್ರಿ ಮಾಡಿದೇವೆ. ಇಲ್ಲೊಂದು ಹೊಸ ನಂಬರ್ ಸಿಕ್ಬಿಡ್ತು ನಮಗೆ 1, ಅಂದ್ರೆ ಇದಾಗಿದೆ ನಮ್ದು ಸೆಟ್ ಎ ದ ಆನ್ಸರ್. ಸೊ ಇದಕ್ಕೆ ನಾವು ಇವಾಗ ಎ ಕ್ರಾಸ್ ಎ ನ ಮಾಡ್ಕೋಬೇಕು. ಅಂದ್ರೆ -1 0 1 2 ಆನ್ಸರ್ಸ್ ಆಲ್ರೆಡಿ ಕೊಟ್ಟಿದ್ದಾರೆ. ಅಂದ್ರೆ 1 -1 -1 ಬರುತ್ತೆ. ಓಕೆ, ಅದು ಇಲ್ಲಿ ಇದನ್ನೇ ಇಲ್ಲಿನೂ ಇದೆ.
ಇದರಲ್ಲಿ ಲಾಸ್ಟಲ್ಲಿ ಕೊಟ್ಟಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಏನಿದೆ -1 -0 -1 ಎಲ್ಲಿದೆ ನೋಡಿ. ಸೊ -1 0 ಇದರಲ್ಲಿ ಇಲ್ಲ. -1 0 ಆಲ್ರೆಡಿ ಕೊಟ್ಟಿದ್ದಾರೆ, ಸಾರಿ. ಸೊ ಕೊಟ್ಟಿದ್ದಾರೆ ಅಂತಂದ್ರೆ ಇದನ್ನ ನೀವು ಸ್ಕಿಪ್ ಮಾಡ್ಬೇಕು. ರಿಮೈನಿಂಗ್ ಅಂತ ಕೇಳಿದ್ದಾರೆ, ಇದನ್ನು ಬರೆಯೋ ಹಾಗಿಲ್ಲ. ಓಕೆನಾ. ಸೊ -1 0 ಬರೆಯೋ ಹಾಗಿರಲ್ಲ. ನೆಕ್ಸ್ಟ್ -1 1 ಆಗತ್ತೆ. -1 1 ಇದರಲ್ಲಿ ಕೊಟ್ಟಿದಾರ. -1 1 ಇದರಲ್ಲಿ ಇಲ್ಲ. ಕರೆಕ್ಟಾ. ಸೊ -1 1 ಬರ್ಬೇಕು, ಯಾಕಂದ್ರೆ ಇದರಿಂದ ಇದಕ್ಕೆ ನೀವು ಮಾಡ್ತಿರಲ್ವಾ. ಸೊ -1 1 ಇದರಲ್ಲಿ ಇದೆ. ನೆಕ್ಸ್ಟ್ 0 -1 0 -1 ಇಲ್ಲಿದೆ. ಇದೇ ತರನಾಗಿ ಕೌಂಟ್ ಮಾಡ್ತಾ ಹೋಗ್ಬೇಕು. ನಮ್ಗೆ ಬೇಕಾಗಿರೋ 7 ಎಲಿಮೆಂಟ್ಸ್ ಉಳಿತಲ್ವಾ. 1 2 3 4 5ನೇ ಕೊಟ್ಟಿದ್ರೆ ಆಬ್ವಿಯಸ್ಲಿ ಇದು ರಾಂಗೇ ಇರುತ್ತೆ. ಇದರಲ್ಲಿ ಚೆಕ್ ಮಾಡಿ, ಆಬ್ವಿಯಸ್ಲಿ 7 ಇದೆ. 1 2 3 4 5 6 7. ಆದ್ರೂ ಒಂದ್ಸತಿ ಕ್ರಾಸ್ ವೈಸ್ ವೆರಿಫೈ ಮಾಡಿ ಚೆಕ್ ಮಾಡಬೇಕು. ಯಾಕಂದ್ರೆ ಇಲ್ಲಿ 3 ಇಲ್ಲಿ 3 6 ಇದೆ, ಇದು ಆಬ್ವಿಯಸ್ಲಿ ರಾಂಗ್ ಇರುತ್ತೆ. ಬಟ್ ನನ್ ಆಫ್ ದೀಸ್ ಒಂದು ಇರುತ್ತಲ್ಲ, ಇದರಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ರೆ ಸೊ ಡೈರೆಕ್ಟ್ ಆಗಿ 7 ಮಾರ್ಕ್ ಮಾಡ್ಬೋದು. ಸ್ವಲ್ಪ ಚೆಕ್ ಮಾಡಿ ಆನ್ಸರ್ಸ್ನ ಮಾಡಿ. ಅರ್ಥ ಆಯ್ತಲ್ಲ. ಎಸ್. ನೆಕ್ಸ್ಟ್ ಕ್ವಶನ್ ನಂಬರ್ 9. P ಕ್ರಾಸ್ P ಕ್ರಾಸ್ P ಅಂತಿದೆ. ಸೊ ಆಬ್ವಿಯಸ್ಲಿ ಇಲ್ಲಿ 2 ಎಲಿಮೆಂಟ್ಸ್ ಇರ್ತಾವೆ ಅಂದ್ರೆ 3 ಸತಿ ಮಾಡಿದಾಗ ಎಷ್ಟು ಬರಬೇಕು, 9 ಎಲಿಮೆಂಟ್ಸ್ಗಳು ಬರಬೇಕು. ಸೊ ಅದೆಲ್ಲಿದೆ ನೋಡಿ, 1 2 3 4 5 6 7 8 ಇದೆ. ಇಲ್ಲಿ 1 2 3 4 5 6 7. ಇಲ್ಲಿ ಒಂದ್ಸತಿ ಚೆಕ್ ಮಾಡಿ, 1 2 3 4 5 6 7 8 ಇದೆ. ಕರೆಕ್ಟಾ. ಸೊ ನಮ್ಗೆ ಬೇಕಾಗಿರೋದು 8 ರಿಸಲ್ಟ್ಸ್. 2 × 2 4 4 × 2 8. ಅಂದ್ರೆ ನಮ್ಗೆ ಇದೇ ಕರೆಕ್ಟ್ ಅಂದ್ರೆ ಇದೇ ಕರೆಕ್ಟ್ ಆಗಿರುತ್ತೆ. ಇದು ಚೆಕ್ ಮಾಡಿ, ಇಲ್ಲಿ ಎಷ್ಟಿದೆ, 1 2 3 4 5 6 7 ಇದೆ. ಸೊ ಹಾಗಾಗಿ ಇದು ರಾಂಗ್, ಇದಂದ್ರೆ ಟೋಟಲಿ ರಾಂಗು, ಇದು ರಾಂಗೇ ಆಗಿರುತ್ತೆ. ಓಕೆ, ಈಸಿ ಇದೆ ಈ ಒಂದು ಕ್ವಶನ್ ಕೂಡ. ಸೊ ಇವತ್ತಿನ ಲಾಸ್ಟ್ ಕ್ವಶನ್ ಇದೊಂದು ಡಿಸ್ಕಷನ್ ಮಾಡೋಣ. A ಕ್ರಾಸ್ B = ಇಲ್ಲಿ ಒಂದು ರಿಸಲ್ಟ್ ಕೊಟ್ಟಿದ್ದಾರೆ. A ಆ್ಯಂಡ್ B ಸೆಟ್ನ ಚೆಕ್ ಮಾಡಬೇಕು. ಸೊ ಒಂದು ಈಸಿಯೆಸ್ಟ್ ಕ್ವಶನ್ ಇದೆ ಸ್ಟೂಡೆಂಟ್ಸ್, ನೋಡೋಣ ಎಷ್ಟು ಜನ ಕರೆಕ್ಟ್ ಮಾಡ್ತೀರಾ ಅಂತ. ಎಲಿಮೆಂಟ್ಸ್ ಎಲ್ಲಾನು ಫಸ್ಟ್ ಸೆಟ್ ಇರುತ್ತೆ, A P ಮತ್ತೆ M ಇವೆಂದ್ರೆ ಎರಡು. ಫಸ್ಟ್ ಎಕ್ಸಾಂಪಲ್ ಆಯಿತು ಫಸ್ಟ್ ಸೆಟ್ದು. ಎರಡನೇ ಸೆಟ್ ಅಂದ್ರೆ ಸೆಕೆಂಡ್ ರಿಸಲ್ಟ್ ನೋಡಬೇಕು, QR. ಇಲ್ಲಿನೂ ಅದೇ ಇದೆ, QR. ಇದು ಎಲ್ಲಿದೆ, ಆಪ್ಷನ್ ಎ ಅಲ್ಲೇನೇ ಇದೆ, ಇದರಲ್ಲಿ ಇಲ್ಲ. ಎಲ್ಲ ರಾಂಗ್ ಆನ್ಸರ್ಸ್ಗಳಿದ್ದಾವೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 11 ಏನಿದೆ ನೋಡಿ, ಅಲ್ಲಿ ಕ್ವಶನ್ನ ಕಂಪ್ಲೀಟಾಗಿ ರೀಡ್ ಮಾಡಿ, ಅದಾದಮೇಲೆ ಆನ್ಸರ್ ಮಾಡಿ, ಈಸಿಯಾಗಿ ಬರುತ್ತೆ. ಓಕೆ, ಏನಿದೆ ನೋಡಿ, ಇಫ್ ಎ ಸೆಟ್ ಎ ಹ್ಯಾಸ್ 3 ಎಲಿಮೆಂಟ್ಸ್ ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ಸೆಟ್ ಬಿ ಹ್ಯಾಸ್ 3 4 5. ದೆನ್ ಫೈಂಡ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಕ್ರಾಸ್ ಬಿ ಎಷ್ಟಾಗುತ್ತೆ ಅಂತ ಹೇಳ್ತಾರೆ. ಒಂದು ಸಿಂಪಲ್ ಕ್ವಶನ್ ಇದೆ. ಕಮಾನ್ ಫ್ರೆಂಡ್, ಫಾಸ್ಟ್ ಎಲ್ಲರೂ ಆನ್ಸರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ, ಫಾಸ್ಟಾಗಿ. ಸಿಂಪಲ್ ಕ್ವಶನ್ ಕೇಳಿದ್ದಾರೆ. ಎ ಅಲ್ಲಿ ಎನ್ ಆಫ್ ಎ ಅಲ್ಲಿ ಇರುವಂಥ ಎಲಿಮೆಂಟ್ಸ್ಗಳು 3 ಇದಾವೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಎನ್ ಆಫ್ ಬಿ ಅಲ್ಲಿ ಎಷ್ಟಿದೆ ನೋಡಿ, ಅದಾದಮೇಲೆ ಎ ಕ್ರಾಸ್ ಬಿ ಅಲ್ಲಿ ಎಷ್ಟಿರುತ್ತೆ. ಒಂದು ಸಿಂಪಲ್ ಕ್ವಶನ್ ಆಗಿದೆ ಇದು. ಕಮಾನ್ ಫಾಸ್ಟ್. ಆಪ್ಷನ್ ಸಿ ಸಿಂಪಲ್ ಕ್ವಶನ್, ಆನ್ಸರ್ ಕರೆಕ್ಟ್ ಆಗಿದೆ. ಆಪ್ಷನ್ ಸಿ ಅಂತ ಮೆಸೇಜ್ ಮಾಡ್ತಾ ಇದ್ದಾರೆ. ಎಸ್, 100% ರೈಟು. ಯಾಕಂದರೆ ಎನ್ ಆಫ್ ಎ ಅಲ್ಲಿ ಆಲ್ರೆಡಿ ಅವ್ರು ಕೊಟ್ಟಿರೋದು 3 ಆ್ಯಂಡ್ ಇಲ್ಲಿ ಕೂಡ ಕೊಟ್ಟಿರೋದು 3ನೇ ಇದೆ. ಸೊ ಇವೆರಡನ್ನ ನಾವು ಮಲ್ಟಿಪ್ಲೈ ಮಾಡಿಕೊಂಡ್ರೆ ಆನ್ಸರ್ ಆಗುತ್ತೆ 3 × 3 9 ಆಗುತ್ತೆ. ಇಷ್ಟೇ, ಭಾಳ ಸಿಂಪಲ್ ಆಗಿದೆ. ಸೊ ಹಾಗಾಗಿ ನಾನು ಇದಕ್ಕೇನು ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡಲ್ಲ, ನಾನು ಫಾಸ್ಟಾಗಿ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಸೊ ಇದು ಕ್ಲಿಯರ್ ಆಗಿದೆ ಅಲ್ವಾ. ಎಸ್. ದ ನೆಕ್ಸ್ಟ್ ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12 ನೋಡಿ ಏನಿದೆ, ಲೆಟ್ ಎ = 1 2 3 ದೆನ್ ದ ಟೋಟಲ್ ನಂಬರ್ ಆಫ್ ಡಿಸ್ಟಿಂಕ್ಟ್ ರಿಲೇಷನ್ಸ್ ಅಂತ ಕೇಳ್ತಾ ಇದ್ದಾರೆ. ಕ್ಯಾನ್ ಬಿ ಡಿಫೈನ್ಡ್ ಬೈ ಓವರ್ ಎ. ಸೊ ಇಲ್ಲಿ ನೀವು ಫೈಂಡ್ ಮಾಡಬೇಕಾಗಿರೋದು ನಂಬರ್ ಆಫ್ ರಿಲೇಷನ್ಸ್, ಎಷ್ಟು ರಿಲೇಷನ್ಸ್ಗಳಾಗುತ್ತೆ ಈ ಒಂದು ಸೆಟ್ಟಲ್ಲಿ. ಎ ಸೆಟ್ ಕೊಟ್ಟಿದ್ದಾರೆ ಅಂದರೆ 1 2 3 ಇದೆ ಇಲ್ಲಿ. ಓಕೆ, ಅಂದರೆ ನೀವು ಏನು ತೊಗೋಬೇಕಂದಂಗಾಯಿತು, ಎ ಕ್ರಾಸ್ ಏನೇ ಇರುತ್ತೆ ಕಾರ್ಟೇಷನ್ ಪ್ರಾಡಕ್ಟ್. ಸೊ ಇದರಲ್ಲಿ ನೀವು ಎಷ್ಟು ನಂಬರ್ ಆಫ್ ರಿಲೇಷನ್ಸ್ಗಳನ್ನ ನೀವು ಮಾಡ್ಬೋದು ಅನ್ನೋದಿರೋದು ಇಲ್ಲಿ ಕ್ವಶನ್. ಕಮಾನ್ ಫ್ರೆಂಡ್, ಫಾಸ್ಟ್ ಆನ್ಸರ್ ಮಾಡಿ. ಭಾಳ ಸಿಂಪಲ್ ಆಗಿದೆ ಈ ಕ್ವಶನ್ ಕೂಡ. ಮೊದಲಿಗೆ ಅಬ್ಸರ್ವ್ ಮಾಡಿ ಆನ್ಸರ್ ಮಾಡಿ. ನಾನು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೆ ಸಿನಾಪ್ಸಿಸ್ ಹೇಳಬೇಕಾದ್ರೆ ನಂಬರ್ ಆಫ್ ರಿಲೇಷನ್ ಫಾರ್ಮುಲಾನ. ಸೊ ಫಾರ್ಮುಲಾ ಗೊತ್ತಿದ್ದರೆ ನೀವು ಈಸಿಯಾಗಿ ಇದನ್ನು ಸಾಲ್ವ್ ಮಾಡ್ಬೋದು. ಕಮಾನ್ ಫಾಸ್ಟ್, ಮಿಸ್ಟೇಕ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಆಪ್ಷನ್ ಸಿ ಆಗುತ್ತಾ? ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್.
ನಂಬರ್ ಆಫ್ ರಿಲೇಷನ್ಸ್ ಅಂದರೆ ಏನಾಗುತ್ತೆ ಇದರಲ್ಲಿ, ಏನು ಕೊಟ್ಟಿದ್ದಾರೆ ಮೊದಲಿಗೆ ಅಬ್ಸರ್ವ್ ಮಾಡಿ. ಫಾರ್ಮುಲಾ ಏನಿದೆ, ಎ ಇಲ್ಲಿ ಎಷ್ಟಿದ್ದಾವೆ, 3 ಎಲಿಮೆಂಟ್ಸ್ಗಳಿದ್ದಾವೆ, ಕರೆಕ್ಟಾ? ಸೊ 3 ಎಲಿಮೆಂಟ್ಸ್ಗಳಿದ್ದರೆ ಇಲ್ಲಿ ಫಾರ್ಮುಲಾಸ್ 2 ಏನಾಗುತ್ತೆ ಅದು ಇಂಪಾರ್ಟೆಂಟು. 2n ಅನ್ನೋದು ಬೇರೆ, ಇದು ನಂಬರ್ ಆಫ್ ಸಬ್ಸೆಟ್ನ ಫೈಂಡ್ ಮಾಡೋದು ರಿಸಲ್ಟ್ ಇರುತ್ತೆ. ಬಟ್ ಅವ್ರು ನಂಬರ್ ಆಫ್ ಸಬ್ಸೆಟ್ನ ಕೇಳಿಲ್ಲ ಇಲ್ಲಿ ಕೇಳಿರೋದು ನಂಬರ್ ಆಫ್ ರಿಲೇಷನ್ಸ್ ಅಂತ ಕೇಳಿರೋದು. ನಂಬರ್ ಆಫ್ ರಿಲೇಷನ್ಸ್ ಎಷ್ಟಾಗುತ್ತೆ, ಏನಿದೆ ಫಾರ್ಮುಲಾ? ಕಮಾನ್ ಫ್ರೆಂಡ್ಸ್, ಫಾಸ್ಟ್ ಆನ್ಸರ್ ಮಾಡಿ. ಈ ಸಿಂಪಲ್ ಕ್ವಶನ್ ಕೂಡ ಮಿಸ್ಟೇಕ್ ಮಾಡ್ಕೊತೀರಾ. ಇಲ್ಲಿ ನಂಬರ್ ಆಫ್ ಸಬ್ಸೆಟ್ ಕೇಳಿದರೆ ಅದು ಫಸ್ಟ್ ಚಾಪ್ಟರಲ್ಲಿ ಸೆಟ್ ಸರಿಯಲ್ಲಿ ಆಗ್ತಿತ್ತು 2n. ಸೊ ಇದು ರಾಂಗ್ ಫಾರ್ಮುಲಾ. ನಂಬರ್ ಆಫ್ ರಿಲೇಷನ್ ಕ್ವಶನ್ ಏನಾಗುತ್ತೆ, ಡಿ ಈಸ್ ಆಲ್ಸೋ ಟೋಟಲಿ ರಾಂಗ್. ಸಿ ಈಸ್ ಆಲ್ಸೋ ರಾಂಗ್, ಡಿ ಈಸ್ ಆಲ್ಸೋ ರಾಂಗ್. ಬಿ ಅಂತೂ ಮೊದಲೇ ರಾಂಗ್ ಇದೆ. ಕರೆಕ್ಟ್ ಆಗುವಂಥ ಆಪ್ಷನ್ ಎ ಆಗುತ್ತೆ ಸ್ಟೂಡೆಂಟ್ಸ್. ಯಾಕಂದರೆ ಫಾರ್ಮುಲಾ ಏನು ಹೇಳಿದೆಯಪ್ಪ ಅಂದರೆ ಎನ್ ಆಫ್ ಎಮ್ ಇಂಟು ಎನ್ ಅಂತಿದೆ. ಎಮ್ ಅಂತಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಆ್ಯಂಡ್ ಬಿ. ಎ ಅನ್ನೋದು ಇದು ನಂಬರ್ ಆಫ್ ಎಲಿಮೆಂಟ್ಸ್ ಎ, ಇದು ನಂಬರ್ ಆಫ್ ಎಲಿಮೆಂಟ್ ಬಿ ಸೆಕೆಂಡ್ ಸೆಟ್. ಬಟ್ ಇಲ್ಲಿ ಎರಡು ಎ ಏನೇ ಆಗಿರೋದ್ರಿಂದ ಇಲ್ಲಿ 3 ಇರುತ್ತೆ, ಇಲ್ಲಿ 3 ಇರುತ್ತೆ. ಸೊ 3 × 3 9 ಆಗುತ್ತಲ್ವಾ. ಅಂದರೆ ಆನ್ಸರ್ ಏನಾಗುತ್ತೆ 2^3 × 3 ಅಂದರೆ 2^9 ಆಗುತ್ತೆ, 8 ಆಗಲ್ಲ. ಓಕೆ, ಸೊ ಇವಾಗ ಕ್ಲಿಯರ್ ಆಯಿತಾ? ಅಂದರೆ ಯಾವುದು ಆಪ್ಷನ್ ಕರೆಕ್ಟ್ ಆದಂಗೆ ಆಯಿತು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ದ ಫಾರ್ಮುಲಾ ಯಾವಾಗಲೂ ನೆನಪಿನಲ್ಲಿ ಇಟ್ಕೊಳ್ಳಿ, 2m ಇಂಟು ಎನ್. ಎಮ್ ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಫಸ್ಟ್ ಸೆಟ್, ಏನಂದರೆ ಸೆಕೆಂಡ್ ಸೆಟ್ ಎಲಿಮೆಂಟ್ಗಳು. ಇದು ನಂಬರ್ ಆಫ್ ರಿಲೇಷನ್ನ ಫೈಂಡ್ ಮಾಡುವಂಥ ಫಾರ್ಮುಲಾ. ಓಕೆ, ಸೊ ಅಂಡರ್ಸ್ಟ್ಯಾಂಡ್ ಆಗಿದ್ದರೆ ಒಂದು ಸತಿ ಎಲ್ಲರೂ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಕಮಾನ್, ಫಾಸ್ಟಾಗಿ. ಯಾರೆಲ್ಲ ಹೊಸದಾಗಿ ಜಾಯ್ನ್ ಆಗಿದ್ದರೆ ಒಂದು ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ, ಕ್ವಶನ್ ನಂಬರ್ 13. If the number of elements in a set A and B are m and n ಅಂತ ಹೇಳ್ತಾರೆ. A and B ಎಲಿಮೆಂಟ್ ಅವರೇ ಕೊಟ್ಟಿದ್ದಾರೆ, m and b ರೆಸ್ಪೆಕ್ಟಿವ್ಲಿ. ದೆನ್ ದ ನಂಬರ್ ಆಫ್ ರಿಲೇಷನ್ ಫ್ರಮ್ A to B ಎಷ್ಟಾಗುತ್ತೆ? ಇವಾಗಲೇ ನಾವು ಡಿಸ್ಕಷನ್ ಮಾಡಿದ್ವಿ. ಸೊ ನಂಬರ್ ಆಫ್ ರಿಲೇಷನ್ಸ್ ಎಷ್ಟಾಗುತ್ತೆ ಅಂತ. ಸೊ ಅದೇ ಫಾರ್ಮುಲಾನೇ ಇಲ್ಲಿರೋದು. ಇಲ್ಲಿ 2m + n ಆಗುತ್ತಾ, ಅಥವಾ 2m ಇಂಟು n ಆಗುತ್ತಾ? 2m ಪ್ಲಸ್ ಅಂತ ಇದಂತೂ ರಾಂಗ್ ಇದೆ, ಇದು ರಾಂಗ್ ಇದೆ, ಇವಂತೂ ಟೋಟಲಿ ರಾಂಗ್ ಇದೆ. ಇವೆರಡರಲ್ಲಿ ಯಾವುದಾದ್ರು ಕರೆಕ್ಟ್ ಆಗುತ್ತೆ? ಆಪ್ಷನ್ ಬಿ ಅನ್ನೋದು ರೈಟ್ ಆಗುತ್ತೆ. ಇವಾಗಲೇ ಜಸ್ಟ್ ನಾವು ಡಿಸ್ಕಷನ್ ಮಾಡಿದ್ದೀವಿ ಅಲ್ಲ ನಂಬರ್ ಆಫ್ ರಿಲೇಷನ್ ಫಾರ್ಮುಲಾ. ಸೊ ಯಾವುದಾಗಿದೆ 2m n. ಇದು ಯಾವಾಗಲೂ ನೆನಪಿನಲ್ಲಿ ಇಟ್ಕೊಂಡಿರಿ, 2m ಇಂಟು n ನಂಬರ್ ಆಫ್ ರಿಲೇಷನ್ ಫಾರ್ಮುಲಾ. ಓಕೆ, ಸೊ ಎರಡು ಸೇಮ್ ಆಗಿತ್ತು. ಸೊ ನಾನು ಹಾಗಾಗಿ ಫಾಸ್ಟಾಗಿ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗ್ತಾ ಇದ್ದೀನಿ. ಕ್ವಶನ್ ನಂಬರ್ 14 ನೋಡಿ. ಕ್ವಶನ್ ನಂಬರ್ 14 ಏನಿದೆ, ಲೆಟ್ ಎ ಬಿ ದ ಸೆಟ್ ಆಫ್ ಫಸ್ಟ್ 10 ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತಾ ಇದ್ದಾರೆ. ಸೆಟ್ ಏನು ಕೊಟ್ಟಿದ್ದಾರೆ, ಫಸ್ಟ್ 10 ನ್ಯಾಚುರಲ್ ನಂಬರ್ಸು. ಆ್ಯಂಡ್ ಆಮೇಲೆ ಏನು ಹೇಳ್ತಾರೆ, ಲೆಟ್ ಆರ್ ಬಿ ದ ರಿಲೇಷನ್ ಇನ್ ಎ ಡಿಫೈನ್ಡ್ ಬೈ, ಆರ್ ಅನ್ನೋದು ಏನು ಡಿಫೈನ್ ಮಾಡಿದ್ದಾರೆ ನೋಡಿ, x, y ಸಚ್ ದ್ಯಾಟ್ x + 2y = 10. ಓಕೆ, ಎಕ್ಸ್ ಆ್ಯಂಡ್ ವೈ ಆರ್ ಬಿಲಾಂಗ್ಸ್ ಟು ನ್ಯಾಚುರಲ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಫಾಲ್ಸ್ ಅಂತ ಹೇಳ್ತಾ ಇದ್ದಾರೆ. ಕೆಳಗಡೆ ಕೊಟ್ಟಿರೋ ಇದು ಯಾವುದು ಸ್ಟೇಟ್ಮೆಂಟು ಫಾಲ್ಸ್ ಸ್ಟೇಟ್ಮೆಂಟ್ ಆಗಿದೆ, ಅಂದರೆ ರಾಂಗ್ ಸ್ಟೇಟ್ಮೆಂಟ್ ಆಗಿದೆ ಅಂತ ಚೆಕ್ ಮಾಡಬೇಕು. ಕರೆಕ್ಟ್ ಅಲ್ಲ, ರಾಂಗ್ ಆಗಿರೋದು. ಕಮಾನ್ ಫ್ರೆಂಡ್, ಫಾಸ್ಟ್ ಆನ್ಸರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಎಷ್ಟು ಜನ ರೈಟ್ ಮಾಡ್ತೀರಾ ನೋಡೋಣ. ಕಮಾನ್ ಫಾಸ್ಟ್. ಇಲ್ಲಿ ಎ ಸೆಟ್ ಏನು ಕೊಟ್ಟಿದ್ದಾರೆ, ಫಸ್ಟ್ n ನ್ಯಾಚುರಲ್ ನಂಬರ್. ಫಸ್ಟ್ n ನ್ಯಾಚುರಲ್ ನಂಬರ್ಸ್ ಅಂದರೆ ಏನೇನು ಬರುತ್ತೆ, 1 2 3 4 5 so on up to 10 ತನಕ ಬರುತ್ತಲ್ವಾ. ಓಕೆ, ಇವೆಲ್ಲ ಸೆಟ್ಗಳಿದ್ದಾವೆ. ಸೊ ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸ್ಗಳು ಎ ಕ್ರಾಸ್ ಏನಿದೆ. ಸೊ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಓಕೆ, ಕಮಾನ್ ಫ್ರೆಂಡ್ಸ್, ಯಾವ ಆನ್ಸರ್ ಕರೆಕ್ಟ್ ಆಗುತ್ತೆ ಅಂತ ಚೆಕ್ ಮಾಡಿ ಹೇಳಿ ಫಾಸ್ಟಾಗಿ. ಎನಾ, ಬಿನಾ, ಸಿನಾ ಆರ್ ಟಿನಾ? ಕ್ವಶನ್ ಅಬ್ಸರ್ವ್ ಮಾಡಿ. ಇಲ್ಲಿ ಎಲ್ಲರೂ ಮಿಸ್ ಮಾಡೋದು ಕರೆಕ್ಟ್ ಆಗಿರೋದು ಆನ್ಸರ್ ಹುಡ್ಕೋದಲ್ಲ. ಇಲ್ಲಿ ನಾವೇನು ಹುಡುಕ್ಬೇಕಾಗಿರೋದು ರಾಂಗ್ ಆಗಿರೋಂಥ ಆನ್ಸರ್. ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಕರೆಕ್ಟ್ ಆಯಿತು ಒಂದು ಆನ್ಸರ್ ಮಾಡಿಬಿಟ್ಟು ಸಿಕ್ಬಿಡ್ತಾರೆ, ಅದೇ ರೈಟ್ ಅಲ್ಲ. ಇಲ್ಲಿ ಇರುವಂಥ ಟ್ವಿಸ್ಟ್ ನೋಡಿ ಏನಿದೆ, ಫಾಲ್ಸ್ ಆಗಿರುವಂಥ ಆನ್ಸರ್ನ ಫೈಂಡ್ ಮಾಡಬೇಕು. ಅಂದರೆ ಕೆಳಗಡೆ ಯಾವುದು ಆನ್ಸರ್ ಫಾಲ್ಸ್ ಆಗಿದೆ, ಎನಾ, ಬಿನಾ, ಸಿನಾ, ಡಿನಾ ಅಂತ. ಕಮಾನ್ ಫಾಸ್ಟ್ ಆನ್ಸರ್ ಮಾಡಿ ಎಲ್ಲರೂ ಫಾಸ್ಟಾಗಿ. ಇವಾಗ ಕಂಡೀಷನ್ ಏನಿದೆ, x + 2y ಅಂತ ಕೊಟ್ಟಿದ್ದಾರೆ, = 10 ಅಂತಿದೆ.
ಓಕೆ. ಸೊ ನೀವು ಎಕ್ಸ್ ವ್ಯಾಲ್ಯೂನ ಏನು ಫಿಲಪ್ ಮಾಡಬೇಕು, 1 ಫಿಲಪ್ ಮಾಡಿದರೆ ಏನಾಗುತ್ತೆ ನೋಡಿ, 1 ಈ ಸೈಡ್ ಹೋದರೆ -9 ಆಗುತ್ತೆ, 9/2 ಆಗುತ್ತೆ. ಸೊ ಅದು ನ್ಯಾಚುರಲ್ ನಂಬರ್ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಅಂದರೆ ಅದು ಬರೋದಿಲ್ಲ. ಅಂದರೆ 2ನ ಹಾಕ್ತೀರಾ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಸಪೋಸ್ 2 ಹಾಕಿದರೆ ಏನಾಗುತ್ತೆ ನೋಡಿ, ಇಲ್ಲಿ 10 ಆಯಿತು, ಇದು 2y ಆಗುತ್ತೆ. 2 ಈ ಸೈಡ್ ಬಂದರೆ 10 - 2 ಅಂದರೆ 8 ಆಗುತ್ತೆ. ಆಗ y ಇಸ್ ಈಕ್ವಲ್ಸ್ ಟು 4 ಆನ್ಸರ್ ಬರುತ್ತೆ. ಎಸ್, 2 ತೊಗೊಂಡಾಗ 4 ಆನ್ಸರ್ ಬರ್ತಾ ಇದೆ. ಅದೇ ಥರನಾಗಿ 3 ತೊಗೊಳ್ಳಿ, 3 ತೊಗೊಂಡ್ರೂ ಬರೋದಿಲ್ಲ, 4 ತೊಗೋಬೇಕು. 4 ತೊಗೊಂಡಾಗ 3 ಆನ್ಸರ್ ಬರುತ್ತೆ. ಓಕೆ, ಈ ರಿಸಲ್ಟ್ ಕರೆಕ್ಟ್ ಆಗ್ತಾ ಇದೆ. 4 ತೊಗೊಂಡಾಗ 3 ಬರುತ್ತೆ. 6 ತೊಗೊಳ್ಳಿ, ಆಗ y ವ್ಯಾಲ್ಯೂ 2 ಬರುತ್ತೆ. 6 ಈ ಸೈಡ್ ಹೋಗುತ್ತಾ, ಸೊ 10 - 6 ಅಂದರೆ 4 ಆಗುತ್ತೆ. 2 / 2 2 ಬರುತ್ತೆ. 4 / 2 ಅಂದರೆ. ಆಮೇಲೆ 8 ತೊಗೊಳ್ಳಿ, ಎಕ್ಸ್ ಇಸ್ ಈಕ್ವಲ್ಸ್ 8 ಹಾಕಿದರೆ ಈ ಸೈಡ್ ಬಂದರೆ 2 ಆಗುತ್ತೆ. 10 - 8 ಅಂದರೆ 2 ಬರುತ್ತೆ. 2 ಕ್ಯಾನ್ಸಲ್, ಎಕ್ಸ್ y ವ್ಯಾಲ್ಯೂ 1 ಬರುತ್ತೆ. ಅಂದರೆ ಇದು ಕರೆಕ್ಟ್ ಆಗಿರುವಂಥ ಕಂಡೀಷನ್ ಇದೆ. ಯಾವುದು ಫಾರ್ ಎಕ್ಸಾಂಪಲ್. ಬಟ್ ಇದು ನಮ್ದು ರೈಟ್ ಆನ್ಸರ್ ಅಲ್ಲ. ಅವ್ರು ಏನು ಹೇಳಿದ್ದಾರೆ, ರಾಂಗ್ ಆಗಿರುವಂಥ ಆಪ್ಷನ್ನ ಫೈಂಡ್ ಮಾಡಿ ಅಂತ. ಅಂದರೆ ಇದರಲ್ಲಿರುವಂಥ ಎಲ್ಲ ರಿಸಲ್ಟ್ ರೈಟ್ ಆನ್ಸರ್ಗಳಿದ್ದಾವೆ. ಅಂದರೆ ನೆಕ್ಸ್ಟ್ ರಿಸಲ್ಟ್ ಆಪ್ಷನ್ ಏನು ಕೊಟ್ಟರೆ ನೋಡಿ, ಬಿ ಆಪ್ಷನು ಡೊಮೇನ್ ರಿಸಲ್ಟ್. ಡೊಮೇನ್ ಆಫ್ ದಿಸ್. ಓಕೆ, ಡೊಮೇನ್ ಯಾವ ಥರ ನೋಡ್ತೀರಾ, ಆರ್ಡರ್ ಫೇರಲ್ಲಿ ಫಸ್ಟ್ ಎಲಿಮೆಂಟ್ ಎಲ್ಲಾನು ಡೊಮೇನ್ ಆಗಿರುತ್ತೆ. ಓಕೆ, 2 4 6 8 ಓಕೆ, ಇಲ್ಲಿದೇನಾ ಸೆಕೆಂಡ್ ಎಲಿಮೆಂಟ್ ಎಲ್ಲಾನು ರೇಂಜ್ ಆಗಿರುತ್ತೆ. 1 2 3 4 ಇದೆ. ಓಕೆ, ಇದನ್ನು ಕರೆಕ್ಟ್ ಇದೆ, ಇದನ್ನು ಕರೆಕ್ಟ್ ಇದೆ, ಇದನ್ನು ಕರೆಕ್ಟ್ ಇದೆ. ಅವ್ರು ಫೈಂಡ್ ಮಾಡೋದು ಫಾಲ್ಸ್ ಆಗಿರುವಂಥ ಆನ್ಸರ್ ನನ್ ಆಫ್ ದೀಸ್. ಇದು ನಿಮ್ಮದು ರೈಟ್ ಆನ್ಸರ್ ಆಗುತ್ತೆ, ಆಪ್ಷನ್ ಡಿ. ಓಕೆ, ಫಾಲ್ಸ್ ಯಾವುದೂ ಇಲ್ಲ, ಇಲ್ಲಿ ಕೊಟ್ಟಿರೋದೆಲ್ಲನೂ ಕರೆಕ್ಟ್ ಆಗೇ ಇದೆ. ಸೊ ಹಾಗಾಗಿ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಓಕೆ, ಇದು ಕ್ಲಿಯರ್ ಆಯಿತಾ? ಸೊ ಯಾರೆಲ್ಲ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ನೋಡಿ, ಅವರು ಚೇಂಜಸ್ ಮಾಡ್ಕೊಳ್ಳಿ. ಯಾವ ಆಪ್ಷನ್ ಕರೆಕ್ಟ್ ಆಗಿದೆ ಅನ್ನಂಗೆ ಆಯ್ತು ಇಲ್ಲಿ. ಆಪ್ಷನ್ ಡಿ ಅನ್ನೋದು 100% ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ದ ನೆಕ್ಸ್ಟ್ ಕ್ವಶನ್ ಈಸ್ 15th ಒನ್ ನೋಡಿ. ಎನ್ ಆಫ್ ಎ 5 ಎಲಿಮೆಂಟ್ಸ್ ಇದಾವೆ, ಎನ್ ಆಫ್ ಬಿ 7 ಎಲಿಮೆಂಟ್ ಇದೆ. ದ ನಂಬರ್ ಆಫ್ ರಿಲೇಷನ್ಸ್ ಇನ್ ಎ ಕ್ರಾಸ್ ಬಿ. ಸೊ ಇವಾಗಲೇ ಜಸ್ಟ್ ಅಗೇನ್ ನಾವು ಫಾರ್ಮುಲಾ ಸಾಲ್ವ್ ಮಾಡಿದ್ದೀವಿ, ಅದೇ ಕ್ವಶನ್ನೇ ಇರೋದಿಲ್ಲಿ. ಎನ್ ಆಫ್ ಎಮ್ ಇಂಟು ಎನ್ ಅಂತಿದೆ ಫಾರ್ಮುಲಾ, ಕರೆಕ್ಟ್ ಅಲ್ವಾ? ಸೊ ಎಮ್ ಅಂತಂದರೆ ಎಷ್ಟು ಕೊಟ್ಟಿದ್ದಾರೆ, 5 ಕೊಟ್ಟಿದ್ದಾರೆ. ಎನ್ ಅಂದರೆ ಎಷ್ಟು ಕೊಟ್ಟಿದ್ದಾರೆ, 7 ಕೊಟ್ಟಿದ್ದಾರೆ. ಸೊ ಇವೆರಡು ಮಲ್ಟಿಪ್ಲೈ ಮಾಡಿದರೆ ಎಷ್ಟು ಬರುತ್ತೆ, 7 × 5 ಅಂದರೆ 35 ಆಗುತ್ತೆ. ಕರೆಕ್ಟಾ? 2⁵35 ಅಂದರೆ ಎಲ್ಲಿದೆ ಆಪ್ಷನು, ಎ ಎಲ್ಲಿದೆ. ಸೊ ಆಪ್ಷನ್ ಎ ಏನೇ ರೈಟ್ ಆನ್ಸರ್. ಓಕೆ, ಸೊ ಇದು ಸಿಂಪಲ್ ಇತ್ತು, ನಾನು ಫಾಸ್ಟಾಗಿ ಸಾಲ್ವ್ ಮಾಡಿದ್ದೀನಿ. ಆ್ಯಂಡ್ ದ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ನಾವು. ಕ್ವಶನ್ ನಂಬರ್ 16 ಏನಿದೆ ನೋಡಿ. ಫಾರ್ಮ್ಲಿ ಕ್ವಶನ್ನ ಕಂಪ್ಲೀಟಾಗಿ ರೀಡ್ ಮಾಡಿ, ಅಬ್ಸರ್ವ್ ಮಾಡಿ. ಲೆಟ್ ಆರ್ ಬಿ ದ ರಿಲೇಷನ್ ಇನ್ ಎನ್ ಅಂತ ಹೇಳ್ತಾರೆ. ಲೆಟ್ ಆರ್ ಬಿ ದ ರಿಲೇಷನ್ ಇನ್ ಎನ್ ಡಿಫೈನ್ಡ್ ಬೈ ಆರ್ ಇಸ್ ಈಕ್ವಲ್ಸ್ ಟು ಏನು ಕೊಟ್ಟಿದ್ದಾರೆ, ಎಕ್ಸ್ y ಸಚ್ ದ್ಯಾಟ್ ಎಕ್ಸ್ + 2y ಇಸ್ ಈಕ್ವಲ್ಸ್ ಟು 8. ಓಕೆ, ದೆನ್ ರೇಂಜ್ ಆಫ್ ದಿಸ್ ಆರ್ ಅಂತ ಕೇಳ್ತಾ ಇದ್ದಾರೆ. ಓಕೆ, ಕೆಲವೊಬ್ರು ಮೆಸೇಜ್ ಮಾಡಿದ್ರೆ ಡೊಮೇನ್ನ ರೇಂಜ್ ಯಾವ ಥರ ಫೈಂಡ್ ಮಾಡೋದು ಅಂತ. ಸೊ ಇಲ್ಲಿದೆ ನೋಡಿ, ರೇಂಜ್ ಆಫ್ ದಿಸ್ ಆರ್ನ ಫೈಂಡ್ ಮಾಡಬೇಕಾಗಿರುವಂಥ ಕ್ವಶನ್. ಏನು ಕ್ವಶನ್ ಕೇಳಿದರೆ, ಕಂಡೀಷನ್ ಇರೋದು ಇದು ಮೇನ್ ಇಂಪಾರ್ಟೆಂಟು. ಎಕ್ಸ್ + 2y ಈಸ್ ಈಕ್ವಲ್ಸ್ ಟು 8 ಇದೆ. ಓಕೆ, ಈ ಕಂಡೀಷನ್ನ ಮೊದಲಿಗೆ ನಾವು ಬೆಸೆಟ್ ಬಿಲ್ಡರ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ, ಅದನ್ನು ರೋಸ್ಟರ್ ಫಾರ್ಮಿಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಈಸಿಯಾಗಿ ನಿಮಗೆ ರೇಂಜ್ ಆನ್ಸರ್ ಸಿಗ್ಬಿಡುತ್ತೆ. ಕಮಾನ್ ಫ್ರೆಂಡ್ಸ್, ಫಾಸ್ಟ್. ಸೊ ಹಾಗೆ ಯಾರೆಲ್ಲ ಹೊಸದಾಗಿ ಜಾಯ್ನ್ ಆಗಿದ್ರೆ ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಕಮಾನ್ ಫ್ರೆಂಡ್ಸ್, ಫಾಸ್ಟ್. ಆಪ್ಷನ್ ಎನಾ, ಬಿನಾ, ಸಿನಾ ಅಂತ ಚೆಕ್ ಮಾಡಿ. ಸಿಂಪಲ್ ಇದೆ ಕ್ವಶನ್. ಎಸ್, ಆಪ್ಷನ್ ಸಿ, ಬಿ ಅಂತ ಬರ್ತಾ ಇದೆ. ನೋಡೋಣ, ಚೆಕ್ ಮಾಡಿ. ಸಿ ಆಪ್ಷನ್ ಆಗೋಕ್ಕೆ ಸಾಧ್ಯ ಇದೆನಾ, ಬಿ ಆಗುತ್ತಾ, ಎ ಆಗುತ್ತಾ ಅಂತ ನೋಡೋಣ. ಮೊದಲಿಗೆ ಏನು ಕಂಡೀಷನ್ ಇದೆ, ಇದು ನಿಮ್ಮದು ಕಂಡೀಷನ್ ಇದೆ. ಆಮೇಲೆ ಏನು ಹೇಳಿದ್ದಾರೆ, ನ್ಯಾಚುರಲ್ ನಂಬರ್ ತೊಗೊಂತ ಹೇಳ್ತಾರೆ. ಅಂದರೆ ಎರಡೂ ಏನಾಗಿದ್ದಾವೆ, ಎನ್ ಕ್ರಾಸ್ ಎನ್ನೇ ಆಗಿದೆ. ಸೆಟ್ ಫಸ್ಟ್ ಸೆಟ್ ಮತ್ತು ಸೆಕೆಂಡ್ ಸೆಟ್ ಎರಡು ಏನಾಗಿರಬೇಕು, ನ್ಯಾಚುರಲ್ ನಂಬರೇ ಆಗಿರಬೇಕು. ಓಕೆ, ಇವಾಗ ಸಪೋಸ್ ನೀವು ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಅಂತ ತೊಗೊತೀರಾ ಅಂತ ಕೊಡಿ. y ಆನ್ಸರ್ ಏನು ಬರುತ್ತೆ, 1 ಈ ಕಡೆ ಹೋಗಿ ಶಿಫ್ಟ್ ಆಗುತ್ತೆ. 8 - 1 ಅಂದರೆ 7 ಆಗುತ್ತೆ. 7/2 ಬರುತ್ತೆ. ಓಕೆ, 7/2 ಬಂದರೆ ಇದು ಏನಾಗುತ್ತೆ, ನಾಟ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ ಆಗುತ್ತೆ. ಅಂದರೆ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ತೊಗೊಳ್ಳಿಕ್ಕೆ ಬರೋದಿಲ್ಲ. ಸೊ ಇದನ್ನ ಬಿಟ್ಟು ಬೇರೆ ತೊಗೋಬೇಕಾಯ್ತು ಇವಾಗ. ಓಕೆ, 1 ಬರಲಿಲ್ಲ ಅಂದರೆ 2 ತೊಗೊಳ್ಳಿ.
2 ತೊಗೊಂಡ್ರೆ ಏನಾಗುತ್ತೆ ನೋಡಿ, x = 2 ಹಾಕಿದರೆ 2y = 8 ಆಗುತ್ತೆ. ಈಗ 2y 8 2 ಈ ಸೈಡ್ ಬಂದರೆ 8 - 2 ಅಂದರೆ 6 ಆಗುತ್ತೆ. ಆ್ಯಂಡ್ y = 2 ಡಿವೈಡ್ ಬೈ 6 ಡಿವೈಡ್ ಬೈ 2 ಅಂದರೆ 3 ಬರುತ್ತೆ. ಓಕೆ, ನೀವು ಯಾವಾಗ x ವ್ಯಾಲ್ಯೂ 2 ತೊಗೊಂಡಾಗ y ವ್ಯಾಲ್ಯೂ 3 ಬರುತ್ತೆ. ಓಕೆ, ನೆಕ್ಸ್ಟು x = 3 ತೊಗೊಳ್ಳಿ. 3 + 2y = 8. ಅಗೇನ್ 2y = 8 - 3 ಅಂತಂದರೆ ಎಷ್ಟಾಗುತ್ತೆ? 5 ಬರುತ್ತೆ. ಅಗೇನ್ ಇದು ಸ್ಯಾಟಿಸ್ಫೈ ಆಗೋದಿಲ್ಲ, ಸೊ ಬರೋದಿಲ್ಲ, ಬಿಟ್ಬಿಡಿ. 3 ಬರಲಿಲ್ಲ ಅಂದರೆ ನೆಕ್ಸ್ಟ್ ಯಾವ್ದು ತೊಗೋಬೇಕು? 4ನ ತೊಗೋಬೇಕು. ಓಕೆ, x = 4 ಹಾಕಿದರೆ 4 + 2y = 8 ಆಗುತ್ತೆ. 8 - 4 ಅಂತಂದರೆ ಎಷ್ಟಾಯಿತು? 4 ಆಗುತ್ತೆ. ಅಂದರೆ y = 4 ಡಿವೈಡ್ ಬೈ 2 ಅಂದರೆ 2 ಬರುತ್ತೆ. ಅಂದರೆ 4 ತೊಗೊಂಡಾಗ 2 ಬರ್ತಾ ಇದೆ. ಇನ್ನು ನೆಕ್ಸ್ಟ್ ಏನು ತೊಗೋಬೇಕು? 4 ಆದಮೇಲೆ ಯಾವ್ದು ಬರೋದು? 5 ತೊಗೊಂಡ್ರೆ ಎಷ್ಟಾಗುತ್ತೆ? 8 - 5 ಮಾಡಿದರೆ ನಮಗೆ 3 ಬರುತ್ತೆ. ಮತ್ತೆ ಅದರ ಆನ್ಸರ್ ಮತ್ತೆ ಆಡ್ ನಂಬರ್ ಬರುತ್ತೆ, ಡಿವೈಡ್ ಆಗೋದಿಲ್ಲ. ಸೊ 6 ತೊಗೊಳ್ಳಿ. 6 x ವ್ಯಾಲ್ಯೂ 6 ಹಾಕ್ತಾ ಇದ್ದೀನಿ ನಾನು. 6 + 2y = 8 ಆಗುತ್ತೆ. ಈ 6ನ ಈ ಸೈಡ್ ಶಿಫ್ಟ್ ಮಾಡಿದರೆ 2y = 8 - 6 ಅಂದರೆ 2 ಬರುತ್ತೆ. y = 1 ಬರ್ತಾ ಇದೆ. ಅಂದರೆ 6 ತೊಗೊಂಡಾಗ 1 ಬರ್ತಾ ಇದೆ. ಓಕೆ, 7 ತೊಗೊಂಡ್ರೆ ಮತ್ತೆ ಏನು ಬರುತ್ತೆ ನೋಡಿ? 7 ತೊಗೊಂಡ್ರೆ 7 8 ಏನೇ ತೊಗೊಳ್ಳಿ, 8 ಹಾಕಿದರೆ 8 - 8 0 ಆಗಿಬಿಡುತ್ತೆ. ಸೊ 2 ಇಂದ ಡಿವೈಡ್ ಮಾಡಿ 0 ಬರುತ್ತೆ. ನ್ಯಾಚುರಲ್ ನಂಬರಲ್ಲಿ 0 ಬರೋದೇ ಇಲ್ಲ, ಸೊ ಅದು ಚಾನ್ಸಸ್ ಆಗೋದಿಲ್ಲ. 7 ಹಾಕಿದ್ರೂ ಬರೋದಿಲ್ಲ. ಅಂದರೆ ಇದಿಷ್ಟೇ ಆನ್ಸರ್ಸ್ಗಳಾಯಿತು ನಿಮ್ಮ ರೋಸ್ಟರ್ ಫಾರ್ಮ್ ಒಳಗೆ ಬರೆದ್ರೆ. ಏನೆಲ್ಲ ಇದ್ದಾವೆ ನೋಡಿ ರಿಸಲ್ಟ್ಸ್ಗಳು? 2, 3 ಇದೆ, 4, 2 ಇದೆ, 6, 1 ಇದೆ. ಸೊ ಡೊಮೇನ್ ಅಂದರೆ ಎಲ್ಲ ಫಸ್ಟ್ ಎಲಿಮೆಂಟ್ ಎಲ್ಲಾನು ಡೊಮೇನ್ ಅಂದರೆ ಫಸ್ಟ್ ಎಲಿಮೆಂಟ್ಸು. ಸೆಕೆಂಡ್ ಎಲಿಮೆಂಟ್ಸ್ಗಳನ್ನ ನಾವೇನಂತ ಕರಿತೀವಿ? ರೇಂಜ್ ಅಂತ ಕರಿತೀವಿ. ಏನಿದೆ? 1, 2, 3. ಸೊ ಅಂದರೆ ನಿಮ್ದು ಆನ್ಸರ್ ಏನಾಯಿತು? ರೇಂಜ್ 1, 2, 3 ಇದಾಗಿದೆ ನಿಮ್ಮ ರೇಂಜ್ ಆನ್ಸರ್. ಓಕೆ ಸ್ಟೂಡೆಂಟ್ಸ್, ಇದು ಅಂಡರ್ಸ್ಟ್ಯಾಂಡ್ ಆಯಿತಾ? ಅಂದರೆ ಏನಾಗಿದೆ? ಆಪ್ಷನ್ ಯಾವುದು ಆಪ್ಷನ್ ಕರೆಕ್ಟ್ ಆಗಿದೆ? ಆಪ್ಷನ್ ಬಿ. ಆಪ್ಷನ್ ಎ ಅಲ್ಲ ಸ್ಟೂಡೆಂಟ್ಸ್. ಆಪ್ಷನ್ ಎ ಅವ್ರು ಡೊಮೇನ್ ಕೇಳಿಲ್ಲ, ರೇಂಜ್ ಕೇಳಿದ್ದಾರೆ. ರೇಂಜ್ ಅಂದರೆ ಸೆಕೆಂಡ್ ಎಲಿಮೆಂಟ್ನ ನೋಡಬೇಕು ನಾವು. ಸೆಕೆಂಡ್ ಎಲಿಮೆಂಟ್ಸ್ಗಳು 3, 2, 1 ಇದೆಯಲ್ಲ, ಅಂದರೆ 1, 2, 3 ಅನ್ನೋದು ರೇಂಜ್ ಆನ್ಸರ್. ಹಾಗೆ ಆಪ್ಷನ್ ಬಿ ಅನ್ನೋದು ಇಲ್ಲಿ ರೈಟ್ ಆನ್ಸರ್ ಆಗಿರುತ್ತೆ. ಓಕೆ, ಸೊ ಇದು ಅಂಡರ್ಸ್ಟ್ಯಾಂಡ್ ಆಯಿತಾ? ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಎಲ್ಲರೂ ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಕಮಾನ್, ಯಾರೆಲ್ಲ ಹೊಸದಾಗಿ ಜಾಯ್ನ್ ಆಗಿದ್ದೀರಾ? ಆಪ್ಷನ್ ಎ ಈಸ್ ರಾಂಗ್ ಆನ್ಸರ್. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಎಸ್, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ಕ್ವಶನ್ ನಂಬರ್ 17. ಕ್ವಶನ್ ನಂಬರ್ 17 ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಸೆಟ್ ಎ ಕೊಟ್ಟಿದ್ದಾರೆ ಎಕ್ಸ್ ವೈ ಝೆಡ್, ಬಿ ಕೊಟ್ಟಿದ್ದಾರೆ ಎ ಬಿ ಸಿ ಡಿ ಅಂತ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ರಿಲೇಷನ್ ಫ್ರಮ್ ಎ ಟು ಬಿ ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ಸಿಂಪಲ್ ಕ್ವಶನ್. ಇಲ್ಲೊಂದು ರಿಲೇಷನ್ ಕೊಟ್ಟಿದ್ದಾರೆ. ರಿಲೇಷನ್ ಯಾವಾಗ ಆಗುತ್ತೆ? ಆರ್ ಈಸ್ ಅ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ ಇದ್ದರೆ ಮಾತ್ರ ರಿಲೇಷನ್ ಆಗುತ್ತೆ. ಸೊ ಇದರಲ್ಲಿ ಯಾವುದು ಸಬ್ಸೆಟ್ ಆಗಿಲ್ಲ, ಅದೇ ನಿಮ್ಮದು ಆನ್ಸರ್ ಆಗಿರುತ್ತೆ. ನಾಟ್ ಅಂತ ಹೇಳಿದ್ದಾರೆ. ಕಮಾನ್ ಫ್ರೆಂಡ್, ಚೆಕ್ ಮಾಡಿ. ಒಂದು ಸಿಂಪಲ್ ಕ್ವಶನ್ ಇದೆ ಇದು ಕೂಡ. ಇದರಲ್ಲಿ ಯಾವುದು ಸಬ್ಸೆಟ್ ಆಗಿಲ್ಲ ನೋಡಿ ಎ ಕ್ರಾಸ್ ಬಿಗೆ, ಅದೇ ನಿಮ್ಮದು ಆನ್ಸರ್. ಯಾಕಂದರೆ ಅವ್ರು ಏನು ಹೇಳಿದ್ದಾರೆ? ನಾಟ್ ರಿಲೇಷನ್ ಆಗಿರುವಂಥ ಸೆಟ್ನ ಫೈಂಡ್ ಮಾಡಬೇಕು ಅಂತ. ಇಲ್ಲಿದೆ ನೋಡಿ ನಾಟ್ ಅಂತ. ಕಮಾನ್, ಆನ್ಸರ್ ಮಾಡಿ ಫಾಸ್ಟಾಗಿ. ಪ್ರತಿಯೊಬ್ಬರು ಆನ್ಸರ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಬಾಕ್ಸಲ್ಲಿ. ಸಿಂಪಲ್ ಇದೆ ಕ್ವಶನ್. ಎಸ್, ಆಪ್ಷನ್ ಡಿ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಬಿ, ಆಪ್ಷನ್ ಡಿ, ಡಿ ಡಿ. ಜಾಸ್ತಿ ಸ್ಟೂಡೆಂಟ್ಸ್ ಆಪ್ಷನ್ ಡಿ ಅಂತ ಮೆಸೇಜ್ ಮಾಡ್ತಾ ಇದ್ದೀರಾ. ಆಪ್ಷನ್ ಡಿನಾ ಆಪ್ಷನ್ ಎನಾ ಯಾವುದು ಕರೆಕ್ಟ್ ಆಗುತ್ತೆ ಚೆಕ್ ಮಾಡಿ. ಎಸ್, ಮ್ಯಾಕ್ಸಿಮಮ್ ಆನ್ಸರ್ ಡಿ ಅಂತ ಬರ್ತಾ ಇದೆ, ಅಂದರೆ ಡಿನೇ ಆಗಿರಬಹುದು. ಚೆಕ್ ಮಾಡೋಣ. ಸೊ ಮೊದಲಿಗೆ ಆಪ್ಷನ್ ಎನ ನೋಡಿ, ಎಕ್ಸ್ ಕಮ ಎ, ಎಕ್ಸ್ ಕಮ ಸಿ. ಎಸ್, ಎಕ್ಸ್ ಕೂಡ ಇದೆ, ಏನು ಇದೆ, ಸಿನೂ ಇದೆ. ಅಂದರೆ ಇದು ರಿಸಲ್ಟ್ ಸಬ್ಸೆಟ್ ಆಗುತ್ತೆ. ಯಾವುದು ಈಗ ಕೊಟ್ಟಿರುವಂಥದ್ದು ರಿಲೇಷನ್ ಆಗಿದೆ ಇದು, ಯಾಕಂದರೆ ಇದು ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ ಇದೆ. ಇದು ಕೂಡ ಏನಾಗಿದೆ? ವಾಯ ಸಿ ಡಿ ಇದೆ. ಓಕೆ, ಇದು ಕೂಡ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ ಇದೆ. ಓಕೆ, ಜೆಡ್ ಎ ಜೆಡ್ ಡಿ. ಓಕೆ, ಇದು ಕೂಡ ಏನಾಗಿದೆ? ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ ಇದೆ. ಇಲ್ಲೇನಿದೆ ನೋಡಿ, ಜೆಡ್ ಬಿ ಇದೆ, ವಾಯ ಬಿ ಇದೆ, ಎ ಬಿ ಅನ್ನೋದು ಎ ಅನ್ನೋದು ಇಲ್ಲೇ ಇಲ್ಲ ಫಸ್ಟ್ ಸೆಟ್ಟಲ್ಲಿ. ಸೊ ಹಾಗಾಗಿ ಇದೇನಾಗುತ್ತೆ? ನಾಟ್ ಅ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ ಆಗುತ್ತೆ. ಸೊ ಹಾಗಾಗಿ ಇದು ರಿಲೇಷನ್ ಆಗೋದಿಲ್ಲ. ಅಂದರೆ ಇದೇ ನಿಮ್ಮದು ರೈಟ್ ಆನ್ಸರ್. ಅವ್ರು ಕೇಳಿರೋದು ನಾಟ್ ರಿಲೇಷನ್ ಅಂತ. ಸೊ ಇದು ಆಗೋದಿಲ್ಲ, ಇದು ನಿಮ್ಮದು ಆನ್ಸರ್. ಓಕೆ,
ಇದು ಐ ಥಿಂಕ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತೀನಿ, ಸಿಂಪಲ್ ಇತ್ತು. ದ ನೆಕ್ಸ್ಟ್ ಕ್ವಶನ್ ನಂಬರ್ 18. ಓಕೆ 18th one ನೋಡಿ. ಕ್ವಶನ್ ನಂಬರ್ 18th one ನೋಡಿ ಏನಿದೆ. ಇಫ್ A is equals to A1 A2 then B is equals to B1 B2 then the number of relation from A to B. Okay, again it is a simple question. ಸೊ ಇದೊಂದು ಫಾಸ್ಟಾಗಿ ಆನ್ಸರ್ ಮಾಡಿ. ನಂಬರ್ ಆಫ್ ರಿಲೇಷನ್ ಫಾರ್ಮುಲಾ ಏನು ಹೇಳಿದ್ದೆ ನಾನು ಅದನ್ನು ಅಬ್ಸರ್ವ್ ಮಾಡಿ ಆನ್ಸರ್ ಮಾಡಿ ಫಾಸ್ಟಾಗಿ. ಸೊ ಈ ಸತಿ ಯಾರೂ ಮಿಸ್ಟೇಕೇ ಮಾಡೋದಿಲ್ಲ ಅಂತ ಅನ್ಕೋತೀನಿ, ಯಾಕಂದರೆ ಇದು 3rd ಟೈಮ್ ಬರ್ತಾ ಇದೆ ಕ್ವಶನ್. ಸೇಮ್ ನಂಬರ್ ಆಫ್ ರಿಲೇಷನ್ಸ್ ಫಾರ್ಮುಲಾ ಆಲ್ರೆಡಿ ನಾನು ಹೇಳಿದ್ದೆ, ಅದನ್ನ ಯೂಸ್ ಮಾಡಿ ಆನ್ಸರ್ ಮಾಡಿ ಫಾಸ್ಟಾಗಿ. ಆಪ್ಷನ್ ಸಿ ಅಂತ ಮೆಸೇಜ್ ಮಾಡ್ತಾ ಇದ್ದಾರೆ, ನೋಡೋಣ. ಸೊ ಫಾರ್ಮುಲಾ ಇರೋದು m ಇಂಟು n. ಸೊ n ಮತ್ತು ಎರಡೆರಡು ಎಲಿಮೆಂಟ್ಸ್ಗಳಿದ್ದಾವೆ. ಸೊ 2 × 2 ಆಗುತ್ತೆ. 2 × 2 ಅಂದರೆ 2⁴. 2⁴ ಅಂತಂದರೆ ಎಷ್ಟಾಗುತ್ತೆ? 16 ಆಗುತ್ತೆ. ಕರೆಕ್ಟಾ? 16 ಎಸ್. ಆಪ್ಷನ್ ಸಿ ಅಂತ ಯಾರೆಲ್ಲ ಮಾಡಿದ್ದಾರೆ ನೋಡಿ ಅವ್ರದ್ದೆಲ್ಲ 100% ರೈಟ್ ಆನ್ಸರ್. ಸೊ ನಾನು ಜಾಸ್ತಿ ವೇಸ್ಟ್ ಮಾಡೋದಿಲ್ಲ ಈ ಟೈಮ್ಗೆ. ನೆಕ್ಸ್ಟ್ ಕ್ವಶನ್ ನೋಡಿ. ಎಸ್, ಕ್ವಶನ್ ನಂಬರ್ 19 ಮೊದಲಿಗೆ ಅಬ್ಸರ್ವ್ ಮಾಡಿ, ರೀಡ್ ಮಾಡಿ ಇದು ಕ್ವಶನ್ ಏನಿದೆ ಅಂತ. ಇಫ್ ಎ ರಿಲೇಷನ್ ಆರ್ ಡಿಫೈನ್ಡ್ ಫ್ರಮ್ ಸೆಟ್ ಎ ಕೊಟ್ಟಿದ್ದಾರೆ 2 3 4 5 ಅಂತ. ಆಮೇಲೆ ಬಿ ಸೆಟ್ ಕೂಡ ಕೊಟ್ಟಿದ್ದಾರೆ. ಆ್ಯಸ್ ಅ ಫಾಲೋಯಿಂಗ್ ಎಕ್ಸ್ ಕಮ ವೈ, ಆ್ಯಸ್ ಅ ಫಾಲೋಯಿಂಗ್ ಕಂಡೀಷನ್ ಏನಿದೆ ನೋಡಿ, ಎಕ್ಸ್ ಕಮ ವೈ ಇಸ್ ಬಿಲಾಂಗ್ಸ್ ಟು ಆರ್, ಎಕ್ಸ್ ಡಿವೈಡ್ಸ್ ವೈ ಅಂತ ಹೇಳ್ತಾ ಇದ್ದಾರೆ. ಎಕ್ಸ್ ಡಿವೈಡ್ಸ್ ವೈ, ಎಕ್ಸ್ಪ್ರೆಸ್ ದ ಆರ್ ಇನ್ವರ್ಸ್ ಅಂತ ಹೇಳ್ತಾ ಇದ್ದಾರೆ. ಆರ್ದು ಅಂದರೆ ಇನ್ವರ್ಸ್ ಆಫ್ ಆರ್ನ ಫೈಂಡ್ ಮಾಡಬೇಕು, ರಿಲೇಷನ್ದು ಇನ್ವರ್ಸ್ ಆಫ್ ಅ ರಿಲೇಷನ್ನ ಫೈಂಡ್ ಮಾಡಬೇಕು ಇಲ್ಲಿರೋದು ಕ್ವಶನ್. ಓಕೆ, ಮೊದಲಿಗೆ ಡೈರೆಕ್ಟಾಗಿ ಆರ್ನ ಫೈಂಡ್ ಮಾಡಿ, ಅದಾದಮೇಲೆ ರಿವರ್ಸ್ ತೊಗೊಂಡ್ರೆ ಅದೇ ನಮ್ಮದು ಇನ್ವರ್ಸ್ ಆಫ್ ಅ ರಿಲೇಷನ್ ಆಗಿರುತ್ತೆ. ಓಕೆ, ಕಮಾನ್ ಫ್ರೆಂಡ್ಸ್ ಫಾಸ್ಟ್. ಮೊದಲಿಗೆ ಎಲ್ಲರೂ ಆರ್ನ ಫೈಂಡ್ ಮಾಡಿ. ಏನಿದೆ ಕಂಡೀಷನು? ಎಕ್ಸ್ ಡಿವೈಡ್ಸ್ ವೈ. ಎಕ್ಸ್ ಡಿವೈಡ್ಸ್ ವೈ ಅಂತಂದ್ರೆ ಏನಾಗಿರುತ್ತೆ? ಎಕ್ಸ್ ಬೈ ವೈ ಆರ್ ವೈ ಬೈ ಎಕ್ಸ್, ಅದು ಮೊದಲಿಗೆ ಗೊತ್ತಿರಬೇಕು. ಕಮಾನ್ ಫಾಸ್ಟ್. ನೀವು ಆ್ಯಸ್ ಇಟ್ ಈಸ್ ಆನ್ಸರ್ಸ್ ತೊಗೊಂಡು ಅದನ್ನು ರಿವರ್ಸ್ ಮಾಡಬೇಕು, ಅವಾಗ ಮಾತ್ರ ಆನ್ಸರ್ ಕರೆಕ್ಟ್ ಆಗುತ್ತೆ. ಇಲ್ಲ ಅಂದರೆ ಇಲ್ಲೇ ನೀವು ಇದನ್ನ ರಿಸಲ್ಟ್ನ ರಿವರ್ಸ್ ತೊಗೊಂಡ್ರೆ ಅವಾಗ ಕೂಡ ಕರೆಕ್ಟ್ ಆಗೇ ಆಗುತ್ತೆ. ಕಂಡೀಷನ್ನೇ ರಿವರ್ಸ್ ಮಾಡಿದ್ರು ಕೂಡ ನಡೆಯುತ್ತೆ. ಈ ಕಂಡೀಷನ್ ಏನು ಕೊಟ್ಟಿದ್ದಾರೆ? ಎಕ್ಸ್ ಡಿವೈಡ್ಸ್ ವೈ ಅಂತಿದೆಯಲ್ಲ, ಇದನ್ನು ರಿವರ್ಸ್ ಮಾಡಿಬಿಡೋದು, ಅದನ್ನೇ ನಮ್ಮದು ಆರ್ ಇನ್ವರ್ಸ್ ಕಂಡೀಷನ್ನೇ ಆಗಿರುತ್ತೆ. ಓಕೆ, ಸೊ ಆರ್ ಇನ್ವರ್ಸ್ ಕಂಡೀಷನ್ ಏನಾಗುತ್ತಪ್ಪ? ಇದು ಆರ್ ಕಂಡೀಷನ್ ಇದೆ. ಆರ್ ಇನ್ವರ್ಸ್ ಕಂಡೀಷನ್ ಮಾಡಬೇಕಾಗಿದ್ರೆ ವೈ ಡಿವೈಡ್ಸ್ ಅಂತ ಮಾಡಿಟ್ಕೊಂಬಿಡಿ, ವೈ ಡಿವೈಡ್ಸ್ ಎಕ್ಸ್ ಅಂತ. ಸೊ ಇದು ನಿಮ್ಮದು ಕಂಡೀಷನ್ ಎದ್ರದ್ದಾಗುತ್ತಪ್ಪ ಅಂದರೆ ಆರ್ ಇನ್ವರ್ಸದ್ದು ಕಂಡೀಷನ್ ಆಗುತ್ತೆ. ಓಕೆ, ವೈ ಡಿವೈಡ್ಸ್ ಎಕ್ಸ್ ಅಂತಂದರೆ ಇದು ಏನು ಮಾಡ್ತೀರಾ? ಎಕ್ಸ್ ಡಿವೈಡ್ ಬೈ ವೈ ಆಗುತ್ತಾ ಅವ್ರು ವೈ ಡಿವೈಡ್ ಬೈ ಎಕ್ಸ್ ಆಗುತ್ತಾ? ಎಕ್ಸ್ ಡಿವೈಡ್ ಬೈ ವೈ ಆಗುತ್ತೆ ಎದ್ರದ್ದು, ಈ ರಿಸಲ್ಟ್ದು. ಓಕೆ, ಸೊ ಯಾವೆಲ್ಲ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ, ಎನ ಬಿನ ಸಿನ ಡಿನ ಅಂತ. ಎಸ್, ಜಾಸ್ತಿ ಆಪ್ಷನ್ ಎ ಬಿ ಅಂತ ಬರ್ತಾ ಇದೆ. ಆಯ್ತು ಪಿಕಾ, ಆನ್ಸರ್ ಮಾಡಿ ಫಾಸ್ಟಾಗಿ. ಬಿ, ಸಿ, ಬಿ ಸಿ ಡಿ. ಸೊ ಇದು ಯಾವಾಗಲೂ ಇಲ್ಲಿ ಫಸ್ಟ್ ಎಕ್ಸ್ ಇರುತ್ತೆ, ಇಲ್ಲಿ ವೈ ಇರುತ್ತೆ. ಓಕೆ, 6 ಡಿವೈಡ್ ಬೈ 2 ಇದು ಕರೆಕ್ಟ್ ಆಗುತ್ತಾ? 6 ಡಿವೈಡ್ ಬೈ 2 ಆಗೇ ಆಗುತ್ತೆ. 10 ಡಿವೈಡ್ ಬೈ 2, 3 ಡಿವೈಡ್ 3 ಕರೆಕ್ಟ್ ಇದೆ. ನೆಕ್ಸ್ಟ್ 6 ಡಿವೈಡ್ಸ್ 3, ಎಸ್ ಇದು ಕೂಡ ಕರೆಕ್ಟ್ ಇದೆ. 3 ಡಿವೈಡ್ಸ್ 3 ಯಾಕಂದರೆ ಫಸ್ಟ್ ಸೆಟ್ಟಲ್ಲಿ ಏನು ಇದೆ? 3 ಇದೆ, ಇದರಲ್ಲಿ 3 ಇದೆ, ಅದೇ ಸಲುವಾಗಿ ಅದು ಸ್ಯಾಟಿಸ್ಫೈ ಆಗ್ತಾ ಇದೆ. ಬಟ್ ಇದಿಷ್ಟೇ ಎಲಿಮೆಂಟ್ಸಾ? ಇದು ಬಿಟ್ಟು ಮತ್ತೆ ಬೇರೆ ಯಾವುದೋ ಎಲಿಮೆಂಟ್ಸ್ಗಳು ಇಲ್ವಾ? ಇಲ್ಲಿ ಒಂದು ರಿಸಲ್ಟ್ ಮಿಸ್ ಆಗಿದೆ ನೋಡಿ, ಯಾವ್ದು ಮಿಸ್ ಆಗಿದೆ ಅದನ್ನು ಅಬ್ಸರ್ವ್ ಮಾಡಿ. ಇಲ್ಲಿ 10 ಇದೆ ಅಲ್ವಾ? ಸೊ ವೈ ಡಿವೈಡ್ಸ್ ಎಕ್ಸ್ ತೊಗೋಬೇಕು ಇವಾಗ. ಇಲ್ಲಿ 10 ಇದೆ, ಇಲ್ಲಿ ಏನಿದೆ ನೋಡಿ ರಿಸಲ್ಟ್ ರಿವರ್ಸ್ ಹೋಗ್ಬೇಕು ಇವಾಗ. ಸೊ ಇಲ್ಲಿ 10 ಇದೆ, ಇಲ್ಲಿ ಏನಿದೆ 2 ಇದೆ, ಇದನ್ನು ತೊಗೋಬೋದಲ್ಲ, ಇದು ಡಿವೈಡ್ ಆಗುತ್ತೆ. ಕರೆಕ್ಟಾ? ಸೊ ಏನಾಗುತ್ತೆ ನೋಡಿ ಅವಾಗ ಕಂಡೀಷನು? 10 ಡಿವೈಡ್ ಬೈ 2 ಇದು ಕೂಡ ಬರುತ್ತೆ, 10 ಡಿವೈಡ್ ಬೈ 2 ಬರುತ್ತೆ, 10 ಡಿವೈಡ್ ಬೈ 5 ಬರುತ್ತೆ. ಕರೆಕ್ಟ್? 10, 2 ಕೊಟ್ಟಿದ್ದಾರೆ, ಬಟ್ 10, 5 ಮಿಸ್ ಆಗಿದೆ ಈ ಎಲಿಮೆಂಟಲ್ಲಿ. ಸೊ ಹಾಗಾಗಿ ಇದು ರಾಂಗ್ ಆಗುತ್ತೆ. ಇದರಲ್ಲಿ 10, 2 ಇದೆ, 10, 5 ಇದೆ, 3, 3 ಇದೆ, ಬಟ್ 6, 3 ಇಲ್ಲ. ಸೊ ಹಾಗಾಗಿ ಇದು ಕೂಡ ರಾಂಗ್ ಆಗುತ್ತೆ. ಇದರಲ್ಲಿ ಎಲ್ಲ ರಿಸಲ್ಟ್ಸ್ಗಳಿದೆ ಆಪ್ಷನ್ ಸಿ ಅಲ್ಲಿ ನೋಡಿ. 6 ಡಿವೈಡ್ಸ್ 2 ಇದೆ, 10 ಡಿವೈಡ್ಸ್ 2 ಇದೆ, 3, 3 ಇದೆ, 6, ಎಲ್ಲ ಎಲಿಮೆಂಟ್ಸ್ ಇದೆ. ಸೊ ಹಾಗಾಗಿ ಆಪ್ಷನ್ ಸಿ ಅಂತ ಏನೆಲ್ಲ ಮಾಡಿದ್ದಾರೆ ನೋಡಿ ಅವ್ರದ್ದೆಲ್ಲನೂ ರೈಟ್ ಆನ್ಸರ್. ಓಕೆ, ಇದು ಕ್ಲಿಯರ್ ಆಯ್ತಾ ಸ್ಟೂಡೆಂಟ್ಸ್? ಇಲ್ಲಿ ಏನಿಲ್ಲ, ಕ್ವಶನ್ನ ರಿವರ್ಸ್ ಮಾಡಿ ಇವೆರಡನ್ನ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಡ್ಬೇಕು, ಎಕ್ಸ್ ಮತ್ತು ವೈ ವ್ಯಾಲ್ಯೂ. ಓಕೆ, ಆಗ ಆನ್ಸರ್ ಸಿಗ್ಬಿಡುತ್ತೆ ನೋಡಿ.
ಎ ಕ್ರಾಸ್ ಬಿದ್ದು ಏನಾಗಿಬಿಡುತ್ತೆ ಬಿ ಕ್ರಾಸ್ ಎ. ಯಾವಾಗಲೂ ಇದು ನಿಮ್ಗೆ ಗೊತ್ತಿರಲಿ, ಎ ಟು ಬಿ ಇತ್ತು, ಎ ಕ್ರಾಸ್ ಬಿ ಇತ್ತಂದರೆ ಆಗ ಕಂಡೀಷನ್ ಏನಾಗುತ್ತೆ, ಆರ್ ಇನ್ವರ್ಸ್ ರಿಲೇಷನ್ ತಗೊಂಡ್ರೆ ಬಿ ಕ್ರಾಸ್ ಎ ಆಗಿರುತ್ತೆ. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಯ್ತಾ? ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. In the next question, if n of a is m, then the number of relations in set A are ಅಂತ ಕೇಳ್ತಾ ಇದ್ದಾರೆ. ಏನಿದೆ, n of a ಕೊಟ್ಟಿದ್ದಾರೆ ಇಲ್ಲಿ, ಒಂದು ಸೆಕೆಂಡ್, n of a is m ಅಂತ ಹೇಳ್ತಾರೆ, then the number of relation in A are ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಕ್ವಶನ್ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ. ಆಲ್ರೆಡಿ ನಾನು ಫಾರ್ಮುಲಾ ಅಂತ ಹೇಳಿದ್ದೀನಿ. ಇಲ್ಲಿ ಏನು ಕ್ವಶನ್ ಇದೆ, n of a ಎಲ್ಲಿ ಕೊಟ್ಟಿದ್ದಾರೆ m ಅಂತ, ನಂಬರ್ ಆಫ್ ರಿಲೇಷನ್ ಏನಾಗುತ್ತೆ ಇನ್ ಎ ಅಂತ ಹೇಳ್ತಾ ಇದ್ದಾರೆ. ಕಮಾನ್ ಫ್ರೆಂಡ್ಸ್, ಎಷ್ಟು ಜನ ಆನ್ಸರ್ ಮಾಡ್ತೀರಾ ನೋಡೋಣ. ನಂಬರ್ ಆಫ್ ರಿಲೇಷನ್ ಇನ್ ಎ ಅಂತಂದರೆ ಇದು ಅಂಡರ್ಸ್ಟುಡ್ ನಿಮಗೆ ಗೊತ್ತಿರಬೇಕು, ಎ ಕ್ರಾಸ್ ಎ ಇದೆ ಅಂತ ಅರ್ಥ. ಓಕೆ, ಇದರಲ್ಲಿ ಎಷ್ಟು ರಿಲೇಷನ್ಸ್ನ ನೀವು ಮಾಡ್ಬೋದು? ಕಮಾನ್ ಫಾಸ್ಟ್, ಎ ನ ಬಿ ಸಿ ಡಿ ಅಂತ ಆನ್ಸರ್ ಮಾಡಿ ಫಾಸ್ಟಾಗಿ. ಎಲ್ಲರೂ ಆನ್ಸರ್ ಮಾಡಿ ಫ್ರೆಂಡ್ಸ್, ಕಮಾನ್ ಫಾಸ್ಟ್. ಹಾಗೆ ಇನ್ನೂ ಲೈಕ್ ಬಟನ್ ಮೇಲೆ ಭಾಳ ಫ್ರೆಂಡ್ಸ್ ಪ್ರೆಸ್ ಮಾಡಿಲ್ಲ, ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. 43 ಇದೆ, 40 ಲೈಕ್ಸ್ ಆಗಬೇಕು. ಕಮಾನ್ ಫ್ರೆಂಡ್ಸ್ ಫಾಸ್ಟ್, ಪ್ರೆಸ್ ದಿ ಲೈಕ್ ಬಟನ್. ಎಸ್, ಆಪ್ಷನ್ ಸಿ ಅಂತ ಜಾಸ್ತಿ ಮಾಡ್ತಾ ಇದ್ದಾರೆ, ಆಪ್ಷನ್ ಎ ಅಂತ ಕೆಲವು ಜನ ಮಾಡಿದ್ದಾರೆ. ಸಿ ಆಪ್ಷನ್ ಎ ಅಂತೂ ಟೋಟಲಿ ರಾಂಗ್ ಆನ್ಸರ್. ಯಾಕಂದರೆ ನಮ್ಮದು ನಂಬರ್ ಆಫ್ ರಿಲೇಷನ್ ಫಾರ್ಮುಲಾ ಏನಿದೆ, ಎಮ್ ಇಂಟು ಎನ್ ಅಂತ ಇದೆ. ಎಮ್ ಅಂದರೆ ಫಸ್ಟ್ ಸೆಟ್ದ ಎಲಿಮೆಂಟು, ಎನ್ ಅಂದರೆ ಸೆಕೆಂಡ್ ಸೆಟ್ ಎಲಿಮೆಂಟು. ಇಲ್ಲಿ ಎರಡು ಏನಾಗಿದ್ದಾವೆ, ಎ ಕ್ರಾಸ್ ಏನಿದೆ ಅಂದರೆ ಎಮ್ ಎಮ್ ಎ ಆಗುತ್ತಾ, ಅಂದರೆ 2 ಎಮ್ ಇಂಟು ಎಮ್ ಆಗುತ್ತೆ. ಇದು ನಿಮ್ಮದು ರೈಟ್ ಆನ್ಸರ್. ಬಟ್ ಇದು ಕೊಟ್ಟಿಲ್ಲ, ಅವರು ಏನು ಮಾಡ್ಕೊಂಡಿದ್ದಾರೆ, ಎಮ್ ಇಂಟು ಎಮ್ ಅಂದರೆ ಎಮ್ ಸ್ಕ್ವೇರ್ ಆಗುತ್ತಲ್ವಾ, ಸೊ ಅದ್ರ ಸಲುವಾಗಿ 2 ಎಮ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಇದು ನಿಮ್ಮದು ರೈಟ್ ಆನ್ಸರ್ ಆಗುತ್ತೆ. ಆಪ್ಷನ್ ಸಿ ಅಂತ ಯಾರೆಲ್ಲ ಮಾಡಿದ್ದಾರೆ ನೋಡಿ, ಅವ್ರದ್ದೆಲ್ಲನೂ 100% ರೈಟ್ ಆನ್ಸರ್. ಓಕೆ, ಸೊ ಇದು ಕ್ಲಿಯರ್ ಆಗಿದೆನಾ, ಅಂಡರ್ಸ್ಟ್ಯಾಂಡ್ ಆಗಿದೆನಾ? ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ ನೋಡಿ ನಾನು. ಕ್ವಶನ್ ನಂಬರ್ 21. ಕ್ವಶನ್ ನಂಬರ್ 21 ನೋಡಿ ಏನಿದೆ, ಲೆಟ್ ಎ ಇಸ್ ಈಕ್ವಲ್ಸ್ ಟು ಕೊಟ್ಟಿದ್ದಾರೆ ಎ ಬಿ ಸಿ ಅಂತ, ಬಿನೂ ಕೊಟ್ಟಿದ್ದಾರೆ 4 5 ಅಂತ. ಕನ್ಸಿಡರ್ ದ ರಿಲೇಷನ್ ಡಿಫೈನ್ ಸೆಟ್ ಎ ಟು ಸೆಟ್ ಬಿ, ದೆನ್ ಆರ್ ಈಸ್ ಈಕ್ವಲ್ ಟು ಅಂತ ಕೇಳ್ತಾ ಇದ್ದಾರೆ. ಕಮಾನ್ ಫ್ರೆಂಡ್, ಮೊದಲಿಗೆ ಕ್ವಶನ್ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ. ಎ ಕೊಟ್ಟಿದ್ದಾರೆ, ಬಿ ಕೊಟ್ಟಿದ್ದಾರೆ, ಕನ್ಸಿಡರ್ ದ ರಿಲೇಷನ್ ಡಿಫೈನ್ ಸೆಟ್ ಎ ಟು ಸೆಟ್ ಬಿ, ಆರ್ ಈಸ್ ಡಿಫೈನ್ ಏನಾಗುತ್ತೆ? ಇದು ಸಿಂಪಲ್ ಇರೋ ಕ್ವಶನ್. ಎಸ್, ಆಪ್ಷನ್ ಸಿ ಆಗುತ್ತೆ, ಎ ಕ್ರಾಸ್ ಬಿ. ಇಲ್ಲೇ ಡಿಫೈನ್ ಮಾಡಿದ್ದಾರೆ ಅವರು, ಎ ಟು ಬಿ ಅಂತಂದರೆ ಎ ಕ್ರಾಸ್ ಬಿ ಇರುತ್ತೆ. ಕರೆಕ್ಟ್ ಅಲ್ವಾ? ಎಸ್, ಇದು ಕೂಡ ಸಿಂಪಲ್ ಇದೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ಇಲ್ಲಿದೆ ನೋಡಿ ಇಂಪಾರ್ಟೆಂಟ್ ರಿಸಲ್ಟು. ಈ ಥರ ಕ್ವಶನ್ಸ್ಗಳು ಬರೋ ಚಾನ್ಸಸ್ ಭಾಳ ಇರುತ್ತೆ. ಏನಿದೆ ನೋಡಿ, ಕ್ವಶನ್ ನಂಬರ್ 20 ಸ್ವಲ್ಪ ಇಂಪಾರ್ಟೆಂಟ್ ಅನಿಸುತ್ತೆ ಇದು. ದ ಡೊಮೇನ್ ಆಫ್ ದ ಫಂಕ್ಷನ್ ಅಂತ ಕೇಳಿದ್ದಾರೆ. ಓಕೆ, ಇಲ್ಲೊಂದು ಫಂಕ್ಷನ್ ಕೊಟ್ಟಿದ್ದಾರೆ, ಇದರದ್ದು ಡೊಮೇನ್ ಏನಾಗುತ್ತೆ ಅಂತ ನೀವು ಫೈಂಡ್ ಮಾಡಬೇಕು. ಕಮಾನ್ ಫ್ರೆಂಡ್ಸ್, ಆನ್ಸರ್ ಮಾಡಿ. ಎಷ್ಟು ಜನ ಮಾಡ್ತೀರಾ ನೋಡೋಣ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಮಾಡ್ ಆಫ್ ಎಕ್ಸ್ ಪ್ಲಸ್ 3 ಡಿವೈಡ್ ಬೈ ಎಕ್ಸ್ ಪ್ಲಸ್ 3 ಅಂತ ಇದೆ. ಸೊ ಇದರದ್ದು ಡೊಮೇನ್ನ ಯಾವ ಥರ ನಾವು ಫೈಂಡ್ ಮಾಡ್ತೀವಿ? ಕಮಾನ್ ಫ್ರೆಂಡ್ಸ್, ಆನ್ಸರ್ ಮಾಡಿ. ಎಲ್ಲರೂ ಆನ್ಸರ್ ಮಾಡಿ ಫಾಸ್ಟಾಗಿ. ಎನ, ಬಿನ, ಸಿನ ಅಂತ. ಕೆ ಡಿ ಅಂತ ಮಾಡ್ತಿದ್ದಾರೆ ಕೆಲವು ಜನ, ಬಿ ಅಂತ ಮಾಡ್ತಿದ್ದಾರೆ. ಶ್ವೇತಾ ಬಿ ಆಪ್ಷನ್ ಇಸ್ ರೈಟ್. ಓಕೆ, ರವಿ ಬಿ, ಬಿ ಮೇಘನಾ ಬಿ. ಓಕೆ ಸ್ಟೂಡೆಂಟ್ಸ್, ಅಬ್ಸರ್ವ್ ಮಾಡಿ. ಇಲ್ಲಿ ಏನಿದೆ ಕ್ವಶನ್, ಯಾವಾಗಲೂ ಡೊಮೇನ್ನ ಫೈಂಡ್ ಮಾಡಬೇಕಂದ್ರೆ, ಅಂದರೆ ಡೊಮೇನ್ ಅಂತಂದ್ರೆ ಏನು, ಯಾವುದನ್ನು ಫಿಲಪ್ ಮಾಡಬೇಕು, ಯಾವುದು ಇನ್ಪುಟ್ನ ಹಾಕ್ತಾ ಇದ್ದೀರಾ ಅನ್ನೋದು. ಡೊಮೇನ್ ಅಂದರೆ ಇನ್ಪುಟ್ಟು, ಔಟ್ಪುಟ್ ಅಂದರೆ ರೇಂಜು.
ಸೊ ಇಲ್ಲಿ ಏನು ಇನ್ಪುಟ್ ಹಾಕ್ಬೋದು, ಯಾವ್ದು ಬೇಕಾದರೂ ರಿಯಲ್ ನಂಬರ್ ನಾವು ಇಲ್ಲಿ ತೊಗೊಳ್ಬೋದು ಈ ಕ್ವಶನಲ್ಲಿ, ಕರೆಕ್ಟಾ? ಬಟ್ ಒಂದು ಕೇಸಲ್ಲಿ ಇಲ್ಲಿ ತೊಗೊಳಿಕ್ಕೆ ಬರೋದಿಲ್ಲ. ಯಾವುದು ತೊಗೊಳಿಕ್ಕೆ ಬರೋದಿಲ್ಲ ಅಂತಂದರೆ, ಈ ಪ್ಲೇಸ್ ಡಿನಾಮಿನೇಟ್ರಲ್ಲಿ ಯಾವಾಗಲೂ p/q ಇತ್ತು ಅಂದರೆ q ಈಸ್ ಆಲ್ವೇಸ್ ನಾಟ್ ಈಕ್ವಲ್ಸ್ ಟು 0, ಆಗ ಮಾತ್ರ ಇದು ಫಂಕ್ಷನ್ ಡಿಫೈನ್ ಆಗುತ್ತಲ್ವಾ? ಓಕೆ, ಇಲ್ಲಿ ಕ್ವಶನಲ್ಲಿ ಕೊಟ್ಟಿದ್ದಾರೆ ನೋಡಿ, x + 3 ಇದು ಯಾವಾಗಲೂ ನಾಟ್ ಈಕ್ವಲ್ಸ್ ಟು 0ನೇ ಇರಬೇಕು. ಓಕೆ, 0 ಯಾವಾಗ ಆಗುತ್ತೆ ಅದನ್ನು ಚೆಕ್ ಮಾಡೋಣ. x + 3 = 0 ಯಾವಾಗ ಆಗುತ್ತೆ? x ಏನಾಗಿದ್ದಾಗ -3 ಇದ್ದಾಗ ಇದು 0 ಆಗುತ್ತೆ. ಅಂದರೆ -3 ಬರಬಾರ್ದು, ಎಕ್ಸ್ ಜಾಗದಲ್ಲಿ ನಾವು -3 ತೊಗೊಳಕ್ಕೆ ಬರಲ್ಲ. ಯಾಕಂದರೆ -3 ತೊಗೊಂಡ್ರೆ ಏನಾಗ್ಬಿಡುತ್ತೆ, 0 ಆಗಿಬಿಡುತ್ತೆ ಅಲ್ವಾ? ಸೊ -3 ಬಿಟ್ಟು ಬೇರೆ ಬೇಕಾದ ನಂಬರ್ ಹಾಕಿ ನೋಡಿ, ಆಗ ನಿಮಗೆ ಆನ್ಸರ್ ಬಂದೇ ಬರುತ್ತೆ. 1 ಹಾಕಿ, 2 ಹಾಕಿ, 3 ಹಾಕಿ, 4 ಹಾಕಿ. 3 ಹಾಕಿದರೆ ಏನಾಗುತ್ತೆ, 3 + 3 6 ಆಗುತ್ತೆ. ನೋ ಪ್ರಾಬ್ಲಮ್, ಆನ್ಸರ್ ಬರುತ್ತಲ್ವಾ? ಓಕೆ, ಅಂದರೆ ಆಲ್ ದ ರಿಯಲ್ ನಂಬರ್ ಎಕ್ಸೆಪ್ಟ್ -3 ಅಂದಾಗೆ ಡೊಮೇನ್ ಏನಾಗಿದೆ ಅಂತಂದರೆ ಇದ್ರದ್ದು ಎಲ್ಲ ರಿಯಲ್ ನಂಬರ್ ತೊಗೋಬೋದು, ಬಟ್ -3 ಒಂದು ಬಿಟ್ಟು ಉಳುಕಿದೆಲ್ಲ ಯಾವುದೇ ಬೇಕಾದ ರಿಯಲ್ ನಂಬರ್ ಹಾಕಿ ನಡೆಯುತ್ತೆ ಅಂತ ಅಂದಂಗೆ. ಇಲ್ಲಿ ಮೈನಸ್ ಅಂದರೆ ಇದನ್ನು ಬಿಡಿಬೇಕು ಅಂದಂಗೆ. ಇಲ್ಲಿ ಕೊಟ್ಟಿದ್ದಾರೆ, ಬಟ್ ಇಲ್ಲೇನು ಕೊಟ್ಟಾರೆ ಅವರು, +3 ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದು ರಾಂಗ್ ಇದೆ. ಸೊ ಕರೆಕ್ಟ್ ಆಗಿರುವಂಥ ಆಪ್ಷನ್ ಯಾವುದಂದರೆ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಸೊ ಯಾರೆಲ್ಲ ಬಿ ಆಪ್ಷನ್ ಮಾಡಿದ್ದಾರೆ ನೋಡಿ, ಅವ್ರದ್ದೆಲ್ಲ 100% ರೈಟ್ ಆನ್ಸರ್ ಆಗಿದೆ. ಓಕೆ, ಸೊ ಇದು ಕ್ಲಿಯರ್ ಆಗಿದೆನಾ? ಎಸ್, ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಎಲ್ಲರೂ ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ ಸ್ಟೂಡೆಂಟ್ಸ್. ಕಮಾನ್, ಯಾರೆಲ್ಲ ಹೊಸದಾಗಿ ಜಾಯ್ನ್ ಆಗಿದ್ದಾರೆ ನೋಡಿ, ಕಮಾನ್ ಫಾಸ್ಟ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಎಸ್, ನೆಕ್ಸ್ಟ್ ಕ್ವಶನ್ ನಂಬರ್ 23 ನೋಡಿ. ದ ರೇಂಜ್ ಆಫ್ ದ ಫಾಲೋಯಿಂಗ್ ಫಂಕ್ಷನ್, ರೇಂಜನ್ನು ಕೇಳಿದ್ದಾರೆ ಇಲ್ಲಿ ಮಾಡ್ಯುಲಸ್ ಫಂಕ್ಷನ್ದು. ಮಾಡ್ಯುಲಸ್ ಫಂಕ್ಷನ್ದು ರೇಂಜ್ ಏನಾಗಿರುತ್ತೆ? ಆಲ್ರೆಡಿ ನಾನು ಇದನ್ನ ನಿನ್ನೆ ಕ್ಲಾಸಲ್ಲೇ ಡಿಸ್ಕಷನ್ ಮಾಡಿದ್ದೆ, ರೇಂಜ್ ಏನಾಗಿರುತ್ತೆ ಅಂತ. ಮಾಡ್ಯುಲಸ್ ಫಂಕ್ಷನ್ ಯಾವ ಥರ ಆಪ್ರೇಟ್ ಮಾಡುತ್ತೆ? ಪ್ಲಸ್ ಇದ್ದರೆ ಪ್ಲಸ್ ಇರುತ್ತೆ, ಮೈನಸ್ ಇದ್ದರೂ ಪ್ಲಸ್ ಆಗುತ್ತೆ. ಅಂದರೆ ರೇಂಜ್ ಏನಾಗಬಹುದು? ಎನಾ, ಬಿನಾ, ಸಿನಾ, ಡಿನಾ? ಕಮಾನ್, ಇದನ್ನು ಯಾರೂ ಮಿಸ್ಟೇಕ್ ಮಾಡೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸಿಂಪಲ್ ಇದೆ ಕ್ವಶನ್. ಕಮಾನ್ ಸ್ಟೂಡೆಂಟ್, ಫಾಸ್ಟ್. ಆನ್ಸರ್ ಮಾಡಿ ಫಾಸ್ಟಾಗಿ. ಎಸ್, ಕಮಾನ್ ಫಾಸ್ಟ್, ಎಲ್ಲರೂ ಆನ್ಸರ್ ಮಾಡಿ, ಪ್ರತಿಯೊಬ್ಬರು ಆನ್ಸರ್ ಮಾಡಿ. ಸಿ ಅಂತ ಆಪ್ಷನ್ ಮಾಡ್ತಾ ಇದ್ದಾರೆ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್. ವೆರಿ ಗುಡ್, 100% ಕರೆಕ್ಟ್. ಆಪ್ಷನ್ ಸಿ ಅನ್ನೋದೇ ಇಲ್ಲಿ ರೈಟ್ ಆನ್ಸರ್ ಆಗಿದೆ. ಏನಾಗಿದೆ ಫಾರ್ ರೇಂಜ್ ಅಂದರೆ ಕ್ಲೋಸ್ ಬ್ರಾಕೆಟ್ 0 to ಇನ್ಫಿನಿಟಿ ಇರುತ್ತೆ. ಯಾಕಂದರೆ ನಿಮ್ಮ ಡೈಗ್ರಾಮ್ ನೋಡಿ, ಮಾಡ್ಯುಲಸ್ ಫಂಕ್ಷನ್ ಯಾವ ಥರ ಇರುತ್ತೆ, ಈ ಥರ ಇರುತ್ತಲ್ವಾ? ಅಂದರೆ ನೀವು ಯಾವುದೇ ರಿಸಲ್ಟ್ನ ತೊಗೊಳ್ಳಿ, ಇಲ್ಲಿ ಪಾಸಿಟಿವ್ ಆನ್ಸರ್ಸ್ಗಳೇ ಬರುತ್ತೆ ವಾಯ್ ವ್ಯಾಲ್ಯೂಸು. ಓಕೆ, ಎಕ್ಸ್ ವ್ಯಾಲ್ಯೂ ನೆಗೆಟಿವ್ ಇದ್ದರೂ ಕೂಡ ವಾಯ್ ವ್ಯಾಲ್ಯೂ ಪಾಸಿಟಿವ್ನೇ ಬರುತ್ತೆ. ವಾಯ್ ಅಂತಂದರೆ ಅಲ್ವಾ ರೇಂಜು, ವಾಯ್ ಅಂದರೆ ಯಾವಾಗಲೂ ರೇಂಜ್ ಆಗಿರುತ್ತೆ ನೋಡಿ. ಸೊ ವಾಯ್ ವ್ಯಾಲ್ಯೂ ಬರೋದಿಲ್ಲಿ ಪಾಸಿಟಿವ್ನೇ ಬರ್ತಾ ಇದೆ, ಅಂದರೆ ಅದರ ಸಲುವಾಗಿ 0 ಕ್ಲೋಸ್ ಇರಬೇಕಿಲ್ಲಿ. ಇದು ಇನ್ಫಿನಿಟಿ ಯಾವಾಗಲೂ ಓಪನ್ ಬ್ರಾಕೆಟಲ್ಲಿ ಬರೀಬೇಕು. ಓಕೆ, ಸೊ ಹಾಗಾಗಿ ಇದು ನಿಮ್ಮದು ರೈಟ್ ಆನ್ಸರ್ ಆಗಿದೆ. ಇದು ಕರೆಕ್ಟ್ ಇದೆ. ಅಬ್ಸರ್ವ್ ಮಾಡಿ ಎಷ್ಟು ಡಿಫ್ರೆನ್ಸ್ ಇದೆ. ಫಸ್ಟ್ ಒಂದು ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಫಸ್ಟಿಗೆ ನೋಡಿ ಮಾರ್ಕ್ ಮಾಡಿಬಿಡ್ತಾರೆ. ಇಲ್ಲೇನಿದೆ, ಕರ್ವ್ ಇದೆ, ಅಂದರೆ ಓಪನ್ ಇದೆ, ಅಂದರೆ ಇದು 0 ಇನ್ಕ್ಲೂಡ್ ಇಲ್ಲ ಅಂತಾಗಿ. 0 ಬರುತ್ತಲ್ಲ, 0 ಹಾಕಿದಾಗ ಮಾಡ್ಯುಲಸ್ ಆಫ್ 0 ಏನಾಗುತ್ತೆ ನೋಡಿ, 0 ಆನ್ಸರ್ ಬರುತ್ತಲ್ವಾ? ಸೊ ಅಂದರೆ 0ನೂ ಒಂದು ಆನ್ಸರ್ ಇದೆ, ರೇಂಜಲ್ಲಿ ಬರುತ್ತೆ. ಹಾಗಾಗಿ ಆಪ್ಷನ್ ಸಿನೇ ರೈಟ್ ಆನ್ಸರ್ ಆಗಿದೆ. ಓಕೆ, ಇದು ಕ್ಲಿಯರ್ ಆಯಿತಾ? ಎಸ್, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 24 ಏನು ಕೊಟ್ಟಿದ್ದಾರೆ ಅಂತ. ಕ್ವಶನ್ ನಂಬರ್ 24 ಏನು ಕೊಟ್ಟಿದ್ದಾರೆ ಅಂದರೆ, ಇಲ್ಲಿ ದ ಫಂಕ್ಷನ್ ಎಫ್ ಈಸ್ ಆರ್ ಟು ಆರ್ ಡಿಫೈನ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನಿದೆ, ಎಫ್ ಆಫ್ ಫಂಕ್ಷನ್ ಸ್ಪ್ಲಿಟ್ ಮಾಡಿಕೊಟ್ಟಾರೆ. ಎಫ್ ಆಫ್ ಎಕ್ಸ್ ಏನಿದೆ, 12 + x ಇಫ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 1 ಇದ್ದಾಗ, x - 4 ಇಫ್ ಎಕ್ಸ್ ಇಸ್ ಲೆಸ್ ದ್ಯಾನ್ 1 ಇದ್ದಾಗ ಅಂತ ಹೇಳ್ತಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಫಾಲ್ಸ್? ಇದು ಮೋಸ್ಟ್ ಇಂಪಾರ್ಟೆಂಟಾ. ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಇದನ್ನೇ ನೋಡೋದಿಲ್ಲ, ಲಾಸ್ಟಲ್ಲಿ ಕ್ವಶನ್ ಏನಿದೆ ಅಂತ ಡೈರೆಕ್ಟಾಗಿ ಚೆಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಕ್ವಶನ್ ಅವ್ರು ಕೇಳಿರೋದಿಲ್ಲಿ ಫಾಲ್ಸ್ ಆಗಿರುವಂಥ ಕಂಡೀಷನ್ನ ಫೈಂಡ್ ಔಟ್ ಮಾಡಿ ಅಂತ. ನೋಡಿ ಯಾವುದು ಆಪ್ಷನ್ ಫಾಲ್ಸ್ ಆಗಿದೆ ಅಂತ ಚೆಕ್ ಮಾಡಬೇಕಂದ್ರೆ ಏನು ಮಾಡಬೇಕು, ಫಸ್ಟ್ ಒಂದೊಂದು ರಿಸಲ್ಟ್ನ ಚೆಕ್ ಮಾಡ್ತಾ ಹೋಗಬೇಕು. ಫಸ್ಟ್ ಎಫ್ ಆಫ್ 0, ಎಕ್ಸ್ ಇದ್ದಲ್ಲಿ 0ನ ಫಿಲಪ್ ಮಾಡಿ. ಸೊ 0 ಎಲ್ಲಿ ಬರುತ್ತೆ, ಲೆಸ್ ದ್ಯಾನ್ 1 ಗ್ರೇಟರ್ ದ್ಯಾನ್ 1?
ಲೆಸ್ ದೆನ್ 1 ಅಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ 0 ಲೆಸ್ ದೆನ್ 1 ಅಲ್ಲಿ, ಅಂದರೆ ಈ ಕಂಡೀಷನ್ ತಗೋಬೇಕಂತ ಅರ್ಥ. ಎಫ್ ಆಫ್ ಎಕ್ಸ್ ಏನಾಗುತ್ತೆ, ಎಕ್ಸ್ ಮೈನಸ್ 4 ಆಗುತ್ತೆ. ಸೊ 0 ಹಾಕಿ ಎಫ್ ಆಫ್ 0 ಅಂದರೆ 0 ಮೈನಸ್ 4 ಅಂದರೆ ಏನಾಗುತ್ತೆ, -4. ಓಕೆ, ಇಲ್ಲಿ ಕೊಟ್ಟಿದ್ದಾರೆ -4 ಅಂದರೆ ಇದು ಕರೆಕ್ಟ್ ಇದೆ, ಬಟ್ ನಾವು ಫೈಂಡ್ ಮಾಡಬೇಕಾಗಿದ್ದು ರಾಂಗ್ ಆಗಿರೋದು. ಅದೇ ಥರನಾಗಿ -1/2 ಫಿಲಪ್ ಮಾಡಿ, ಅಗೇನ್ ಇದೇ ಕಂಡೀಷನ್, ಯಾಕಂದರೆ ಎಕ್ಸ್ ಇಸ್ ಲೆಸ್ ದೆನ್ ಒಳಗೆ ಬರುವಂಥದ್ದು ಇದೇ ಕಂಡೀಷನ್ ಒಳಗೆ ಹಾಕಿ. ಅಗೇನ್ ಆನ್ಸರ್ 9/2 ಬರುತ್ತೆ ನೋಡಿ. ಪ್ಲಸ್ 3 ಹಾಕಿ, 3 ಅಂದರೆ ಇಲ್ಲಿ ಬರುತ್ತೆ ಗ್ರೇಟರ್ ದ್ಯಾನ್ 3 ಒಳಗೆ, ಇದರಲ್ಲಿ 3 ಹಾಕಿ 41 ಬರುತ್ತಾ ಅಥವಾ ಬರೋದಿಲ್ವಾ ಚೆಕ್ ಮಾಡಿ ಫ್ರೆಂಡ್ಸ್. ಕಮಾನ್, ಎನಾ ಬಿನಾ ಸಿನಾ ಡಿನಾ ಅಂತ. ಇಲ್ಲಿ 3ನ ಹಾಕಿದರೆ ಏನಾಗುತ್ತೆ ನೋಡಿ, 12 ಇಂಟು 3 ಪ್ಲಸ್ 5, 12 ಇಂಟು 3 ಪ್ಲಸ್ 5 ಮಾಡಿ ನೋಡಿ ಎಷ್ಟು ಬರುತ್ತೆ, 36 ಪ್ಲಸ್ 5 ಆಗುತ್ತೆ ಇದು, ಹೌದಾ. ಸೊ 36 ಪ್ಲಸ್ 5 ಅಂತಂದರೆ 41 ಆಯಿತು. ಎಸ್, ಇಲ್ಲಿ ಕೊಟ್ಟಿದ್ದಾರೆ ಅಂದರೆ ಇದು ಕೂಡ ಕರೆಕ್ಟ್ ಇದೆ, ಇದು ಕೂಡ ಕರೆಕ್ಟ್ ಇದೆ, ಅಂದರೆ ತಪ್ಪಾಗಬೇಕಾಗಿರೋದು ಇದನ್ನೇ ಚೆಕ್ ಮಾಡಿ ನೋಡೋಣ ಇದು ಕರೆಕ್ಟ್ ಆಗುತ್ತೋ ಇಲ್ಲೋ ಅಂತ. -5 ಇದೆ, -5 ಅಂದರೆ ಇದೇ ಕಂಡೀಷನ್ ತೊಗೋಬೇಕಂತ ಅರ್ಥ. ಏನಿದೆ ಕಂಡೀಷನ್, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಮೈನಸ್ 4 ಇದೆ. ಓಕೆ, ಎಕ್ಸ್ ಇದ್ದಲ್ಲಿ ಏನು ಹಾಕಬೇಕು ಇವಾಗ ನಾವು, -5ನ ಹಾಕಬೇಕು. -5 -4 ಎಷ್ಟಾಗುತ್ತೆ, -9 ಆನ್ಸರ್ ಆಗುತ್ತೆ. ಅವ್ರು ಕೊಟ್ಟಿರೋದು +9 ಇದೆ, ಅಂದರೆ ಇದು ರಾಂಗ್ ಆಗುತ್ತೆ, ಅಂದರೆ ಇದೇ ನಿಮ್ಮದು ರೈಟ್ ಆನ್ಸರ್. ಅವ್ರು ಪಾಯಿಂಟ್ ಮಾಡಂದ್ರು ಫಾಲ್ಸ್ ಆಗಿರುವಂಥ ಆನ್ಸರ್. ಸೊ ಹಾಗಾಗಿ ಆಪ್ಷನ್ ಡಿ ಅನ್ನೋದು ರೈಟ್ ಆನ್ಸರ್ ಆಗಿದೆ. ಓಕೆ ಫ್ರೆಂಡ್ಸ್, ಇದು ಕ್ಲಿಯರ್ ಆಯಿತಾ? ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಎಲ್ಲರೂ ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಹೊಸದಾಗಿ ಜಾಯ್ನ್ ಆದವರು. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಎಸ್, ಕ್ವಶನ್ ನಂಬರ್ 25. ಕ್ವಶನ್ ನಂಬರ್ 25 ನೋಡಿ ಏನಿದೆ, ಇಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ರೇಸ್ ಟು -2 ಅಂತಿದೆ, ಎಕ್ಸ್ ಇಸ್ ಬಿಲಾಂಗ್ಸ್ ಟು r - 0, ಎಫ್ ಆಫ್ 1/x ನ ಫೈಂಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ನೋಡಿ. ಕಮಾನ್ ಫ್ರೆಂಡ್ಸ್, ಸಾಲ್ವ್ ಮಾಡಿ ಇದು ಕ್ವಶನ್. ಎಫ್ ಆಫ್ 1/x ಈಸ್ ಈಕ್ವಲ್ ಟು ಅಂತ ಕೇಳ್ತಾ ಇದ್ದಾರೆ. ಏನಿಲ್ಲ, ಜಸ್ಟ್ ಎಕ್ಸ್ ಇದ್ದಲ್ಲಿ 1/x ನ ಫಿಲಪ್ ಮಾಡಿ, ಚೆಕ್ ಮಾಡಿ, ಗೊತ್ತಾಗ್ಬಿಡುತ್ತೆ ಆನ್ಸರ್. ಕಮ್ ಆನ್ ಫಾಸ್ಟ್. ಎಸ್, ಆಪ್ಷನ್ ಸಿ ಅಂತ ಬರ್ತಾ ಇದೆ. ಎಕ್ಸ್ ರೇಸ್ ಟು ವೇಟ್ 1 ಸೆಕೆಂಡ್, ಎಕ್ಸ್ ರೇಸ್ ಟು ವೇಟ್ ಮೈನಸ್ ಮೇಲ್ಗಡೆ ಹೋದರೆ ಏನಾಗುತ್ತೆ, ಇದು ರಿಸಲ್ಟು ಮೈನಸ್ ಆಗುತ್ತಲ್ವಾ. 1 ಸೆಕೆಂಡ್, ಇದು ಡಿಸ್ಟರ್ಬ್ ಆಗ್ತಾ ಇದೆ. -2, ಇದು ಮೇಲ್ಗಡೆ ಹೋದರೆ ಪ್ಲಸ್ ಆಯಿತು, ಗೊತ್ತಾಯ್ತಾ. ಮೇಲ್ಗಡೆ ಹೋದರೆ ಇದು ಪ್ಲಸ್ ಆಗುತ್ತೆ, ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ. ಸೊ ಇವಾಗ ನಮ್ಮದು ಕ್ವಶನ್ಗೆ ಇದಕ್ಕೆ ಅಬ್ಸರ್ವ್ ಮಾಡಿ, ಮೈನಸ್ ಸೈನ್ ಮಾತ್ರ ಡಿಫ್ರೆನ್ಸ್ ಇದೆಯಲ್ವಾ. ಓಕೆ, ಸೊ ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, ಇಲ್ಲಿ ಮೈನಸ್ನ ಕಾಮನ್ ತೊಗೊತಾ ಇದ್ದೀನಿ. ಮೈನಸ್ನ ಕಾಮನ್ ತೊಗೊಂಡ್ರೆ ಏನಾಗಿಬಿಡುತ್ತೆ, ಎಕ್ಸ್ ರೇಸ್ ಟು +2 ಬರುತ್ತೆ, ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ, ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ. ಇವಾಗ ಬಂದಿರೋ ಆನ್ಸರ್ ಏನಾಗುತ್ತೆ, ಎಫ್ ಆಫ್ -x ಆಗುತ್ತಲ್ವಾ. ಓಕೆ, ಅಂದರೆ ಎಫ್ ಆಫ್ 1/x ಯಾವುದಕ್ಕೆ ಈಕ್ವಲ್ ಇದೆ ಇದರಲ್ಲಿ, ಅಂದರೆ -f ಆಫ್ ಎಕ್ಸ್ಗೆ ಈಕ್ವಲ್ ಇದೆ, ಅಂದರೆ ಅದು ಎಲ್ಲಿದೆ, ಆಪ್ಷನ್ ಬಿ ಯಲ್ಲಿದೆ. ಸೊ ಆಪ್ಷನ್ ಬಿ ಅನ್ನೋದು ರೈಟ್ ಆನ್ಸರ್. ಓಕೆ, ಆಪ್ಷನ್ ಬಿ ಅಂತ ಯಾರೆಲ್ಲ ಮಾಡಿದ್ದಾರೆ ನೋಡಿ, ಅವ್ರದ್ದೆಲ್ಲನೂ 100% ರೈಟ್ ಆನ್ಸರ್. ದ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಎಸ್, ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ಕ್ವಶನ್ ನಂಬರ್ 26. ದ ರಿಲೇಷನ್ ಫ್ರಮ್ ಎ ಟು ಬಿ ವೇರ್ ಎ ಅನ್ನೋದು ಸೆಟ್ ಕೊಟ್ಟಿದ್ದಾರೆ ಇಲ್ಲಿ, ಆ್ಯಂಡ್ ಬಿ ಅನ್ನೋದು ಒಂದು ಸೆಟ್ ಕೊಟ್ಟಿದ್ದಾರೆ, ಈಸ್ ಅ ಫಂಕ್ಷನ್ ಆರ್ ಅಂತ ಹೇಳ್ತಾರೆ, ಗಿವನ್ ಬೈ. ಅಂದರೆ ಕೆಳಗಡೆ ಕೊಟ್ಟಿರೋದು ಯಾವುದು ರಿಸಲ್ಟ್ ಕರೆಕ್ಟ್ ಆಗುತ್ತೆ ಅಂತ ಚೆಕ್ ಮಾಡಬೇಕು ನೀವು. ಓಕೆ, ಫಂಕ್ಷನ್ ಇಲ್ಲಿ ಯಾವುದು ರಿಲೇಷನ್ ಡಿಫೈನ್ ಆಗಿದೆ, ಫಂಕ್ಷನ್ ಡಿಫೈನ್ ಆಗಿದೆ ಅಂತ ಚೆಕ್ ಮಾಡಬೇಕು. ಫಂಕ್ಷನ್ ಮೇಲೆ ಇರೋದಂಥ ಕಂಡೀಷನ್ ಇದು. ಫಂಕ್ಷನ್ ಯಾವುದಕ್ಕೆ ಕರಿತೀವಿ ಅಂತ ನಾನು ಇನ್ನೇನು ಡಿಸ್ಕಷನ್ ಮಾಡಿದೆ. ಯಾವುದಕ್ಕೆ ನಾವು ಫಂಕ್ಷನ್ ಅಂತ ಕರಿತೀವಿ, ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಆಸ್ ಹ್ಯಾವಿಂಗ್ ಒನ್ ಆ್ಯಂಡ್ ಓನ್ಲಿ ಒನ್ ಇಮೇಜ್ ಅಂತ ಇದೆ, ಕರೆಕ್ಟಾ. ಸೊ ಸ್ಟಾರ್ಟ್ ಮಾಡಿ ಇದನ್ನು ಇವತ್ತು ಏನು ಮಾಡಬೇಕು ಅಂತ.
ಫ್ರೆಂಡ್ ಫಾಸ್ಟ್ ಸಾಲ್ವ್ ಮಾಡಿದ್ನ ಎನ ಬಿನ ಸಿನ ಅಂತ ಹೇಳಿ. 26D ಅಂತ ಮೆನ್ಷನ್ ಮಾಡಿದ್ದಾರೆ. ಓಕೆ, ಚೆಕ್ ಮಾಡೋಣ. ಸೊ ಇವಾಗ ಫಸ್ಟು ಇಲ್ಲಿ ಅಬ್ಸರ್ವ್ ಮಾಡಿ 1 2 3 4 ಇದೆ. ಸೊ ಇಲ್ಲಿ ಎಷ್ಟಿದೆ 5 ಎಲಿಮೆಂಟ್ ಇದೆ. ಸೊ 5 ಮಿಸ್ ಆಗಿದೆನಾ? ಸೊ 5 ಯಾವುದ್ರ ಜೊತೆನೂ ರಿಲೇಷನ್ ಹೊಂದಿಲ್ಲ ಅಂದ್ರೆ ಅದು ಏನಾಗುತ್ತೆ, ಫಂಕ್ಷನ್ ಆಗೋದಿಲ್ಲ. ಓಕೆ, ಇನ್ನು ನೆಕ್ಸ್ಟ್ ಅಲ್ಲಿ ನೋಡಿ 1 2 ಜೊತೆ ರಿಲೇಟೆಡ್ ಹೊಂದಿದೆ. 1 ಆ್ಯಂಡ್ ಓನ್ಲಿ 1 ಅಂತ ಇದೆ. ನಾನು ಆಲ್ರೆಡಿ ಹೇಳಿದೆ ಒಂದು ಸಿಂಪಲ್ ಎಕ್ಸಾಂಪಲ್, ಚೈಲ್ಡ್ ಮತ್ತು ಮದರ್. ಒಂದು ಚೈಲ್ಡ್ಗೆ ಒಂದೇ ಮದರ್ ಇರೋಕ್ಕೆ ಸಾಧ್ಯ, ಎರಡೆರಡು ಮದರ್ ಇರೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಇದು ಕೂಡ ರಾಂಗ್ ಆಗುತ್ತೆ. ಆಮೇಲೆ ಥರ್ಡ್ ಕ್ವಶನ್ ನೋಡಿ 1 2 3 4 5 ಎಸ್ ಎಲ್ಲಾನು ಕರೆಕ್ಟ್ ಇದೆ ಇಲ್ಲಿ. ಓಕೆ, ಅದಾದಮೇಲೆ ಈ ರಿಸಲ್ಟ್ ನೋಡಿ UVXZY ಅಂತಿದೆ. ಓಕೆ, ಸೊ ಅಬ್ಸರ್ವ್ ಮಾಡಿ ಇಲ್ಲಿ ಏನು ಮಿಸ್ ಆಗಿದೆ, ಯಾವುದು ಕರೆಕ್ಟ್ ಆಗುತ್ತೆ, ಆಪ್ಷನ್ ಸಿನಾ ಆಪ್ಷನ್ ಡಿನಾ ಅಂತ. ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ, ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ? ಆಪ್ಷನ್ ಸಿನೇ ಕರೆಕ್ಟ್ ಆಗುತ್ತೆ. ಯಾಕಂದರೆ ಎಲ್ಲ ಎಲಿಮೆಂಟ್ಸ್ಗಳು ಇದಾವಲ್ವಾ ಇಲ್ಲಿ 1 2 3 4 5. ಆಪ್ಷನ್ ಡಿ ಅಲ್ಲಿ ಏನು ಮಿಸ್ ಆಗಿದೆ ನೋಡಿ, ಏನು ರಾಂಗ್ ಆಗಿದೆ, 2 ಅನ್ನೋದು 2 ಸತಿ ರಿಪೀಟೆಡ್ ಆಗಿದೆ ಮತ್ತೆ ಇಲ್ಲಿ. ಸೊ ಅಂದರೆ ಫಂಕ್ಷನ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ. ಅಂದರೆ ಯಾವ್ದು ಸ್ಯಾಟಿಸ್ಫೈ ಮಾಡ್ತಾ ಇರೋದು ಅಂದರೆ ಆಪ್ಷನ್ ಸಿ ಮಾತ್ರ, ಎಲ್ಲಕ್ಕೂ ಒಂದೊಂದೇ ರಿಲೇಷನ್ ಹೊಂದಿದೆ. ಓಕೆ ಸ್ಟೂಡೆಂಟ್ಸ್, ಇದು ಕ್ಲಿಯರ್ ಆಯ್ತಾ? ಕ್ವಶನ್ ನಂಬರ್ 26. ಎಸ್, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 27. ಕ್ವಶನ್ ನಂಬರ್ 27 ನೋಡಿ ಏನಿದೆ ಇಲ್ಲಿ, ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ, ಎಫ್ ಆಫ್ 2 ಅಂತ ಕೇಳಿದ್ದಾರೆ. ಓಕೆ, ಸೊ ಇದನ್ನು ಸಾಲ್ವ್ ಮಾಡಿ. ಫಸ್ಟ್ ಎಫ್ ಆಫ್ 2ನ ಮಾಡಬೇಕಂದ್ರೆ ಮೊದಲಿಗೆ ನಾವು ಇಲ್ಲಿ ಏನು ಫೈಂಡ್ ಮಾಡ್ಕೋಬೇಕಂದ್ರೆ ಎಫ್ ಆಫ್ ಎಕ್ಸ್ನ ಫೈಂಡ್ ಮಾಡಬೇಕು. ಅದರಲ್ಲಿ F2ನ ಫಿಲಪ್ ಮಾಡಲಿಕ್ಕೆ ಬರುತ್ತೆ, ಇಲ್ಲ ಡೈರೆಕ್ಟಾಗಿನೂ ನೀವು ಮಾಡ್ಬೋದು. ಮೊದಲಿಗೆ ಎಫ್ ಆಫ್ ಎಕ್ಸ್ನ ಮಾಡಿದರೆ ಏನಾಗುತ್ತೆ ನೋಡಿ, ಎಫ್ ಆಫ್ ಎಕ್ಸ್ ಏನು ಕೊಟ್ಟಿದ್ದಾರೆ, ಎಕ್ಸ್ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇದೆ. ಇದನ್ನು ಒಯ್ದು ಮತ್ತೆ ಇದರೊಳಗೆ ಹಾಕಬೇಕು, ಎಕ್ಸ್ ಜಾಗದಲ್ಲಿ ಏನಿದೆ ಎಕ್ಸ್ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಈ ಪ್ಲೇಸಲ್ಲಿ ಹಾಕಿದೆ. ಮತ್ತೆ ಇಲ್ಲೊಂದು ಎಕ್ಸ್ ಇದೆ ಅಲ್ವಾ, ಇದೇ ರಿಸಲ್ಟ್ನ ಬರೀಬೇಕು, ಎಕ್ಸ್ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ 1 ಆಗುತ್ತೆ. ಓಕೆ, ಇವಾಗ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗಿ. ಇಲ್ಲ ಅಂದರೆ ಈಗ ಇವಾಗ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಕೇಳಿದರೆ 2 ಕೇಳಿದಾರಲ್ಲ, 2ನ ಫಿಲಪ್ ಮಾಡಿ ಸಿಂಪ್ಲಿಫೈ ಮಾಡ್ಬೋದು. 2ನ ಫಿಲಪ್ ಮಾಡಿದ್ರೆ ಏನಾಗುತ್ತೆ ಇಲ್ಲಿ ನೋಡಿ, 2 ಸ್ಕ್ವೇರ್ ಆನ್ಸರ್ ಎಷ್ಟಾಗುತ್ತೆ ಇಲ್ಲಿ 4 ಆಗುತ್ತಲ್ವಾ. ಓಕೆ, ಎಕ್ಸ್ ಇದ್ದಲ್ಲೆಲ್ಲನೂ 2ನ ಹಾಕಿ, 2 ಸ್ಕ್ವೇರ್ ಅಂದರೆ 4 ಪ್ಲಸ್ 1 ಅಂದರೆ ಎಷ್ಟಾಯ್ತು, ಇದು 5 ಆಗುತ್ತೆ. ಅಗೇನ್ ಇಲ್ಲಿ ನೋಡಿ, ಇಲ್ಲಿನೂ 2/5 ಆಗುತ್ತಾ, 2/5 ಹೋಲ್ ಸ್ಕ್ವೇರ್ ಪ್ಲಸ್ 1 ಆಗುತ್ತೆ. ಓಕೆ, ನೆಕ್ಸ್ಟ್ ಏನಾಗುತ್ತೆ, ಎಲ್ ಸಿ ಎಮ್ ತಗೊಳ್ಳಿ ಸ್ಟೂಡೆಂಟ್ಸ್ ಫಾಸ್ಟಾಗಿ. ನಾನು ಇಲ್ಲೇ ಸಾಲ್ವ್ ಮಾಡ್ತಾ ಇದ್ದೀನಿ ನೋಡಿ. ಎಲ್ ಸಿ ಎಮ್ ತಗೊಳ್ಳಿ, ಎಷ್ಟಾಗುತ್ತೆ ಇಲ್ಲಿ 2/5 ಆ್ಯಸ್ ಇಟ್ ಇಸ್ ಬರೀತೀರಾ. ಈ ಸ್ಕ್ವೇರ್ ರೂಟ್ನ ತೆಗೆದ್ರೆ ಎಷ್ಟಾಗಿಬಿಡುತ್ತೆ, ಇದು 4/25 ಆಗುತ್ತಾ ಇದು. ಓಕೆ, ಅಂದರೆ 25 ಎಲ್ ಸಿ ಎಮ್ ಆಯಿತು. ಇಲ್ಲಿ 25 ಎಲ್ ಸಿ ಎಮ್ ಆಗುತ್ತೆ, ಅಂದರೆ ಇಲ್ಲಿ 4 ಇದೆ, ಇಲ್ಲಿ ಎಲ್ ಸಿ ಎಮ್ ತೊಗೊಂಡ್ರೆ ಇದು 25 ಇಂಟು 1 25 ಆಗುತ್ತೆ. ಓಕೆ, ಇದು 2/5 ಆ್ಯಸ್ ಇಟ್ ಇಸ್ ಬರೀರಿ. ಇದನ್ನು ರಿವರ್ಸ್ ಮಾಡಿದರೆ ಇದು ಮೇಲ್ಗಡೆ 25 ಹೋಗುತ್ತೆ, 24 ಪ್ಲಸ್ 5 ಅಂದರೆ 29 ಆಗುತ್ತೆ. ಓಕೆ, 5 1 ಜಾ 5 5 ಜಾ ಅಂದರೆ 5 ಇಂಟು 2 ಎಷ್ಟಾಗುತ್ತೆ, 10 ಆಯಿತು. 10/29 ಈಸ್ ದ ರೈಟ್ ಆನ್ಸರ್. ಓಕೆ, ಎಲ್ಲಿದೆ ನೋಡಿ 10/29, ಆಪ್ಷನ್ ಡಿ ಎಲ್ಲಿದೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕರೆಕ್ಟಾ? ಇದು ಕ್ಲಿಯರ್ ಆಯ್ತಾ ಸ್ಟೂಡೆಂಟ್ಸ್? ಸ್ವಲ್ಪ ಇಲ್ಲಿ ಸಿಂಪ್ಲಿಫಿಕೇಶನ್ ಮಾಡಬೇಕಾಗತ್ತೆ. ಓಕೆ, ನಾನು ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಸೊ ಅದರ ಸಿಂಪ್ಲಿಫಿಕೇಶನ್ ಎಲ್ಲಿದೆ ನೀವು ಬೇಕಿದೆ ನೋಡಿ. ಆಮೇಲೆ ಕ್ವಶನ್ ನಂಬರ್ 28 ಏನಿದೆ ನೋಡಿ, ದ ಡೊಮೇನ್ ಆ್ಯಂಡ್ ರೇಂಜ್ ಆಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು. ಇದ್ರದ್ದು ಡೊಮೇನ ಮತ್ತು ರೇಂಜ್ನ ಫೈಂಡ್ ಔಟ್ ಮಾಡಬೇಕು ಇವಾಗ. ಕಮ್ ಆನ್ ಫ್ರೆಂಡ್ ಫಾಸ್ಟ್. ಡೊಮೇನ ಮತ್ತು ರೇಂಜ್ ಏನಾಗುತ್ತೆ ಇದ್ರದ್ದು ಅಂತ ಚೆಕ್ ಮಾಡಿ. ಡೊಮೇನ್ ಯಾವ ಥರ ಚೆಕ್ ಮಾಡಬೇಕು ಅಂತ ನಾನು ಆಲ್ರೆಡಿ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಓಕೆ, ಹಿಂದಿನ ಒಂದು ಎಕ್ಸಾಂಪಲಲ್ಲಿ ಯಾವಾಗಲೂ ಈ ಥರ ಬಂದಾಗ P/Q ಬಂದಾಗ ಏನು ಮಾಡಬೇಕು, ಕ್ಯೂನ ಈಕ್ವಲ್ಸ್ ಟು 0 ತೊಗೊಂಡ್ರೆ ಅಲ್ಲಿ ನಮಗೆ ಯಾವ ನಂಬರ್ ತೊಗೋಬಾರ್ದು ಅನ್ನೋದನ್ನು ಗೊತ್ತಾಗುತ್ತೆ. ಕಮ್ ಆನ್ ಫಾಸ್ಟ್, ಆನ್ಸರ್ ಮಾಡಿ, ಏನು ಆನ್ಸರ್ ಆಗುತ್ತೆ ಇಲ್ಲಿ ಅಂತ. ಮೊದಲಿಗೆ ಡೊಮೇನ್ನ ಬರೀಬೇಕು, ಅದಾದಮೇಲೆ ರೇಂಜ್ನ ಬರೀಬೇಕು. ಎಲ್ಲರೂ ಆನ್ಸರ್ ಮಾಡಿ ಫಾಸ್ಟಾಗಿ. ಎಸ್, ಆಪ್ಷನ್ ಬಿ ಸಿ ಡಿ ಅಂತ ಬರ್ತಾ ಇದೆ. ವೆರಿ ಗುಡ್. ಹಾಗೆ ಯಾರೆಲ್ಲ ಹೊಸದಾಗಿ ಜಾಯ್ನ್ ಆಗಿದ್ರು ಅನ್ಸುತ್ತೆ, ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಕಮ್ ಆನ್ ಫ್ರೆಂಡ್ಸ್ ಫಾಸ್ಟ್.
ಎಸ್, ಆಪ್ಷನ್ ಸಿ ಕರೆಕ್ಟ್ ಆಗುತ್ತಾ? ಇಲ್ಲಿ 1 ತಗೊಳ್ಬಾರ್ದು ಅಂತ ಇದೆ ಆಪ್ಷನ್ ಸಿ ಅಲ್ಲಿ. ಏನು ಡಿಫ್ರೆನ್ಸ್ ಆಗುತ್ತೆ ಇಲ್ಲಿ 1 ತಗೊಂಡ್ರೆ? 3 - 1, ಅದರಲ್ಲಿ ಏನೂ ಡಿಫ್ರೆನ್ಸೇ ಇಲ್ಲ. ಸೊ ಆಪ್ಷನ್ ಸಿ ಅನ್ನೋದೇನು ರಾಂಗ್ ಆನ್ಸರ್ ಆಗುತ್ತೆ ಇಲ್ಲಿ. ಅಬ್ಸರ್ವ್ ಮಾಡಿ ಫ್ರೆಂಡ್ಸ್, ಯಾವುದು ಕರೆಕ್ಟ್ ಆಗುತ್ತೆ ಅಂತ. ನಾನು ಆಲ್ರೆಡಿ ಹೇಳಿದೆ, ಇದು ಮೇನ್ ಇಂಪಾರ್ಟೆಂಟು. ಎಫ್ ಆಫ್ ಎಕ್ಸ್ ಏನಿದೆ ಕೆಳಗಡೆ 3 - x = 0 ತಗೋಬೇಕು. ಆಗ x ಎಷ್ಟಾಗುತ್ತೆ? 3 ಆಗುತ್ತೆ. ಅಂದರೆ ಇದು ಆ್ಯಕ್ಚುಲಿ ನಾಟ್ = 0 ಆಗಬೇಕು, ಬಟ್ = 0 ಇದ್ದಾಗ x ವ್ಯಾಲ್ಯೂ ಎಷ್ಟು ಬರುತ್ತೆ? 3. ಅಂದರೆ 3 ತೊಗೊಳ್ಬಾರ್ದು ಅನ್ನಂಗಾಯ್ತು. ಅಂದರೆ ಎಲ್ಲಿದೆ ನೋಡಿ ಇಲ್ಲಿ r - 3 ಅಂತ ಇದೆಯಲ್ವಾ? ಓಕೆ, ಎಲ್ಲ ರಿಯಲ್ ನಂಬರ್ ತೊಗೋಬೇಕು, ಬಟ್ 3 ಒಂದು ಬಿಟ್ ತೊಗೊಳ್ಳಿ ಅಂತ ಅರ್ಥ. ಅಂದರೆ ಇದು ಡೊಮೇನ್ ಆಗಿದೆ, ಅಂದರೆ ಇದು ಆಬ್ವಿಯಸ್ಲಿ ರೇಂಜ್ ಆಗಿರುತ್ತೆ ಇಷ್ಟೇ. ಸೊ ರೇಂಜ್ನ ಯಾವ ಥರ ಫೈಂಡ್ ಮಾಡೋದು ಐ ಥಿಂಕ್ ಆಲ್ರೆಡಿ ನಿಮಗೆ ಗೊತ್ತಿದೆ ಅಂತ ಅನ್ಕೋತೀನಿ. ಸೊ ಏನು ಮಾಡ್ತೀರಾ, ಇಲ್ಲಿ y = ಕ್ವಶನ್ ಬರೀತೀರಾ x - 2 / 3 - x. ಇದನ್ನು ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡ್ತೀರಾ. ಫೈನಲ್ ಆಗಿ ನಿಮಗೆ ಅದು ಎಷ್ಟು ಬರುತ್ತಪ್ಪ ಅಂತಂದರೆ x = ಚೆಕ್ ಮಾಡಬೇಕು ಅವಾಗ 3y + 2 / 1 + y ಬರುತ್ತೆ. ಸೊ ಇಲ್ಲಿ ಪ್ಲೇಸಲ್ಲಿ -1 ತೊಗೊಳಿಕ್ಕೆ ಬರೋದಿಲ್ಲ, ಅದಕ್ಕೆ ಇಲ್ಲಿ ರೇಂಜ್ ಏನಾಗಿರುತ್ತೆ? -1 ಆಗಿರುತ್ತೆ. ಓಕೆ, ಸೊ ಇದನ್ನು ಬೇಕಿದ್ರೆ ನಾನು ಇಲ್ಲಿ ಸಾಲ್ವ್ ಮಾಡಿದ್ದೀನಿ ನೋಡಿ. y = ತೊಗೊತೀರಾ, ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡ್ಕೊತೀರಾ, ಇದಕ್ಕೆ ಮತ್ತು ಇದಕ್ಕೆ ಮಲ್ಟಿಪ್ಲೈ ಮಾಡಿದರೆ ಎಷ್ಟಾಗುತ್ತೆ? ಇದು 3y x × y xy, ಇದು x + 2 ಆಗುತ್ತೆ. ಈ xyನ -xyನ ಶಿಫ್ಟ್ ಮಾಡಿ ಪ್ಲಸ್ ಆಗುತ್ತೆ, ಪ್ಲಸ್ -2 ಇದು ಈ ಸೈಡ್ ತೊಗೊಳ್ಳಿ +2 ಆಗುತ್ತೆ. ಓಕೆ, ಅದಾದಮೇಲೆ ಏನು ಮಾಡಿ, ಇಲ್ಲಿ x ಕಾಮನ್ ಫ್ಯಾಕ್ಟರ್ ತೊಗೊಂಡ್ರೆ ಇಲ್ಲಿ ಏನು ಉಳಿಯುತ್ತೆ? ಇಲ್ಲಿ 1 ಉಳಿಯುತ್ತೆ ಪ್ಲಸ್ y. ಈ x ಮತ್ತೆ ಈ ಕಡೆ ತೊಗೊಂಡು ಬನ್ನಿ, ಇದು ಕಂಪ್ಲೀಟ್ ಪಾರ್ಟಿ ಶಿಫ್ಟ್ ಮಾಡಿ ಡಿವೈಡ್ ಬೈ ಆಗುತ್ತೆ 3y + 1. ನಾನು ಹೇಳಿದ್ದು ಇಲ್ಲೇ 1 ಪ್ಲಸ್ y ಏನಾಗಬೇಕು? = 0, ಅಂದರೆ ನಾಟ್ = 0 ಆಗಬೇಕು. = 0 ತೊಗೊಂಡ್ರೆ y ವ್ಯಾಲ್ಯೂ ಏನಾಗುತ್ತೆ? -1 ಆಗುತ್ತೆ. ಅದರ ಸಲುವಾಗಿಯೇ ನಾವಿಲ್ಲಿ ಏನು ತೊಗೊಂಡಿದ್ವಿ? ರೇಂಜಲ್ಲಿ 1 ತೊಗೊಳ್ಬಾರ್ದು ಅಂತ ತೊಗೊಂಡಿರೋದು ರೇಂಜಲ್ಲಿ. ಓಕೆ, ಸೊ ಆಪ್ಷನ್ ಬಿ ಅನ್ನೋದು ಇಲ್ಲಿ ರೈಟ್ ಆನ್ಸರ್. ಓಕೆ, ಸೊ ನಾನಿವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 29. ಕ್ವಶನ್ ನಂಬರ್ 29 ನೋಡಿ ಏನಿದೆ, ದ ರೇಂಜ್ ಆಫ್ ದ ಫಂಕ್ಷನ್ ಅಂತ ಕೇಳಿದ್ದಾರೆ. ರೇಂಜ್ ಆಫ್ ಡೊಮೇನ್ ಮೇಲೆ ಕ್ವಶನ್ ಬರುವಂಥ ಚಾನ್ಸಸ್ ಭಾಳ ಇರುತ್ತೆ ಫ್ರೆಂಡ್ಸ್. ಸೊ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಸೊ ಇದರದ್ದು ರೇಂಜ್ ಏನಾಗುತ್ತೆ ಅಂತ ಫೈಂಡ್ ಮಾಡಿ ಫಾಸ್ಟಾಗಿ. ಇವಾಗಲೇ ನಾನು ಮೆಥಡ್ ಹೇಳಿಲ್ಲ, ಅದ್ರ ಪ್ರಕಾರ ಮಾಡ್ತಾ ಹೋಗಿ. ಏನು ಮಾಡಬೇಕು? y = ತೊಗೊಳ್ಳಿ x - 2 ಅಗೇನ್ 2 - x ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿ ಫೈನಲ್ ಆಗಿ x = ಬರುತ್ತೆ. ಆ ಡಿನಾಮಿನೇಟ್ರಲ್ಲಿ ಏನು ಬರುತ್ತೆ ನೋಡಿ, ಅದ್ರ ಮೇಲೆ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ರೇಂಜ್ ಏನಿರುತ್ತೆ ಅಂತ. ಕಮ್ ಆನ್ ಫಾಸ್ಟ್. ಆಪ್ಷನ್ ಡಿ ಅಂತ ಮೆಸೇಜ್ ಮಾಡ್ತಾ ಇದ್ದಾರೆ ಜಾಸ್ತಿ ಫ್ರೆಂಡ್ಸು. ಎಸ್, ಕಮಾನ್ ಫ್ರೆಂಡ್, ಫಾಸ್ಟ್ ಎಲ್ಲರೂ ಮೆಸೇಜ್ ಮಾಡಿ ಫಾಸ್ಟಾಗಿ. BCD ಅಂತ. ಹಾಗೆ ಯಾರು ಹೊಸದಾಗಿ ಜಾಯ್ನ್ ಆಗಿದ್ದಾರೆ ನೋಡಿ, ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಇದು ರಿಸಲ್ಟ್ ಏನಾಗುತ್ತೆ ನೋಡಿ, x = ಫೈಂಡ್ ಮಾಡಬೇಕಂತ ನಾನು ಹೇಳಿದೆ, ಕರೆಕ್ಟಾ? ಓಕೆ, ಮೊದಲಿಗೆ ಏನು ಮಾಡ್ಕೊಳ್ಳಿ, ಇದನ್ನು ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡಿದ್ರೆ 2y ಆಗುತ್ತಾ, ಇದು yx ಆಗುತ್ತಾ, ಇದೇನು ಉಳಿತು x - 2. -2ನ ಈ ಸೈಡ್ ತೊಗೊಂಬನ್ನಿ, 2y + 2y ಆಗುತ್ತೆ. ಇದು xy ಈ ಕಡೆ ತೊಗೊಳ್ಳಿ, ಪ್ಲಸ್ xy ಆಗುತ್ತೆ. -xy ಇದ್ದದ್ದು ಈ ಸೈಡ್ ಬಂದರೆ +xy. ಇದರಲ್ಲಿ x ಕಾಮನ್ ತೊಗೋಬೋದಾ? x ಕಾಮನ್ ತೊಗೊಂಡಾಗ ಏನಾಗುತ್ತೆ? ಇಲ್ಲಿ 1 ಉಳಿಯುತ್ತೆ, ಇಲ್ಲಿ ಪ್ಲಸ್ y ಉಳಿಯುತ್ತೆ. ಇದು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ, 2y + 2 ಅಂತ. ಸೊ ಇವಾಗ ಏನು ಮಾಡಿ, ಫೈನಲ್ ಆಗಿ x = ಬರೀಬೇಕು. ಇದನ್ನು ಶಿಫ್ಟ್ ಮಾಡಿದರೆ ಏನಾಗುತ್ತೆ? ಇಲ್ಲಿ 2y + 2 ಇದೆ. ಓಕೆ, ಇದು ಇಂಟು ಇದೆ, ಈ ಸೈಡ್ ಬಂದರೆ ಡಿವೈಡ್ ಬೈ 1 + y. ಸೊ 1 + y ಅಂದರೆ ಮತ್ತೆ ಅಗೇನ್ ಸೇಮ್ ಕಂಡೀಷನ್ನೇ ಇದೆ ಇಲ್ಲಿ. ಇದು ಏನಾಗಿರಬಾರ್ದು? 0 ಆಗಿರಬಾರ್ದು. ಸೊ 0 ಆಗಿತ್ತಂದರೆ ಏನಾಗುತ್ತೆ ನೋಡಿ, y ವ್ಯಾಲ್ಯೂ = 0 ತೊಗೊಂಡ್ರೆ y ವ್ಯಾಲ್ಯೂ ಆಗುತ್ತೆ -1. ಸೊ ಅಂದರೆ -1ನ ತೊಗೋಬಾರ್ದು. ಆಲ್ ದ ರಿಯಲ್ ನಂಬರ್ ತೊಗೊಂಡ್ರೆ ನಡೆಯುತ್ತೆ, ಎಕ್ಸೆಪ್ಟ್ -1 ತೊಗೋಬಾರ್ದು. ಇದಾಗಿದೆ ನಿಮ್ಮದು ರೇಂಜ್ ಆನ್ಸರ್. ಆಗ ಮಾತ್ರ ಇದು ಕಂಡೀಷನ್ ಸ್ಯಾಟಿಸ್ಫೈ ಮಾಡುತ್ತೆ. ಓಕೆ ಸ್ಟೂಡೆಂಟ್ಸ್, ಅಂಡರ್ಸ್ಟ್ಯಾಂಡ್ ಆಯ್ತಾ ಮೆಥಡು? ಅಂದರೆ ಯಾವ ಆಪ್ಷನ್ ರೈಟ್ ಆಯಿತು ನೋಡಿ, ಆಪ್ಷನ್ ಡಿ ಅಂತ ಯಾರೆಲ್ಲ ಮಾಡಿದ್ರು ನೋಡಿ, ಅವ್ರದ್ದೆಲ್ಲ 100% ರೈಟ್ ಆನ್ಸರ್. ಸೊ ಇದೊಂದೇ ಮೆಥಡು ಫಾಸ್ಟಾಗಿ ಸಾಲ್ವ್ ಮಾಡಬೇಕಂತಂದರೆ. ಓಕೆ, ಸೊ ಇದು ಅಂಡರ್ಸ್ಟ್ಯಾಂಡ್ ಆಗಿದ್ದರೆ ಎಲ್ಲರೂ ಒಂದ್ಸತಿ ಎಸ್ ಅಂತ ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಕಮಾನ್ ಸ್ಟೂಡೆಂಟ್ ಫಾಸ್ಟ್. ಎಸ್, ಇವತ್ತಿನ ಲಾಸ್ಟ್ ಕ್ವಶನ್ಗೆ ಹೋಗೋಣ.
ಕ್ವಶನ್ ನಂಬರ್ 30 ನೋಡಿ. ಏನಿದೆ ಕ್ವಶನ್ ನಂಬರ್ 30? ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ, ಜಿ ಆಫ್ ಎಕ್ಸ್ ಕೊಟ್ಟಿದ್ದಾರೆ, ದೆನ್ ಎಫ್ ಪ್ಲಸ್ ಜಿ ಆಫ್ ಎಕ್ಸ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಅಂತ ಇದೆ. ಮೊದಲು ಎಫ್ ಪ್ಲಸ್ ಎಕ್ಸ್ ಮಾಡಬೇಕು, ಅದರಲ್ಲಿ 0ನ ಫಿಲಪ್ ಮಾಡಿ. ಕಮಾನ್ ಫ್ರೆಂಡ್, ಫಾಸ್ಟ್, ಸಿಂಪಲ್ ಆಗಿದೆ ಒಂದು ಕ್ವಶನ್. ಫಸ್ಟ್ ಎಫ್ ಪ್ಲಸ್ ಸಿ ಎರಡು ಫಂಕ್ಷನ್ ಅಡಿಷನ್ ಮಾಡಿ, ಅದರಲ್ಲಿ ಎಕ್ಸ್ ಇಸ್ ಈಕ್ವಲ್ಸ್ ಟು 0ನ ಫಿಲಪ್ ಮಾಡಿ. ಎಲ್ಲರೂ ಆನ್ಸರ್ ಮಾಡಿ ಫಾಸ್ಟಾಗಿ. ಸಿಂಪಲ್ ಇದೆ ನೋಡಿ ಕ್ವಶನ್. Come on, fast. ಈ ಆಪ್ಷನ್ ಅಂತ ಬರ್ತಾ ಇದೆ. ಡಿ ಕರೆಕ್ಟ್ ಆಗುತ್ತಾ? ಚೆಕ್ ಮಾಡಿ, ಆನ್ಸರ್ ಮಾಡಿ. Come on, friend, fast. C. Big show star. ನೇಮ್ ಬರಿದೆ. ಓಕೆ, ಸಿ ಆಪ್ಷನ್ ಹೇಗೆ ಆಗುತ್ತೆ ಚೆಕ್ ಮಾಡಿ. ಸೊ ನೋಡಿ ಏನಿದೆ ಕ್ವಶನ್. ಫಸ್ಟ್ ಮೊದಲಿಗೆ ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ. ಏನಿದೆ ಎಫ್ ಆಫ್ ಎಕ್ಸ್, ನಾನು ಇಲ್ಲಿ ಬರೀತಾ ಇದ್ದೀನಿ. ಎಫ್ ಆಫ್ ಎಕ್ಸ್ ಕೊಟ್ಟಿರೋದು 1 ಪ್ಲಸ್ ಎಕ್ಸ್ ಇದೆ. ಅದಾದಮೇಲೆ ಜಿ ಆಫ್ ಎಕ್ಸ್ ಕೊಟ್ಟಿದ್ದಾರೆ. ಎಷ್ಟಿದೆ? ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1 ಇದೆ. ಓಕೆನಾ? ಸೊ ಇವಾಗ ನೀವು ಫೈಂಡ್ ಮಾಡಬೇಕಾಗಿರೋದು ಫಸ್ಟು ಎಫ್ ಪ್ಲಸ್ ಜಿ, ಅಂದರೆ ಎಡಿಷನ್ ಮಾಡ್ಕೋಬೇಕು ಎರಡು ರಿಸಲ್ಟ್ದು. ಓಕೆ, ಎಡಿಷನ್ ಆಫ್ ದೀಸ್ ಟು ಫಂಕ್ಷನ್ ಯಾವ ಥರ ಮಾಡ್ತೀರಾ? ಎಫ್ ಪ್ಲಸ್ ಜಿ ಆಫ್ ಎಕ್ಸ್ ಅಂದರೆ ಫಸ್ಟು ಎಫ್ ಆಫ್ ಎಕ್ಸ್ ಬರೀತಾರೆ 1 ಪ್ಲಸ್ ಎಕ್ಸ್, ಅದಾದಮೇಲೆ ಪ್ಲಸ್ ಜಿ ಆಫ್ ಎಕ್ಸ್, ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1 ಆಯಿತು. ಓಕೆ, ಸೊ ಇವಾಗ ಏನು ಮಾಡಿ, ಫಸ್ಟ್ ಎಕ್ಸ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್, ಎಕ್ಸ್ ಪ್ಲಸ್ ಎಕ್ಸ್ ಏನಾಗುತ್ತೆ? 2x ಆಗುತ್ತಲ್ವಾ? ಓಕೆ, ಇಲ್ಲಿ 2x ಬರೀತೀರಾ. ಅದಾದಮೇಲೆ ಪ್ಲಸ್ 1 ಪ್ಲಸ್ 1 2 ಆಯಿತು. ಸೊ ಇವಾಗ ಸಿಗ್ತದೆ ನಿಮಗೆ ಎಫ್ ಪ್ಲಸ್. ಇದರಲ್ಲಿ ಏನು ಮಾಡಂತ ಹೇಳಿದ್ದಾರೆ ಅವರು? ಎಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0ನ ಫಿಲಪ್ ಮಾಡಂತ ಹೇಳಿದ್ದಾರೆ. ಎಫ್ ಪ್ಲಸ್ ಜಿ ಆಫ್ 0 ಹಾಕಿದರೆ 0 ಸ್ಕ್ವೇರ್, ಇಲ್ಲಿ 2 ಇಂಟು 0 2, ಇದಂತರೂ 0 ಆಗುತ್ತೆ, ಇದು 0 ಆಗುತ್ತೆ, ಉಳಿತೆಷ್ಟು 2 ಮಾತ್ರ. ಸೊ ಹಾಗಾಗಿ ಆನ್ಸರ್ ಯಾವ್ದು ಕರೆಕ್ಟ್ ಆಯಿತು? ಆಪ್ಷನ್ ಎನ ಕರೆಕ್ಟ್ ಆಯಿತು, ಅದಲ್ವಾ? ಸೊ ಆಪ್ಷನ್ ಎ ಅಂತ ಯಾರೆಲ್ಲ ಮಾರ್ಕ್ ಮಾಡಿದ್ದಾರೆ ನೋಡಿ, ಅವ್ರದ್ದೆಲ್ಲನೂ 100% ರೈಟ್ ಆನ್ಸರ್. ಓಕೆ, ಇದು ಕ್ಲಿಯರ್ ಆಯ್ತಾ ಸ್ಟೂಡೆಂಟ್ಸ್? ಸೊ ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಕಮಾನ್ ಸ್ಟೂಡೆಂಟ್ಸ್, ಎಲ್ಲರೂ ಒಂದ್ಸತಿ ಲಾಸ್ಟ್ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಕಮಾನ್ ಫಾಸ್ಟ್. ಸೊ ಇದು ರಿಲೇಷನ್ ಆ್ಯಂಡ್ ಫಂಕ್ಷನ್ದು ಸೆಕೆಂಡ್ ವಿಡಿಯೋ ಆಗಿದೆ. ಸೊ ಫಸ್ಟ್ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನಾನು, ನಿನ್ನೆ ಅದು ಕಂಪ್ಲೀಟ್ ಆಗಿದೆ. ಓಕೆ, ಸೊ ಅದರದ್ದು ಸಿನಾಪ್ಸಿಸ್ನ ಆಲ್ರೆಡಿ ನಾನು ಹೇಳಿದ್ದೀನಿ, ಹೋಗಿ ನೋಡಿ. ಓಕೆ, ಸೊ ಇದರಲ್ಲಿ ಭಾಳ ಇಂಪಾರ್ಟೆಂಟ್ ಆಗೋದು ರಿಲೇಷನ್ ಆ್ಯಂಡ್ ಫಂಕ್ಷನ್ ಅಂದರೆ ಡೊಮೇನ್ ರೇಂಜ್ ಮಾಡುವಂಥ ಕ್ವಶನ್ಸ್ನ ಪರ್ಫೆಕ್ಟ್ ಮಾಡಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಡೊಮೇನ್ ರೇಂಜ್ ಬರುವಂಥ ಕ್ವಶನ್ಸ್ನ ಪರ್ಫೆಕ್ಟ್ ಮಾಡಿ. ಓಕೆ, ಸೊ ಹಾಗೆ ನಂಬರ್ ಆಫ್ ರಿಲೇಷನ್ಸ್ನ ಫೈಂಡ್ ಮಾಡುವಂಥ ಕ್ವಶನ್ಸ್ಗಳು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಅವನ್ನ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ.